ನೀವೇ ನಿಮ್ಮವ್ರನ್ನ ಪ್ರತಿನಿಧಿಸ್ತಿಲ್ಲ ಅನ್ಕೊಳ್ಬಹುದು. ಇರೋ ಯಾಗೊಬ್ಬರಿಗೆ ಯು ಆರ್ ನಾಟ್ ರೆಪ್ರೆಸೆಂಟಿಂಗ್ ದೆಮ್ ಪ್ರಾಪರ್ಲಿ, ಸೊ ಹಿ ವಾಂಟ್ಸ್ ಟು ಇಂಟರ್ವ್ಯೂನ್. He says something that is not supposed to be said. ಅವಾಗ ಏನ್ ಮಾಡ್ತೀರಾ? ಅವಾಗ ಇನ್ನಾರೋ ಒಂದಾಗುತ್ತೆ, ನಮ್ಮಲ್ಲಿ ಯಾರೋ ಒಂದು ಆಗ್ಬಿಡುತ್ತೆ. ನಾನು ಹೇಳ್ತಿರೋದು ಸಾರ್ವಜನಿಕವಾಗಿದ್ದಾಗ ಎಲ್ಲ ಗಂಭೀರ ಘನತೆಯಿಂದ ಮಾಡೋಣ. ಇದೇನಿದೆಯೋ ದಯವಿಟ್ಟು ನೀವೇನು ಸಂತೋಷ್, ಡಾಕ್ಟರ್ ಸಂತೋಷ್ ಹೇಳಿ ಸರ್. ಏನಿಲ್ಲ ಸರ್, ಮೊನ್ನೆ ನಮ್ಮ ಡಾಕ್ಟರ್ ಹತ್ರ ಹೋದ್ರು, ಡಾಕ್ಟರ್ ಅಭಿಷೇಕ್ ಅಂತ ದೇವನಹಳ್ಳಿ ಹತ್ರ, ನಿಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಪಕ್ಷದ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಅಲ್ವಾ, ಹೆಸರೇನು ನಿಖಿಲ್ ಕುಮಾರ್ ಅಂತ. ಅವರು LLB ಓದಿದ್ದಾರೆ ಸರ್. ನಾವು ಬಿಟ್ಟೆ ತಗೊಂಡು KRS ಪಾರ್ಟಿ ಅಂತ ಒಂದು ಒಳ್ಳೆ ಪಾರ್ಟಿ ಚುನಾವಣೆಗೂ ನಿಂತಿದ್ರು ಹಿಂದೆ ದೇವರಾಡಿ. Sensible is not, he is a sensible man. It doesn't mean that whatever he does is always right. The thing is, I am very thankful to that person, but see what is the word he has used, no, bit harsh also come. ಅವರು ಈಗ ಕೆಲವು ಜನ ಇದ್ದಾರೆ ಸರ್, ನಮ್ಮದು ನಮ್ಮ ಡಾಕ್ಟರ್ ಎಲ್ಲ ಸರಿ, ಆ ಡಾಕ್ಟರ್ ಸರಿ ನಮ್ಮ ತಪ್ಪು ಹೇಳ್ತಿಲ್ಲ. ಅವ್ರದ್ದೇನಾಗಿದೆ, KPM ಏನು ಮಾಡ್ಬಿಡ್ತಾರೆ, ಅವ್ರದ್ದು ಸಿಸ್ಟರ್ ಕಸಿನ್ ಸಿಸ್ಟರ್ ಇದ್ದಾರೆ, ಅವ್ರ ತಗೊಂಡಿದ್ದಾರೆ. ಇವರು MD ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ತಗೊಂಡಿದ್ದಾರೆ. ಹೆಣ್ಣಿನ ಹಾಸ್ಪಿಟಲ್ ಯಾರು ಬೇಕಾದ್ರೂ ನೋಡ್ಬೋದು, ನಿಮಗೂ ಗೊತ್ತಿರ್ಬೋದು. ಈಗ ಇವ್ರು ಫೋರ್ಟಿಸ್ ಡಾಕ್ಟರ್ ಇರ್ಬೋದಿಲ್ಲ, MD ಮಾಡ್ತಾರೆ, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿ ಮ್ಯಾನೇಜ್ ಮಾಡಿ ಇವರು ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲ ಅವತ್ತು ಏನಾಗಿದೆ, ಹೋದ ಟೈಮಲ್ಲಿ ಸಾರಿ ಅವರು ಅಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ, ಡಾಕ್ಟರ್ ಎಲ್ಲ ಅವಕಾಶ ಹೋದ ತಕ್ಷಣ ನಿಮ್ಮ ಕಾರ್ಯಕರ್ತರು ಇವರು ಅದು ನಿಖಿಲ್ ಅವ್ರು ಹೋಗ್ಬಿಟ್ಟು ಫಸ್ಟ್ ಹೋಗಿದ್ದಾರೆ, ಚೆಕ್ ಮಾಡಿಬಿಟ್ಟು ನೀವು ಇನ್ಸಿಂಟ್ ಏನು ಮಾಡ್ತೀರಾ, ನಿಮ್ಮ ಡಾಕ್ಟ್ರೇ ಅಲ್ಲ, ನಿಮ್ಮ ಕಾಂಪೌಂಡ್ರು ಅರ್ಜುನಂದಿ ಯೂನಿವರ್ಸಿಟಿಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಸರ್. ನಿಮ್ಗೆ ಕೆಲವು ಅವ್ರಿಗೂ ಮಾಹಿತಿ ಬರ್ತಾ ಇರ್ಬೋದು, ಅವ್ರನ್ನ ತಪ್ಪೋದ್ರೂ ಹೇಳ್ತಾರೆ, ಅವ್ರಿಗೂ ಮಾಹಿತಿ ಬರ್ತೇವೆ. ಅದಕ್ಕೆ ನಿಮ್ಗೆ ಬಿಟ್ಟು ಇರುತ್ತೆ, ಆ ಮಾಹಿತಿ ಕ್ಲಿಯರ್ ಮಾಡ್ತಾರೆ. ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಒಬ್ಬ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 5 ವರ್ಷ ಪ್ರೊಡ್ಯೂಸ್ ಮಾಡೋದು ಹೌದಾ ಸರ್. ಅದ್ರ ಜೊತೆಗೆ ನಿಮಗೂ ಗೊತ್ತಿರೋ ಇವತ್ತು ಹೇಳ್ತೀನಿ, ಅದು 14 ಸ್ಟೇಟಲ್ಲಿ ಆಯುಷ್ ಡಾಕ್ಟರ್ಸ್ನ ಇದು ಎಮರ್ಜೆನ್ಸಿ ಪ್ರಾಡಕ್ಟ್ ಅದರ ಪರ್ಮಿಷನ್ ಇವನ್ ರಮೇಶ್ ಕುಮಾರ್ ಗೊತ್ತಿರ್ಬೇಕು, ಅವರಿದ್ದಾಗಲೂ ಸಹಿತ ಇತ್ತು. ಅದು ಹಿಂದೆ ನಿಂತು ಶ್ರೀರಾಮನಿಂದ ಇತ್ತು. ಈಗ ನಿಮಗೂ ಗೊತ್ತಿದೆ ಸರ್, ನೀವು ಸಂಘದಲ್ಲಿ ಪಾರ್ಟಿ ಆಗಿದ್ರೆ ಅಂದರೆ ಈಗ ಕೆಲವೊಂದು ರಾಜಕೀಯ ಪರಿಸ್ಥಿತಿ ಬದಲಾವಣೆ ಇರ್ತಾರೆ, ಅವ್ರು ಇಷ್ಟ ಬಂದಂಗೆ ಅವ್ರು ರೂಲ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಈಗ ನೀವೇ ಹೇಳಿ, ಕೋವಿಡ್ ಕೇಸ್ ವರ್ಕ್ ಮಾಡಿದ್ವಿ, ಕರ್ಮಿನಲ್ಲಿ ವರ್ಕ್ ಮಾಡಿದ್ವಿ, ಎಲ್ಲ ಸೆಂಟ್ರಲ್ ವರ್ಕ್ ಮಾಡಿ ಈಗ ಸಡನ್ ಆಗಿ ವಿಡ್ರಾ ಮಾಡ್ತೀವಿ ಅಂದಾಗ ಈಗ ಅದಲ್ಲ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಇದೀವಿ. ಮತ್ತೆ ನಾವು ಹೇಳ್ತಿರೋದು ಇದು ಒಂದು ಒಕ್ಕೂಟ ಸಂಸ್ಥೆ ಭಾರತ ದೇಶದಲ್ಲಿರುತ್ತೆ, ಕರ್ನಾಟಕನೂ ಒಂದು ರಾಜ್ಯ ನಮ್ಮ ದೇಶ ಬರುತ್ತೆ. ಈಗ NCAS ಒಂದು ಗೈಡ್ಲೈನ್ಸ್ ಇದೆ ಸರ್, ಆ ಗೈಡ್ಲೈನ್ಸ್ ಅಲ್ಲಿ ನಮ್ಮ ಆಯುಷ್ ಡಾಕ್ಟರ್ಗಳಿಗೆ ಸಿಲೆಬಸ್ ಇದೆ. ಎಲ್ಲ ಸ್ಟೇಟಲ್ಲೂ ಒಂದೇ ಸಿಲೆಬಸ್. ಆಮೇಲೆ ನಮಗೆ ಆನಂದ್ ಅಬೀಬ್ ಅದು ಹೋಗಿ ಸ್ವಲ್ಪ ಟೀ ಏನಾದ್ರು ವ್ಯವಸ್ಥೆ ಮಾಡೋಣ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸುದೀರ್ಘವಾಗಿ ಆಗುತ್ತೆ. ನೀವು ಮಧ್ಯದಲ್ಲಿ ಇವ್ರೇನೋ ಹೇಳೋದಿಲ್ಲ, ನಾನಂತೂ ಸಂಜೆ ತನಕ ಫ್ರೀ ಇದೆ. ಹಾಗಾಗಿ ನಿಮ್ಗೇನು ಅರ್ಜೆಂಟ್ ಇದ್ರೆ ಬೇಕು, ನಿಮ್ಗೆ ಯಾರಿಗಾದ್ರೂ ಒಬ್ಬರಿಗೆ ನಿಮ್ ಕಡೆಯಿಂದ ಅದನ್ನ ರೆಪ್ರೆಸೆಂಟ್ ಮಾಡಿಲ್ಲ, ಅವರು ಏನೋ ಒಂದಷ್ಟು ಬಿಟ್ಟಿದ್ದಾರೆ ಅಂದ್ರೆ ದಯವಿಟ್ಟು ಆತರ ಪಡ್ಬೇಡಿ, ಅವಕಾಶ ಸಿಗುತ್ತೆ. ನಾವತ್ತು ಫ್ರೀ ಇದೀವಿ. ಸರಿ ಸರ್, ನಾವು ಫ್ರೀ ಇದ್ದೀವಿ ಸರಿ ಸರ್, ಫ್ರೀ ಮಾಡ್ಕೊಂಡೇ ಬಂದಿದ್ದೀವಿ. ನಿಮ್ ಭೇಟಿ ಆಗೋದ್ರೆ ಬನ್ನಿ. ನಾವು ಅದಕ್ಕೆ ನಿಖಿಲ್ ಅವ್ರಕ್ಕಿಂತ ಅಧ್ಯಕ್ಷನೇ ಭೇಟಿ ಆಗೋಣ ಅಂತ ನಿನ್ನೆ ಭೇಟಿ ಸುಲ್ತಾನ್ ಸೇರಿ ಬಂದಿ ನನಗೆ. ಈಗ ನಿಖಿಲ್ ಅವ್ರ ಭೇಟಿ ಆಗೋದಕ್ಕೆ ನೀವು ಬೇಸ್ ಅಲ್ವಾ. ಆಮೇಲೆ ಏನಾಗುತ್ತೆ, ನಮ್ಮದು NCAS ಸಿಲೆಬಸ್ಸಲ್ಲಿ ಎಲ್ಲ 14 ಸ್ಟೇಟಲ್ಲಿ ಪರ್ಮಿಷನ್ ಇದೆ. ಅದು ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಇವರು ಬಂದು ನೀವು ಹೇಳಿ ಸರ್, ಒಬ್ಬ ಡಾಕ್ಟರ್ ಕ್ವಾಲಿಫೈಡ್ ಡಾಕ್ಟರ್ನ ಈ ಡಾಕ್ಟ್ರೇ ಅಲ್ಲ, ಕಾಂಪೌಂಡರ್ ನೀವೇನು ಅಲ್ಲ, ನೀನು ಕೊಡಂಗೆ ಇಲ್ಲ. ಇದೇ ಡಾಕ್ಟರ್ಸು ಡಾಕ್ಟರ್ ಅಲ್ಲ, ಅದನ್ನು ಹುಡಿ ಅದನ್ನ ನಕಲಿ ಅಂತ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕ್ವಾಲಿಫೈಡ್ 5 ವರ್ಷ ನಾವು ಕಷ್ಟಪಟ್ಟಿದ್ದೀವಿ ಸರ್. ಇಲ್ಲಿ ಮತ್ತೆ ಇನ್ನೊಂದು MBBS ಏನು ತ್ಯಾಗೀವಿ ನಾವು ಆಯುರ್ವೇದ ಅದೊಂದೇ ಅಲ್ಲ, ಅದೊಂದೇ ಅಲ್ಲ. ಏನ್ ಮಾಡ್ತೀವಿ ಆಯುರ್ವೇದದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆಸಬೇಕು, ಎರಡೂ ಮಾಡೇ ಓದಿರ್ತೀವಿ. ಈಗ ನಮ್ಮ ಆಯುಷ್ ಡಾಕ್ಟರ್ ಕೆಲವೊಂದು ಟೈಮ್ ನಿಮಗೂ ಗೊತ್ತಿದೆ, ಆ
ಬೆಲೋಡಾನ್ ಅಂತ ಒಂದು ಇಂಜೆಕ್ಷನ್ ಇದೆ. ಅಟ್ರೋಪಿನ್ ಇಂಜೆಕ್ಷನ್ ನೀವು ಕೇಳಿದ್ರೆ ಓದಿಲ್ಲ ಅಟ್ರೋಪಿನ್ ಇಂಜೆಕ್ಷನ್ ಇದೆ ಆಯುರ್ವೇದಿಕ್ ಎಕ್ಸ್ಟ್ರಾಕ್ಟ್. ಇದನ್ನ ಏನು ಮಾಡಬೇಕು ಅನ್ನೋದಕ್ಕೆ ಅದನ್ನೇ ಇಟ್ಕೊಂಡ್ರು. ಅದು ಕಾರಣ ಏನಿದೆ ಅಂದರೆ ನಮ್ಮದು ಅಟ್ರೋಪಿನ್ ಸಾಕು ಬಿಸಿಲುವರೆಯಿಂದ ಎಲ್ಲಿರೋದು ನಮ್ದು ಏನಾಗಿರ್ತದೆ ಸರ್, ನಮ್ದು ನಿಮಗೂ ಗೊತ್ತಿದೆ. ನಮ್ಮ ಬ್ರಿಟಿಷ್ ದುಬಾರಿಕೆ ಆಗಿದ ಮೇಲೆ ನಮ್ಮ ಸಿಸ್ಟಮ್ ಬೆಳಕೆ ಬಿಟ್ಟಿಲ್ಲ ಇವರು. ಈಗೇನೋ ಕಂಡುಬಿಡ್ತಾ ಇದೆ. ಈ ಸಿಸ್ಟಮ್ ಮೊನ್ನೆ ಬ್ರಿಟಿಷ್ ಆಯಿತು ಸರಿ. ನಮ್ಮ ಸುತ್ತೂರು ಫಾರ್ಮಸ್ಯೂಟಿಕಲ್ಸ್ ಇಲ್ಲ, ಅವ್ರದ್ದು ರಿಸರ್ಚ್ ಸೆಂಟರ್ ಸರಿಯಾಗಿರಲಿಲ್ಲ. ಈಗ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಈಗ ಬೇರೆ ಎಮರ್ಜೆನ್ಸಿ ಮೆಡಿಸಿನ್ ಅಸೋಸಿಯೇಷನ್ ಅಲ್ಲ, ಅವರಷ್ಟು ಫಂಡ್ ಇಲ್ಲ ಫೈಟ್ ಮಾಡೋದು. ನಮಗೂ ಅಷ್ಟು ಇನ್ನೂ ಇದು ಫೈನಾನ್ಸಿಯಲ್ ಸಪೋರ್ಟ್ ಇಲ್ಲ ಸರ್. ನಮಗೆ ಅದನ್ನು ಮಾಡ್ಬೇಕಾಗುತ್ತೆ. ಅದಕ್ಕೆ ಲೀಗಲ್ ಹೇಳ್ತಾರೆ. ಬಟ್ 14 ಸ್ಟೇಟಲ್ಲಿ ಪರ್ಮಿಷನ್ ಕೊಟ್ಟು ಒಬ್ಬ ನಿಮ್ಮಿಂದ ನಿಮ್ಮೊಬ್ಬರು ಜೋ ಸಿವಿಲ್ ಅಂತೀರ ಈ ಥರ ಮಾಡೋದು ಎಷ್ಟು ಯೋಗ್ಯ ಸರ್? ಏನು ಕೇಳಲ್ಲ. ಇದು ನಿಮ್ಮ ಸರಿ ಅನ್ಸಿದ್ರೆ ನಾವು ಏನು ಮಾತಾಡೋಕೆ ನೀವೇ ಯೋಚನೆ ಮಾಡಿ. ಸರ್ಕಾರ ಅಥವಾ ಸರ್ಕಾರದ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯಗಳು ನಿಮ್ಗೆ ವೈದ್ಯರು ಅಂತ ದೃಢೀಕರಿಸಿದ್ರೆ ನೀವು ವೈದ್ಯರಲ್ಲ ಅಂತ ಹೇಳೋದಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ರೆ ನೀವು ವೈದ್ಯರು, ಈಗ ನಾನು ಕಂಪ್ಯೂಟರ್ ಸೈನ್ಸ್, BA ಕಂಪ್ಯೂಟರ್ ಸೈನ್ಸ್, ನಂದು ಈಗ ME ಕಂಪ್ಯೂಟರ್ ಸೈನ್ಸ್, ನಾನು ಮೆಕ್ಯಾನಿಕಲ್ ಪಾಠ ಮಾಡಕ್ಕಾಗುತ್ತಾ? ಡಿಸಿಪ್ಲಿನ್ ಬೇರೆ, ಡಿಸಿಪ್ಲಿನ್ ಬೇರೆ ನಮ್ಗೆ. ಆದ್ರೆ ನಾನು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಪಾಠ ಮಾಡ್ಬೋದು. ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎರಡೂ ಒಂಥರ ಇಂಟರ್ಜಾಯಿಂಟ್ ಇದ್ದಾರೆ. ಕೆಲವೊಂದು ಸಬ್ಜೆಕ್ಟ್ಸ್ ಅವ್ರಿಗೂ ಇರುತ್ತೆ, ಕೆಲವೊಂದು ನಮಗೂ ಇರುತ್ತೆ. ಆತರ ಮಾಡ್ಬೋದು. ಹಾಗಾಗಿ ಅದರದ್ದು ಏನಾದ್ರು ಮಾಡ್ತಾ ಇದ್ದಾರೆ. ಸಿವಿಲ್ ನನಗಂತೂ ಏನೇನೋ ಗೊತ್ತಿಲ್ಲ. ನಾನು ಅನುಭವ ನೋಡಿ ಗೊತ್ತಿದೆ ಹೊರತು ನನ್ಗೆ ಆ ಪಾಠ ಮಾಡಕ್ ಬರೋದಿಲ್ಲ. ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಆಳು ಏನೇನೋ ಇರುತ್ತೆ, ಅವೆಲ್ಲ ನಾವು ಫಸ್ಟ್ ಇಯರ್ ಅಲ್ಲಿ ಓದಿರ್ತೀವಿ ಅನ್ನೋದ್ಬಿಟ್ರೆ ಮತ್ತೆ ಏನಿರೋದಿಲ್ಲ. ಹಾಗಾಗಿ ನಾವು ಹಾಗಾದ್ರೆ ನಾವು ಇಂಜಿನಿಯರ್ ಅಲ್ವಾ? ಇಂಜಿನಿಯರೇ. ಸರ್ಕಾರ ಮಾನ್ಯ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಕೊಟ್ಟಿರುತ್ತೆ. ಅದೇ ತರಕ್ಕೆ ನೀವು ವೈದ್ಯರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ವ್ಯಾಪ್ತಿ ಬಿಟ್ಟು ನೀವು ಮಾರೇನೋ ಮಾಡ್ತಾ ಇದ್ರೆ ಮಾತ್ರ ಪ್ರಶ್ನೆ ಸರಿ ಸರ್. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತೀರ ಸಿವಿಲ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಯೂಸ್ ಮಾಡಕ್ಕೆ ಅದು ಯಾವಾಗ ನಾನು ಮಾಡ್ತೀನಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ದಟ್ ಇಸ್ ಇನ್ ಜನರಲ್ ರೈಟ್. ಈಗ ನಿಮಗೆ ಫಸ್ಟ್ ಇಯರ್ ಮೇಲೆ ಫೀಸ್ ಹೋದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಫಸ್ಟ್ ಇಯರ್ ಒಂದು ಸೆಲೆಕ್ಟ್ ಇದ್ದೇ ಇರ್ತಿತ್ತು. ಅಷ್ಟು ನಾವು ಬೇಸಿಕ್ ಓದಿರ್ತೀವಲ್ವಾ, ನಾವು ಆ ಬೇಸಿಕಲ್ ಅಂತ ಇರೋದು. ನಾವೇನು ಸರ್ಜರಿ ಮಾಡ್ತಾ ಇದ್ದೀವಪ್ಪ, ಕ್ಯಾಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಕಾರ್ಡಿಯಾಕ್ ಆಪರೇಷನ್ ಮಾಡ್ತಾ ಇದ್ದೀವಿ, ಹರ್ನಿ ಆಪರೇಷನ್ ಮಾಡ್ತಾ ಮಿಸ್ಟೇಕ್ ಸರಿ. ಸಿಂಪಲ್ ಬೇಸಿಕ್ ಏನು ನೀವು ಬಡವರಿಗೆ ನಿಮಗೂ ಗೊತ್ತು ಸರ್, ನಿಮಗೂ ಕೇರ್ ಬಡವರು ಯೋಚನೆ ಮಾಡ್ತೀರಾ. 50 ರೂಪಾಯಿ ನಾವು ಕಿಡ್ನಿ ಇಂಜೆಕ್ಷನ್ ಕೊಟ್ಟು ಗುಣ ಮಾಡ್ತೀವಿ. ಇದೇ ಬೇರೆ ಹಾಸ್ಪಿಟಲ್ ಎಷ್ಟು ಅಂತ ಹೇಳ್ತಾರೆ ಗೊತ್ತಿದೆಯಲ್ಲ ಸರ್. ಅಂಥದ್ದು ನಾವು ಡಾಕ್ಟರ್ ಕ್ವಾಲಿಫೈಡ್ ಅಲ್ಲ ಇನ್ಮೇಲೆ ಹಂಗೆ ಮಾಡ್ತೀವಿ. ಬಟ್ ಅದಕ್ಕೂ ಸಿಸ್ಟಮ್ ನಿಮಗೂ ಗೊತ್ತು. ಕ್ವಾಲಿಫೈಡ್ ಡಾಕ್ಟರ್ ಸಿಸ್ಟಮ್ ಏನೇನಿದೆ ಎಲ್ಲ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂದ್ರೆ ಅದು ನಾವು ಕೊಡ್ತೀವಿ. ಬಟ್ ಅದು ವರ್ಡ್ಸ್ ಏನು ಅವ್ರು ಯೂಸ್ ಮಾಡಿದ್ರಲ್ಲ ರಿಯಲಿ ನಮ್ಗೆಲ್ಲರೂ ಹರ್ಡ್ ಆಗಿ ಇಮೇಲ್ ಮಾಡಿದ್ರು. ಆಮೇಲೆ ಸಿದ್ದಪ್ಪ ಅಂತ ಮೆಸೇಜ್ ಮಾಡಿ ಇನ್ನೊಂದ್ಸಲ ನೋಡ್ತೀವಿ ನಾವು. ಅವ್ರೇನ ತಪ್ಪಾಗಿದ್ರೆ ಅವ್ರು ನಮ್ಮ ಕಡೆಯಿಂದ ನಾವು ಅಲ್ಲ ಎಷ್ಟೊತ್ತಿದೆ ಅದೆಲ್ಲ ಎಲ್ಲ ಇಟ್ಕೊಂಡು ನೋಡೋದು ಬೇಡ. ನಾನೇ ನೋಡ್ತೀನಿ, ಖುದ್ದಾಗಿ ನೋಡ್ತೀನಿ. ನಮ್ಮ ಬಹಳ ಜನ ಇದ್ದಾರೆ. ಆದ್ರೆ BA ನನಗಂತೂ ಗೊತ್ತಿದ್ದಂಗೆ BAMS ಡಾಕ್ಟರ್ನ ಯಾರು ಪಾಕ್ ಅನ್ನೋದಿಲ್ಲ. ಅಲ್ಲ ಅದೇ ಅದಕ್ಕೆ ಈಗ ಅವರು ಮೇಲೆ ಇನ್ನೊಂದು ಹೇಳಿದ್ರು. ಯಾರೋ ಅಲ್ಲಿದ್ದವರು ಡಾಕ್ಟರ್ ನಾವು ಇಲ್ಲಿ ಕೂತಿದ್ದು BAMS ಡಾಕ್ಟರ್ ನೀವೇನಾದ್ರೆ ಇದನ್ನು ದಬ್ಬಾಳಿಕೆ ಮಾಡ್ತಿದ್ದೀರಾ ಅಂತ ಶುರುವಿನಲ್ಲಿ ದೌರ್ಜನ್ಯ ಮಾಡ್ತೀರ ಅಂತ ಪದ ಬಳಸಿದ್ರು ಬಂತು. ಅಲ್ಲಿ ಅವ್ರನ್ನ ಕಿತ್ಕೊಳಕ್ ಬಂದಾಗ ಮ್ಯಾನೇಜ್ ಮಾಡಿಲ್ಲ. ಪ್ರಿಸ್ಕ್ರಿಪ್ಷನ್ ಕೇಳ್ತಾ ಇದ್ರು, ಪ್ರಿಸ್ಕ್ರಿಪ್ಷನ್ ಕೊಡಿ ಅಂತ ಕೊಡ್ತಾಗಿಲ್ಲ. ಇಂತ ಮಾಡ್ತಾರೆ. ಇಲ್ಲ ಅದನ್ನ ನಾನು ನೋಡಿಲ್ಲ. ನಿಮ್ ಕೈ ತಗೊಂಡು ದೌರ್ಜನ್ಯ ಮಾಡ್ತೇನೋ ಅಂದ್ರಿ. ಅದಿದೆ ನನ್ಗದು ಕೈಯಿಂದ ಎಳ್ಕೊಂಡಿದ್ದು ಕೈಯಿಂದ ತಗೊಂಡಿದ್ದು ನೋಡಿದೆ ಹೊರತು ಕೈ ನೋಡಿಲ್ಲ. ನೀವು BAMS ಅವ್ರದ್ದೇನಿತ್ತು? ನೀವು BAMS ಹೊರತಾಗೇನೋ ಕೊಡ್ತಾ ಇದ್ದೀರಂತ ಅಥವಾ ನಿಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ? ಒಟ್ಟು 3 ಜನ ಬರ್ತಿದ್ರು. ಅದರಲ್ಲಿ ಒಬ್ಬರು ನಿಮ್ಮ ಕಾರ್ಯಕರ್ತರು ಅದ್ರಲ್ಲಿ ಒಬ್ಬ ವ್ಯಕ್ತಿ ಬಂದು ನನಗೆ ಏನೇನು ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಆಗಿದ್ದು ನಾನು ಅವತ್ತು ಫಾರ್ಮಸಿ ಪೂಜೆ ಇಟ್ಕೊಂಡಿದ್ದೆ. ಪೂಜೆ ದಿನ ನಾನು ಬಿಸಿ ಆಲ್ಮೋಸ್ಟ್ ಒಂದು 10-15 ದಿನದಿಂದ ನಮ್ಮ ಫಾರ್ಮಸಿ ಕ್ಲಿನಿಕ್ಕು ಇನೋವೇಷನ್ ಮಾಡಿಸಿದೆ. ಸೊ ಪಾರ್ಟಿಷನ್ಸು ವುಡ್ವರ್ಕ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸರ್ಟಿಫಿಕೇಟ್ಸ್ ಹೊರಗಿಟ್ಟಿದ್ದಾರೆ. ಸೊ ಅವತ್ತು ಓನ್ಲಿ ಅದು ಪೂಜಾ ಪೇಷಂಟ್ ನೋಡೋದಕ್ಕೆ ಇರಲಿಲ್ಲ. ಇವರು ಒಳಗಡೆ ಬಂದರು. ಸೊ ಎಲ್ಲ
ಮೊದಲೇ ನಾವು ಹೇಳಿದ್ರು ಆಸ್ ಎ ಡಾಕ್ಟರ್ ನಮ್ಮ ಕೆಲಸ ಪೂಜೆ ಏನಿದ್ರು ಪರ್ಸನಲ್ ಪೇಷಂಟ್ ECG ಫೆಸಿಲಿಟೀಸು ಆ ಏರಿಯಾದಲ್ಲಿ ಎಲ್ಲೂ ಇಲ್ಲ. ಸೊ ಆಸ್ ಎ ಡಾಕ್ಟರ್ ಫಸ್ಟ್ ಏಡ್ ECG ಮಾಡಿದೆ, ಏನಾದರೂ ಚೇಂಜಸ್ ಇದೆ ರೆಫರ್ ಮಾಡ್ತೀವಿ, ಸರ್ಜರಿ ಮಾಡೋದಿಲ್ಲ. ಸೊ ಅದೇ ಥರ ಪೇಷಂಟ್ಗಳು ಸುಮಾರು ರೆಫರ್ ಮಾಡಿದ್ದೀನಿ, ಅವ್ರು ಮತ್ತೆ ಬಂದಿರಲ್ಲ, ರೆಫರ್ ಮಾಡಿದ್ದು ನಾನು ಚೆನ್ನಾಗಿದ್ದೀನಿ ಅಂತ. ಸೊ ಟ್ರೈನಿಂಗ್ಗೂ ಹೋಗಿದ್ದಾರೆ, ಇಂಜೆಕ್ಷನ್ ಕೊಟ್ಟಿಲ್ಲ ಅವರಿಗೆ. ಸೊ ಆದಮೇಲೆ ಇವನ್ ಆಫ್ಟರ್ ಅವರು ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಹತ್ರ ಯಾವುದು ಡಿಸ್ಪ್ಲೇ ಮಾಡಿಲ್ಲ, ಪೂಜೆ ದಿನ ನಾನು ಹಾಕಿರಲಿಲ್ಲ. ಅವ್ರು ಹೇಳೋದು ವಿಡಿಯೋ ಬಂದು ಅವ್ರು ಎಡಿಟ್ ಮಾಡಿ ಹಾಕ್ತಾರೆ, ನನ್ನ ಹತ್ರ ಕ್ಯಾಮ್ರಾ ಮಾತಾಡಿದ್ರೆ ಅವ್ರು ಹೇಳೋದು ಪೂಜೆ ಟೈಮಲ್ಲಿ ನಾನು ಡಿಸ್ಪ್ಲೇ ಮಾಡಿಲ್ಲ ಅಂತ ಹೇಳೋದು ಇಲ್ಲ, ನೀವು ಡಾಕ್ಟರ್ ಅಲ್ಲ. ಆದಮೇಲೆ ನನ್ನ ಸರ್ಟಿಫಿಕೇಟ್ KPM ಇದೆ, ಆಲ್ ದ ಡಾಕ್ಯುಮೆಂಟ್ಸ್ ಏನೇನು ಬೇಕು ಒಂದು ಕ್ಲಿನಿಕ್ ರನ್ ಮಾಡೋದಕ್ಕೆ, ಬಯೋಮೆಡಿಕಲ್ ಎಸ್ಟಿಟ್ಯೂಟ್ ಪ್ರೊಫೆಷನಲ್ ಬೋರ್ಡ್ಗೆ KPM, ಸೊ ನಮ್ಮದು, ಸೊ ಅದರ ಡಾಕ್ಯುಮೆಂಟ್ಸ್ ಪ್ರೈಸ್ ಲಿಸ್ಟ್ ಎಲ್ಲನೂ ಹಾಕಿದ್ದೀನಿ. ಸೊ ನನ್ನ ಪ್ರೈಸ್ ಲಿಸ್ಟು ಸೊ ಆಸ್ ಎ ಓನರ್ ಆ ಇದಕ್ಕೆ ನಾನು ಡಿಸೈಡ್ ಮಾಡಬೇಕು ಎಷ್ಟು ಅಂತ. ಈಗ ಎರಡು ವಿಚಾರ. ಒಂದು, ಅಲ್ಲೇನೋ ಇರ್ರೆಗ್ಯುಲರ್ ಆಗಿ ನಡೆದಿದೆ ಅಂತ ಅವ್ರೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಕಾಂಪಿಟೆಂಟ್ ಅಥಾರಿಟಿಗೆ ಪೂರ್ತಿ ಕೇಳಿಸ್ಕೊಂಡು ಯಾರೋ ಒಬ್ರು ಹೋಗಿ, ಈಗ ಅವರೇನೇ ಅಥವಾ ನಮ್ಮವರು ಅಥವಾ ಯಾರೋ ಸಾರ್ವಜನಿಕರು ಹೋಗಿ ಇಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಕೆಲಸ ನಡೆದಿದೆ ಅಂತ ಯಾರಿಗಾದ್ರೂ ದೂರು ಕೊಟ್ಟರೆ, ಅಪಾರ್ಟ್ ಫ್ರಮ್ ನೀವು ಡಿಸ್ಪ್ಲೇ ಮಾಡಿಲ್ಲ ಅನ್ನೋದು ಅದು ದೊಡ್ಡ ವಿಚಾರ ಅಲ್ಲ. ಅಂದ್ರೆ ದೊಡ್ಡ ವಿಚಾರನೇ ಆಗಿರ್ಬೋದು, ಆದರೆ ಅದೊಂಥರ ಮಿಸ್ಡಿಮಿನರ್, ಸಣ್ಣ ತಪ್ಪು. ಅವತ್ತು ನೀವು ಹೇಳ್ದಂಗೆ ಏನೋ ನಡೀತಾ ಇದೆ, ಅದಕ್ಕೆ ಕೊಟ್ಟಂತ ಟ್ರೀಟ್ಮೆಂಟ್ ರೀತಿನೋ ಅಥವಾ ಅಲ್ಲಿ ಮಾಡ್ತಿದ್ದಂತ ಪ್ರೊಸೀಜರ್ ಇದು ನಿಮಗೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರೇನಾದ್ರು ದೂರು ಕೊಟ್ರೆ, ನೀವಲ್ಲಿ ಆ ದೂರಲ್ಲಿ ಏನಾದ್ರು ಸತ್ಯಾಂಶ ಇರಬಹುದಾ? ಅದಲ್ಲಪ್ಪ, ಯಾರು ಕಾಂಪ್ಲೇಂಟ್ ಅಥಾರಿಟಿ, ಈಗ ನಾವು ಅವ್ರು ಹೋಗಿ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ಈ ತರಕ್ಕೆಲ್ಲ ಮಾಡ್ತಾ ಇದ್ರು ಅಂತ. ಆ ದೂರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಿಮ್ಮನ್ನೆಲ್ಲ ಪರಿಶೀಲನೆ ಮಾಡಿ ನೀವು ಮಾಡಿದ್ದು ಎಲ್ಲ ನೋಡಿದಾಗ ನೀವೇನೆಲ್ಲ ಮಾಡಿದ್ರಿ ಅಂತ ಹೇಳಿದಾಗ ಇದರಲ್ಲಿ ನೀವು ಮಾಡಬಾರ್ದಾಗಿತ್ತು ಇದು ಅಂತೇನಾದ್ರು ಬರುತ್ತಾ? ಯಾವ್ದು ಬರಲ್ಲ. ಈಗ ನೀವು, ನಾನು ಇನ್ನೊಂದು ಹೇಳ್ತೀನಿ, ನೀವು ಹೋಗೀಗ ಇವ್ರು ಬಂದ್ರು, ನಾನು ಅಂದ್ರೆ ನಾನು ಕಾನೂನುಬದ್ಧವಾಗಿ ಯಾವುದೇ ತಪ್ಪು ಮಾಡದೆ ಚಿಕಿತ್ಸೆ ಕೊಡ್ತಾ ಇದ್ದೆ, ಇವರು ನಾನು ಕೊಡ್ತಿದ್ದಂತ ಚಿಕಿತ್ಸೆ ಇದು ತಪ್ಪು ಚಿಕಿತ್ಸೆ, ಅದು ನಾನು ಕೊಡಬಾರ್ದಿದ್ದಂತದ್ದು ಅಂತ ನೀವೇನಾದ್ರು ದೂರು ಕೊಟ್ರೆ ಅವರಿಗೆ ಅವ್ರ ತಪ್ಪು ಅಂತ ಸಾಬೀತಾಗುತ್ತಾ? ಎರಡು ಕಡೆ ಕೇಳ್ತಾ ಇದೀನಿ. ನೀವೇ ದೂರು ಕೊಟ್ರೆ ಅವ್ರು ಮಾಡಿದ್ದು ಕೇಳಿದ್ದು ತಪ್ಪು ಅಥವಾ ನಾನು ಮಾಡ್ತಾ ಇದ್ದು ತಪ್ಪು ಅಂತ ನಾವೇನಾದ್ರು ದೂರು ಕೊಟ್ರೆ ನೀವೇನಾದ್ರು ದೂರು ಕೊಟ್ರೆ ಅವ್ರು ಕೇಳಿದ್ದು ತಪ್ಪು ಅಂತಲ್ಲ, ಆದ್ರೆ ಅವರು ನೀವು ಇಂಥದ್ದು ಮಾಡ್ತಾ ಇದ್ದು ಇದು ಕಾನೂನು ಬಾಹಿರ ಅಂತ ಏನಾದ್ರು ಐಡೆಂಟಿಫೈ ಆಗುತ್ತಾ, ಅಥವಾ ನೀವು ಕರೆಕ್ಟ್ ಆಗಿದ್ದು ಅವ್ರು ಕೇಳಿದ್ದೆ ತಪ್ಪು ಅಂತ ಬರುತ್ತಾ ಅಂತ ನಾನು ಕೇಳ್ತೇನೆ. ಹೌದು, ನಿಮ್ಗೆ ಯಾವ್ದು ತಪ್ಪು ಬರಲ್ಲ, ಡಿಸ್ಪ್ಲೇ ಮಾಡಿಲ್ಲ ಅದು ತಪ್ಪು. ಪ್ರೊಸೀಜರ್ಸ್ ಅದೇನೆ ಬಿಟ್ಬಿಡಿ, ಅದು ಆವತ್ತೊಂದು ದಿವಸ ಅವ್ರು ಹೇಳೋದಂಗೆ ಅದನ್ನ ಮಾಡಬಹುದು. ಆದ್ರೆ ಮೆಡಿಕಲ್ ಪ್ರೊಸೀಜರ್ ಅಲ್ಲಿ ನೀವು ಅವತ್ತು ಕೊಡ್ತಿದ್ದಂತ ಚಿಕಿತ್ಸೆನಲ್ಲಿ ಯಾವ್ದಾದ್ರು ಇವರು ಇದನ್ನ ಕೊಡೋದಿಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ, ಇವ್ರು ಇದನ್ನ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತೆ. ಆ ಡೋಂಟ್ಸ್ ಅಲ್ಲಿ ಏನಾದ್ರು ನಿಮ್ದು ಐಡೆಂಟಿಫೈ ಆಗುತ್ತಾ ಅವ್ರೇನಾದ್ರು ದೂರು ಕೊಟ್ಟಾಗ? ಸೊ ನೀವೇನಾದ್ರು ಅವ್ರ ಮೇಲೆ ದೂರು ಕೊಟ್ಟಾಗ ನಾವೆಲ್ಲ ಕರೆಕ್ಟ್ ಇದ್ವಿ, ಇವ್ರು ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಾಬೀತಾಗುತ್ತಾ? ಅದು ಬಿಟ್ಬಿಡಿ, ಬಾಯಿ ಮಾತಲ್ಲಿ ಬಿಟ್ಬಿಡಿ. ಒಂದು ನನಗೆ ನಾನು ವೈಯಕ್ತಿಕವಾಗಿ ನಂದೊಂದು ಎಷ್ಟು ಹೇಳ್ಬಿಡ್ತೀನಿ, ನಾವು ಜಾಸ್ತಿ ಚಿಕಿತ್ಸೆ ಪಡ್ಕೊಂಡಿರೋದು BAMS ಡಾಕ್ಟರ್. ನಮ್ಮ ಚೆನ್ನಾಪುರ 50 ಏನ್ ಕೊಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ, ಇಂಜೆಕ್ಷನ್ ಕೊಡ್ತಾ ಇದ್ರು, ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಆಮೇಲೆ ಅಲ್ಲ, ನಾನು ಅದನ್ನ ಹೇಳಲ್ಲ, ಅದೇ ಅವ್ರು ಮಾಡ್ತಿದ್ದೆಲ್ಲ ಸರಿ ನಾ ಗೊತ್ತಿಲ್ಲ. ಜನಕ್ಕೆ ಡಾಕ್ಟರ್ ಅಂದ್ರೆ ಡಾಕ್ಟ್ರೆ, BAMS MBBS ಮಧ್ಯೆ ಇರುವಂತ ಡಿಫ್ರೆನ್ಸ್ ಎಷ್ಟು ಗೊತ್ತಿರುತ್ತೆ ಹಳ್ಳಿಗಳಲ್ಲಿ ಹೋದವ್ರಿಗೆ. ಕೇಳಿಸ್ಕೊಳ್ಳಿ ನೀವು, ಸಾಮಾನ್ಯ ಸ್ಥಿತಿ ಬೇರೆ, ಕೇಳುವಾಗ ಕಾನೂನು ಬೇರೆ, ವಾಸ್ತವ ಬೇರೆ, ಕಾನೂನು ಬೇರೆ. ಕಾನೂನು ಪ್ರಕಾರ ಅವ್ರು ಮಾಡ್ತಾ ಇದ್ರ ನನಗೆ ಗೊತ್ತಿಲ್ಲ, ನನ್ಗೆ ಇವಾಗ ಅನ್ಸಿದ್ರೆ ಅವ್ರು ಕೆಲವೊಂದು ಕಾನೂನು ಪ್ರಕಾರ ಮಾಡ್ತಾ ಇರ್ಲಿಲ್ಲ, ಅವರೆಲ್ಲ ಅಲೋಪತಿನೋ ಸ್ಟೀರಾಯ್ಡ್ಸ್ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಚಿಕಿತ್ಸೆ ವಾಸಿ ಆದ ತಕ್ಷಣಕ್ಕೆ, ಅದೇ ಆವತ್ತಿಗೆ ಅದಾದ ತಕ್ಷಣಕ್ಕೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತಲ್ಲ. ಹಾಗಾಗಿ ಇವತ್ತು ಎಲ್ಲಾ ತರಹದ ನೀವು
ನಿಮ್ಗೇನೆ ಆರೋಗ್ಯ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇನ್ನೊಬ್ರು ನೀವು ಇಂಥದ್ದೇ ಮಾಡಬೇಕು ಅಂತ ನಿಮ್ಗೆ ಗೈಡ್ಲೈನ್ಸ್ ಡೂಸ್ ಅಂಡ್ ಡೋಂಟ್ಸ್ ಕೊಟ್ಟಿರುತ್ತೆ. ಅವ್ರು ಅದನ್ನ ಮೀರಿ ನೀವು ಮಾಡೋದಿಕ್ ಆಗೋದಿಲ್ಲ. ಆದ್ರೆ ಮಾಡ್ತಿರುವಂತವ್ರು ಇದ್ದಾರೆ. ಎಷ್ಟೋ ಜನ ಹೋದಾಗ ಈಗ ಅಲೋಪತಿ ಅವರು ಪಥ್ಯ ಎಲ್ರಿ ಅಂತ ಇದು ಪಥ್ಯ ಉಪಯೋಗ. ನಾನು ಪುಸ್ತಕ ಬರ್ತಿದ್ದೀನಿ ಸಹಜ ಜೀವನ ಅಂತ, ಇಲ್ಲೇ ಎಲ್ಲ ಇರ್ಬೇಕು. ಅದರಲ್ಲಿ ನಾನು ಹೆಲ್ತ್ಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ನಾನು ಬರ್ತೀನಿ, ನಾನು ಓದ್ಕೊಂಡಿದ್ದೀನಿ, ಸ್ವಲ್ಪ ಅನುಭವಿಸಿದ್ದೀನಿ, ತಿಳ್ಕೊಂಡಿದ್ದೀನಿ. ಅದರಲ್ಲಿ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ನಾವು ಬರೀ ಇದ್ದಷ್ಟೆಲ್ಲ ಪಂಚೇಂದ್ರಿಗಳಲ್ಲೂ ಆಹಾರ ತಗೊಳ್ತೀವಿ, ಕಣ್ಣಿಂದ ತಗೊಳ್ತೀವಿ, ಮೂಗಿಂದ ತಗೊಳ್ತೀವಿ. ಈಗ ನೀವು ಕೋಪ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಬಿಸಿ ಆಗುತ್ತೆ, ನಗ್ತಾ ಇದ್ರೆ ಶಾಂತ ಆಗುತ್ತೆ, ಕಿವಿಯಿಂದ ಯಾವನೊಬ್ಬ ಕೆಟ್ಟ ಮಾತು ಬೈದ್ರೆ ಮೈಯೆಲ್ಲ ಬಿಸಿ ಆಗುತ್ತಲ್ಲ. ಆಹಾರ ಪಂಚೇಂದ್ರಿಗಳ ಮೂಲಕ ಬರುತ್ತೆ, ಕೇವಲ 4 ಒಂದೇ ಇಂದ್ರಿಯದಿಂದ ಅಲ್ಲ. ಹಾಗಾಗಿ ಇವೆಲ್ಲ ಗಮನಿಸಿದಾಗ ಈಗೀಗ ಅಲೋಪತಿ ಅವರು ನಾವು ಕೊಡುವಂತ ಔಷಧಿಗೆ ಇಂಥ ಆಹಾರ ತಿನ್ನಬೇಕು ಅಂತ ಕೂಡ ಹೇಳುವಂತ ಸ್ಥಿತಿಗೆ ಬಂದಿದ್ದಾರೆ. ಮೊದಲೆಲ್ಲ ಹೇಳ್ತಾ ಇರಲಿಲ್ಲ, ಪಥ್ಯನೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅಂತಿದ್ರು. ಹಾಗಾಗಿ ಇವತ್ತು ಒಂದಷ್ಟು ಬೇರೆ ಬೇರೆ ತರದ ಡೆವಲಪ್ಮೆಂಟ್ಸ್ ನಿಮ್ಮಿಂದ ಅವ್ರು ಭಾರ ಮಾಡ್ಕೊಳ್ತಿದ್ದಾರೆ, ಅವ್ರಿಂದ ನೀವು ಭಾರ ಮಾಡ್ಕೊಳ್ತಾ ಇದ್ದೀರಾ. ಆದ್ರೆ ಎಷ್ಟು ಮಾಡ್ಕೊಳ್ಬೇಕು, ಎಲ್ಲಿ ತನಕ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಗೆರೆ ಇರುತ್ತೆ. ಫೈನ್ ಥಿನ್ ಲೈನ್ ವಿಚ್ ಇಸ್ ಇನ್ವಿಸಿಬಲ್ ಟು ಮೆಜಾರಿಟಿ ಆಫ್ ದ ಪೀಪಲ್. ಬಟ್ ಯು ನೋ ವೇರ್ ದ ಲೈನ್ ಈಸ್. ನಿಮಗೆ ಗೊತ್ತಿದೆ ಎಲ್ಲಿ ಲಕ್ಷ್ಮಣ ರೇಖೆ ಎಲ್ಲಿದೆ ಅಂತ, ಬಟ್ ನನಗ್ ಗೊತ್ತಿಲ್ಲ. ಹಾಗಾಗಿ ನನಗೆ ಡಾಕ್ಟರ್ಗಳಿಗೆ ನಾನು ಕೇಳ್ತಿರೋದು, ನಾವು ಚಂದಾಪುರದಲ್ಲಿ ಒಂದು ಚಕ್ರ ಕ್ಲಿನಿಕ್ ಅಂತ, ಎಷ್ಟು ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅನೇಕ ನಾವೆಲ್ಲ ಚಿಕ್ಕವರಿದ್ದಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಚಿಕ್ಕವರಿದ್ದಾಗ 40 ವರ್ಷಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಎಲ್ಲದಕ್ಕೂ ನಮ್ಗೆ ಬಹುತೇಕ ಪ್ರೈಮರಿ ಹೆಲ್ತ್ ಕೇರ್ ಅಂತ ನಮ್ಗೆ ಅಲ್ಲೇ ಸಿಗ್ತಾ ಇದ್ದೀವಿ. ಆದ್ರೆ ಅವ್ರು ಮಾಡ್ತಾ ಇದ್ದಿದ್ದೆಲ್ಲಾನು ಇವತ್ತಿನ ಪ್ರಕಾರ ಕಾನೂನು ರೆಟ್ರೋಸ್ಪೆಕ್ಟಿವ್ ಆಗಲಿ ಅಥವಾ ಅವತ್ತು ಮಾಡೋದಕ್ಕಾಗಲಿ. ಅದಕ್ಕೆ ಕೇಳ್ತಾ ಇರೋದು ನಾನು, ನಿಮ್ಗೆ ಚೆನ್ನಾಗಿ ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಗೊತ್ತಿಲ್ಲ ಅನ್ನೋ ಕೇಳಿಲ್ಲ. ಅವ್ರೇನೆ ಹೋಗಿ ನಿಮ್ಮ ಮೇಲೆ ದೂರು ಕೊಟ್ರೆ ನೀವು ಮಾಡಿರೋದೆಲ್ಲ ಅದೇನು ನಡೀತಾ ಸ್ಪಷ್ಟವಾಗಿ ಯಾರಾದ್ರೂ ವಿಚಾರಣೆ ಮಾಡಿದ್ರೆ ನಿಮ್ದು ತಪ್ಪಂತ ತೀರ್ಮಾನ ಆಗುತ್ತಾ ಕಾಂಪಿಟೆಂಟ್ ಅಥಾರಿಟಿಯಿಂದ? ಅಥವಾ ನೀವೇ ಅವ್ರ ಮೇಲೆ ದೂರು ಕೊಟ್ರೆ ನಮ್ಮನ್ನು ಪಾಕ್ ಅನ್ನೋದು ಬಿಟ್ಬಿಡಿ, ನಾವು ಹಾಕಿಲ್ಲ ಅನ್ನೋದು ಬಿಟ್ಬಿಡಿ. ನಾವು ಸರಿಯಾಗಿ ನಮಗೆ ಅಧಿಕಾರ ಏನಿದೆ, ನಮ್ಮ ಪರ್ಮಿಷನ್ ಏನಿದೆ, ಯಾವ ತರದ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಅದನ್ನೇ ಮಾಡಿದ್ವಿ. ಅದನ್ನ ಆಚೆ ಮಾಡಿಲ್ಲ ಅಂತ ಮಾತ್ರ ನೀವು ಹೇಳೋದಕ್ಕಾಗುತ್ತಾ? ನೀವು ಹೇಳೋದಕ್ಕಾಗಿಲ್ಲ ಅಂದ್ರೆ ಯು ಆರ್ ಅಟ್ ಫಾಲ್ಟ್. ಹೇಳ್ತಿರೋದು ಯು ಆರ್ ಅಟ್ ಫಾಲ್ಟ್. ಅದಕ್ಕೆ ನಾನು ಇಬ್ಬರದು ಕೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ನ್ಯಾಯ ನೀತಿ ಅಂತಲ್ಲ, ಇಲ್ಲಿ ಒಂದು ವಿಷಯ ಬಂದಿದೆ. ಏನ್ ಬಂದಿದೆ? ಕಾನೂನಿನ ವಿಷಯ ಬಂದಿದೆ. ಕಾನೂನಲ್ಲಿರೋದು ಎಲ್ಲರೂ ಸರಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಕಾನೂನು ಪಾಲಿಸ್ಬೇಕಲ್ವ ನಾವು? ಕಾನೂನು ಬದಲಾಯಿಸಿ ಬದಲಾವಣೆ. ಈಗ ನಿಮಗೆ ಇಲ್ಲಿ ತನಕ ಮನೆ ತನಕ ಪರ್ಮಿಷನ್ ಇತ್ತು, ಇವಾಗ ಇಲ್ಲ ಅಂತ ಇದ್ದೀರಾ. ಈ ಬದಲಾವಣೆ ಮಾಡಿಸ್ಕೊಳ್ಳೋ ತನಕ ನೀವು ಸ್ವಲ್ಪ ಫೈಟ್ ಮಾಡ್ಬೇಕು. ಅದಕ್ಕೆ ನಾನು ಇವೆಲ್ಲ ಕೆಲವೊಂದು ಇವತ್ತಿನ ಕಾನೂನುಗಳು ಬೇರೆ, ಹಿಂದೆ ಕಾನೂನುಗಳು ಬೇರೆ ಅಂದಾಗ ಇವತ್ತಿನ ಕಾನೂನು ಪ್ರಕಾರ ಯಾರ್ದಾಗುತ್ತೆ ಅದಕ್ಕೆ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಕಾನೂನು ಹಿಂದೆ ಇತ್ತು ಮತ್ತೆ ಇರ್ಲಿಲ್ಲ ಅಂತ ನೀವು ರೆಸ್ಪೆಕ್ಟ್ ಬರ್ತಾರೆ. ಕಾನೂನು ಏನಿದೆ ಈಗ ಏನಿದೆ ಪ್ರೆಸೆಂಟ್ ಏನ್ ಕಾನೂನು ಇದೆ ಅಂತ ಹೇಳ್ತಾರೆ. ಮನೆ ಕೇಳಿ ನಾನು ಕೇಳ್ತಿರೋದು, ನೀವು ಒಬ್ಬ ಪಕ್ಷದ ನಿಮಗೂ ಗೊತ್ತಾಗುತ್ತೆ ಸರ್. ಈಗ 2017 ನಮ್ಮ ಪರ್ಮಿಷನ್ ಇದೆ, 18ಕ್ಕೆ ಒಂದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಷ್ಟ ಇದೆ, ಇಲ್ಲಿ 14 ಸ್ಟೇಟ್ ಇದೆ. ಇಲ್ಲೊಂದು ಪರ್ಮಿಷನ್ ವಿಡ್ರಾ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಓದ್ತಾರೆ ಯಾಕೆ ವಿಡ್ರಾ ಮಾಡಿರ್ಬೋದು ಅವರು? ಗೊತ್ತಿರ್ತಾರೆ. 2 ವಿಚಾರ. ಒಂದು, ಈ ಸರ್ಕಾರಕ್ಕೆ ಬೇರೆ ಸರ್ಕಾರಗಳಿಗಿಂತ ಜನರ ಹಿತ ಕಾಪಾಡೋದು ನೀವು ಮಾಡ್ತಿರೋದು ಏನೋ ತಪ್ಪು ಅನಿಸಿ ಹಿತ ಕಾಪಾಡ್ತಿರೋ ಮುಖ್ಯ ಅನ್ಸಿರ್ಬೋದು. ಇಲ್ಲ ಇನ್ಯಾವುದೋ ಅಲೋಪತಿ ಲಾಬಿ ಇವ್ರು ಮಾಡಿಸ್ಬಾರ್ದು ಅಂತ ಇರ್ಬೋದು. ಅವ್ರಿಗೆ ಅಲೋಪತಿ ಲಾಬಿ ಹೋಗಿ ದುಡ್ಡು ಕೊಟ್ಟಿರ್ಬೋದು, ಭ್ರಷ್ಟಾಚಾರನೂ ಆಗಿರ್ಬೋದು, ಗೊತ್ತಿಲ್ಲ. ನೀವು ಮಾತಾಡ್ಬೇಕು. ನನ್ಗೇನು ಗೊತ್ತು? ನಾನು ಇನ್ನು 3ನೇ ಆಯಾಮನೂ ಇರ್ಬೋದಲ್ವಾ? ಇಲ್ಲಿ 3ನೇ ಆಯಾಮನೂ ಇರ್ಬೋದು. ಇಲ್ಲ ಕರಪ್ಷನ್ ಅಂಡ್ ಈಗ ಬೆಂಗಳೂರಲ್ಲಿ ಹೆಲ್ಮೆಟ್ ಬೇಡ ಅಂತ ಒಂದು ರೂಲ್ಸ್ ತಂದ್ಬಿಡ್ತಿದ್ರು. ಅದಾದ್ಮೇಲೆ ಹೆಲ್ಮೆಟ್ ಕಂಪನಿಯವರೆಲ್ಲ ಹೋಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ದುಡ್ಡು ಕೊಟ್ಟು ನಾಳೆಯಿಂದಲೇ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿಸ್ತಾ ಇದ್ರು. ಈಗ ಒಂದು 10 ವರ್ಷ ನಿಂತಿದೆ ಅದು. ಯಾರು ಹಳಬರು ಬೆಂಗಳೂರಲ್ಲಿ ಇದ್ರೆ ಗೊತ್ತಿದೆ, 20-25 ವರ್ಷಗಳಿಂದ ಪ್ರತಿ ವರ್ಷ ಅದನ್ನ ನಾಟಕ ನಡೆಯೋದು. ಹೆಲ್ಮೆಟ್ ಕಡ್ಡಾಯ ಅಂತ ಹಾಕ್ಬಿಡ್ತಿದ್ರು. ಅದಾದ 6 ತಿಂಗಳಿಗೆ ತೆಗೆದು ಬಿಡ್ತಿದ್ರು. ಮತ್ತೆ ಹೆಲ್ಮೆಟ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಹೋಗಿ ಅವ್ರಿಗೆ ಯಾರಿಗೋ ಪೊಲೀಸ್ ಅವ್ರಿಗೋ ಅಥವಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದುಡ್ಡು ಕೊಡ್ತಾ ಇದ್ರು. ಮತ್ತೆ 6 ತಿಂಗಳಾದ್ಮೇಲೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡ್ತಾ ಇದ್ರು. ಯಾಕಂದ್ರೆ ಹೆಲ್ಮೆಟ್ ವ್ಯಾಪಾರ ಆಗ್ಬೇಕಲ್ವ. ಹಾಗಾಗಿ ನಿಮ್ಮದಕ್ಕೆ ಇವಾಗ ಇದೊಂದು ದಿಸ್ ಇಸ್ ವೆರಿ ಹೈಲಿ ಏನಂತಾರೆ ಡೌಟ್ಫುಲ್. ಇನ್ನು ಬೇರೆ ಕಡೆ ಇದಕ್ಕೆ ಅವಕಾಶ ಇದೆ, ನಮ್ಮಲ್ಲಿ ಇದಕ್ಕೆ ಅವಕಾಶ ತೆಗೆದಿದ್ದಾರೆ ಅಂದ್ರೆ ಯು ನೀಡ್ ಟು ಫೈಟ್. ಅಲೋಪತಿ ಸಿಸ್ಟಮ್ ಅಲ್ಲಿ ಲೈಸೆನ್ಸ್ ತಗೊಂಡು ಅಲೋಪತಿ ಹಾಸ್ಪಿಟಲ್ ಮಾಡಿದ್ರೆ ನಾವು. ಬಟ್ ಆಯುರ್ವೇದಿಕ್ ಸಿಸ್ಟಮ್ ಅಂದ್ರೆ ಆಯುರ್ವೇದ ಡ್ರಗ್ ಯೂಸ್ ಮಾಡಿ ಅಂತ ಹೇಳಿಲ್ಲ. ಇಟ್ ಇಸ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಸಿನ್. ನಮ್ಮ ಕ್ವಾಲಿಫಿಕೇಶನ್ ಕೂಡ ಇಟ್ ಇಸ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಸಿನ್ ಅಂತ ಇರೋದು. NCSM ನಮ್ಮ ಸಿಲೆಬಸ್ ಇದೆ 40% ಮಾಡರ್ನ್ ಮೆಡಿಕಲ್ ಸೈನ್ಸ್ ಬಗ್ಗೆ ನಮ್ಮ ಸಿಲೆಬಸ್ ಇದೆ. ಇವನ್ ಫಾರ್ಮಲ್ ಮೆಡಿಸಿನ್ MBBS ಅಲ್ಲಿ ಏನಿದೆ ಅದೆಲ್ಲ ಇದೆ. 1 ಇಯರ್ ನಾವು ಅಲೋಪತಿ ಹಾಸ್ಪಿಟಲ್ ಟ್ರೈನ್ ತಗೊಂಡಿರ್ತೀವಿ. ಇದು NCSM ಗೊತ್ತಿದೆ ಅಂತ ಕನ್ಕರೆಂಟ್ ಟೆಸ್ಟ್. ಅದು ಮೆಡಿಕಲ್ ಪ್ರೊಫೆಷನ್ ಲೀಗಲ್ ಪ್ರೊಫೆಷನ್ ಕನ್ಸಲ್ಟೆಂಟ್ ಕನ್ಕರೆಂಟ್ ಟೆಸ್ಟ್ ವೇರ್ ದ ಸೆಂಟ್ರಲ್ ಪ್ರಿವೈಡ್. ಸೊ
ಸೊ ನಮ್ಗೆ ಈಗ ರೈಟ್ಸ್ ಅಂಡ್ ಲೆವೆಲ್ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಏನ್ ಬೇಕಾದ್ರೂ ಯೂಸ್ ಮಾಡ್ತೀವಿ ಅಂತ ನಾನು ಕೊಟ್ಟಿದೆ. ಸೊ ಆಯುರ್ವೇದಿಕ್ ಸಿಸ್ಟಮ್ ಅಂದ್ರೆ ನಮ್ಮ ಆಯುರ್ವೇದ ವಿತ್ ಮಾಡರ್ನ್ ಮೆಡಿಸಿನ್ to the extent of the So you can prescribe allopathy medicine also. Allopathy and it is a scientific medicine in all its branches, including surgery and obstetrics, but it should not be veterinary medicine and surgery. ಅಂದ್ರೆ ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಪೀಡಿಯಾಟ್ರಿಕ್ ಸರ್ಜರಿ ಈ ತರ ಮಾಡೋಕೆ PG ಮಾಡಿದ್ರು ಕೂಡ ನಾವು ಪರ್ಮಿಷನ್ ಕೊಡ್ತೀವಿ. ಯಾಕಂದ್ರೆ ಅದು ಅಲೋಪತಿ ಅಂತ ಅದೇ ವೆಟರ್ನರಿ ಮೆಡಿಸಿನ್ ಅನ್ನೋದು ಪ್ಯಾರಾಸಿಟಮಾಲ್ ಡೇಟ್ನ ಸೊ ಅದನ್ನ ಅಲೋಪತಿ ಅಂತ ಕನ್ಸಿಡರ್ ಮಾಡಬಾರದು ಅಂತೇಳಿ ಈಗ ಅವರೇ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ, ನಮಗೆ NMC ಆಕ್ಟ್ ಆದ್ಮೇಲೆ ನೀವನ್ನ ಆಯುಷಲ್ಲಿರುವಂಥ ಮಾಡರ್ನ್ ಮೆಡಿಸಿನ್ ಕೂಡ ನೀವು ಅಲೋಪತಿ ಅಂತ ಕನ್ಸಿಡರ್ ಮಾಡಬಾರ್ದು. ಇಟ್ ಇಸ್ ಅ ಪಾರ್ಟ್ ಆಫ್ ಆಯುರ್ವೇದಿಕ್ ಸಿಸ್ಟಮ್. When it is added in teaching and training and syllabus of the Ayurveda system, it is a part of Ayurveda. It is not allopathy. ಇದು ವರ್ಡ್ ಇಂದ ಕನ್ಫ್ಯೂಷನ್ ಇರುತ್ತೆ ಸರ್. ಅಲೋಪತಿ ಅಂದ್ರೆ ಪ್ಯಾರಾಸಿಟಮಾಲ್ ಅಲೋಪತಿ, ಆಯುರ್ವೇದ ಅಂದ್ರೆ ಚೂರ್ಣ ಕಷಾಯ ಅಂತ ಅನ್ಕೊಂಡಿದ್ದಾರೆ. ಆ ಥರ ಇಲ್ಲ. ಒಂದು ಬಾಟಮ್ ಲೈನ್ BAMS ಅವರು ಪ್ರೈಮರಿ ಅದರಲ್ಲಿ ಡಯಾಗ್ನಾಸ್ಟಿಕ್ಸ್ ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಅಲ್ಲದೆ ಇದ್ರು ಕೆಲವೊಂದನ್ನ ನೀವು ಪ್ರಿಸ್ಕ್ರೈಬ್ ಮಾಡಬಹುದು, ಅವಕಾಶ ಇದೆ. ಅವ್ರ ಕ್ವಾಲಿಫಿಕೇಶನ್ ತಕ್ಕಂಗೆ ಅವರು ಸಿಲೆಬಸ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಆಯುರ್ವೇದ ಈಗ ಎಕ್ಸಾಂಪಲ್ ಸರ್, ಇಬ್ಬರು ಒಂದು ಲೂಸ್ ಮೋಷನ್ ಅಂತ ಪೇಷಂಟ್ ಬರ್ತಾರೆ, ಅದನ್ನ ಜಸ್ಟ್ BMS ಡಾಕ್ಟರ್ ಅಥವಾ MBBS ಡಾಕ್ಟರ್ ಅವರು ಕ್ವಾಲಿಫಿಕೇಶನ್ ತಕ್ಕಂಗೆ ನೋಡ್ತಾರೆ. ಅಲ್ಲಿನೂ ಅದು ಕಮ್ಮಿ ಆಗಿಲ್ಲ ಅಂದ್ರೆ MD ಇಂಟರ್ನಲ್ ಮೆಡಿಸಿನ್ ಅಂತ ಇರ್ತಾರೆ, ಅವರು ನಾಲೆಡ್ಜ್ ತಕ್ಕಂಗೆ ಅದನ್ನ ನೋಡ್ತಾರೆ. ಅಲ್ಲೂ ಸಬ್ಸೈಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ಅಂತ ಇರ್ತಾರೆ, ಹೋಗ್ತಾರೆ. ನೀವು ನೋಡಿದ್ವಲ್ಲ ಈಗ ಅಲ್ಲಿ ನಿಖಿಲ್ ಮಾತಾಡಿದ್ರೆ ನಾನು ಇವನ್ನೆಲ್ಲ ಇನ್ಫೆಕ್ಷನ್ ಮಾಡೋ ತರಪ್ಪ ಅದು ಮಾಡ್ತಿರೋದನ್ನ ಡಿಸೈಡ್ ಮಾಡೋ ತರಪ್ಪ ಇದೆಯಾ? ಅವ್ರು ನೋಡಿದ್ರೆ ನೋಡಿಲ್ಲ ಅವರು ರಾತ್ರಿ 10 ಗಂಟೆಗೆ ಯೂಶಲಿ ನಾವು ಅನ್ನೋನ್ ನಂಬರು 10 ಗಂಟೆ 9:30 10 ಗಂಟೆ ಪಾರ್ಟಿಯವರೆಲ್ಲ ಯಾರು ಮಾಡಿದ್ರು ನಾವು ತುಂಬಾ ಎಮರ್ಜೆನ್ಸಿ ಅಂತ ಇದು ಮಾಡ್ತೀವಿ. ಬೆಳಿಗ್ಗೆ ಮಾತಾಡೋಣ ಬೆಳಿಗ್ಗೆ ಮೆಸೇಜ್ ವಿಚಾರಣೆ ಮಾಡಿದ್ರೆ ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಅಷ್ಟೇ ಮೆಸೇಜ್ ಹಾಕಿದ್ದೆ. ನೀವು ಇವರಿಗೆ ಮಾಡಿದ್ರೆ ಬಂದಿದ್ದೀಗ ಅದೇ ನಾನು ನಮ್ಮ ನಮ್ಮ ಫಾರ್ಮಸಿಸ್ಟ್ ಇದ್ದಾರೆ ರಘುಜಂಗೆ ಅವರು ಫಾರ್ವರ್ಡ್ ಮಾಡಿಬಿಟ್ಟು ಇದ್ರ ಬಗ್ಗೆ ನನಗೆ ರಿಪೋರ್ಟ್ ಕೊಡಿ, ಏನಿದೆ ವಿಚಾರಿಸಿ ಮೆಡಿಕಲ್ ಏನು, ಯಾಕೆಂದ್ರೆ ನನಗೆ ಅಷ್ಟೊಂದು ಲೀಗಲ್ ಬೇಸಿಸ್ ಗೊತ್ತಿರಲಿಲ್ಲ. ಅಲ್ಲ ಒಂದು ನಿಮಿಷ ಅದನ್ನ ವಿಚಾರಿಸ್ಬಿಟ್ಟು ಅದನ್ನು ನಿಖಿಲ್ಗೂ ವಿಚಾರಿಸ್ಬಿಟ್ಟು ಏನಿದೆ ತಿಳಿಸಿ ಅಂತ ಬಿಟ್ಟು ಅಷ್ಟು ಹೇಳಿದೆ. ನಾನು ಅಷ್ಟೊಂದು ನೆಕ್ಸ್ಟ್ ಎಲ್ಲ ಈ ಸಲಕ್ಕಾಗಿದ್ರು ತಪ್ಪಾಗಿದ್ರೆ ತಪ್ಪಾಯ್ತು ಅಂತ ಅಷ್ಟೇ. ಮಾತಾಡ
ಡಾಕ್ಟ್ರೆ ಅಲ್ಲ ಅಂತ ಹೇಳಿ. ಆಮೇಲೆ ಕರ್ನಾಟಕ ಬಹಳ ವೆರೈಟಿ ಇವೆಲ್ಲ BMS ಇದೆ. ಅಲ್ಲ, ಯಾವ BMS ಒಂದು word ಬಂದು ಮಾಡ್ಲಿಕ್ಕೆ ನಮ್ಮೊಂದು ಬೇರೆ ಚಾನೆಲ್ ಹಾಕೊಂಡು ಆಮೇಲೆ ಟ್ಯಾಗ್ ಮಾಡ್ಕೊಂಡು ಫುಲ್ ವೈರಲ್ ಅಧಿಕಾರಿಗಳ ಬಂದಿರೋರು ಆಫೀಸರಾ ಅವ್ರೇನು ಹೇಳ್ತಾರೆ?
ಸ್ವಲ್ಪ ಸುಮ್ಮನೆ ಕೇಳಿಸ್ಕೊಳ್ಳಿ ಅಲ್ಲಿ. ಒನ್ ಟೈಮ್ ಪರ್ಮಿಷನ್ ಇಲ್ಲ. 14 ಸ್ಟೇಟಲ್ಲಿ NCAS ಗೈಡ್ಲೈನ್ಸ್ ಅಂತಾರೆ ಆಲ್ ಓವರ್ ಇಂಡಿಯಾ ಒಂದೇ ಸಿಲೆಬಸ್ ಇದೆ. 14 ಸ್ಟೇಟಲ್ಲಿ ಪರ್ಮಿಷನ್ ಇದೆ. ಎಲ್ಲ ಸ್ಟೇಟು NCM ಅಲ್ಲೇ ಬರ್ಬೇಕು. ಈಗ NCM ಅಲ್ಲೇ ಬರ್ಬೇಕು ಅವರು. ಅದಕ್ಕೆ ಏನು ಆದ್ರೆ ಬೋರ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ಅವಾಗ ಅವ್ರು ಏನು ಮಾಡಿದ್ರು ಹೇಳಿದ್ದಾರೆ So provisions will be automatically applied to the whole of the India. So Indian system is given by NCAS that will apply to the whole of India. Rights and privileges also will apply to the whole of India because it is a matter of concurrent. ಲ್ಯಾಂಗ್ವೇಜ್ ಕೇಳಿರೋದ್ರಲ್ಲಿ ಏನಾದ್ರು ತಪ್ಪಿದೆ ನಿಮಗೆ ನನಗೆ ಗೊತ್ತಿಲ್ಲ. ಇದೇನೋ ಒಂದು ಅಲೋಪತಿಯವರು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನನಗೆ ಬಟ್ ನಾವೆಲ್ಲ ಅಲೋಪತಿ ಆಗಲಿ ಹೇಳೋದು BAMS ಅವರು ಡಾಕ್ಟರ್ ಹತ್ರ ನಾವೇ ಹೇಳೋದು. ಆಮೇಲೆ ನಾವೇನಂತ ಒಂದು ವರ್ಷ ತಗೊಂಡಿದ್ವಿ. ನಮಗೇನು ಗೊತ್ತಾಗಲ್ಲ ಡಾಕ್ಟರ್ ಅಂದರೆ ಡಾಕ್ಟರ್. ಹಾಗಾಗಿ ನಾನು ಅದು ಹೇಳಿಲ್ಲ. ಬಟ್ ನಿಮಗೇನಾದ್ರು ಆತ ಬಳಸಿರೋ ಲ್ಯಾಂಗ್ವೇಜ್ ಆತ ಕೇಳ್ತಿರೋ ಪಾಯಿಂಟ್ಗಳಿದೆಯಲ್ವಾ ಅದರಲ್ಲಿ ಏನಾದ್ರೂ ಸತ್ಯ ಇದೆಯಾ ಅಥವಾ ಸರಿ ನ್ಯಾಯ ಇದೆಯಾ ಅಂತ ಅನಿಸ್ತಾ ಇದೆಯಾ ಅಥವಾ ಸೆಮಿ ಇದೆ ಒಂದಷ್ಟಿಲ್ಲ ಲೈನಲ್ಲಿದೆ ಅದು ಕೇಳಿರೋದು ಭಾಷೆ ಆಮೇಲೆ ಮಾತಾಡೋದು. ಆತ ಕೇಳ್ತಿರೋ ಟೆಕ್ನಿಕಲ್ ಪಾಯಿಂಟ್ಸ್ ಅಲ್ಲಿ ಆತ ಕೇಳಿರೋ ಟೆಕ್ನಿಕಲ್ ಪಾಯಿಂಟ್ಸ್ ಸರಿ ಇದೆ ಮತ್ತೆ ಇಲ್ಲಿ ವೈಲೇಟ್ ಆಗಿದೆ ಅಂತ ಏನಾದ್ರು ಅನಿಸ್ತಿದ್ಯಾ? ಅದೇ ಇವರು ಹೇಳಿದಾಗೆ ಒಂದಷ್ಟು ಅವ್ರಿಗೆ ಕೆಲವೊಂದು ಇದು ಮಾಡೋದಕ್ಕೆ ಪ್ರಾವಿಷನ್ಸ್ ಇದೆ. ಆದ್ರೆ ನೀವು ECG ಮಾಡೋದಕ್ಕೆ ಅದೆಲ್ಲ ನಾನು ಕೇಳ್ತಿರೋದು ಅವ್ರನ್ನ ಅದಕ್ಕೆ ಆಮೇಲೆ ಕೊಡಿ ಅವ್ರು ಯಾವ್ದ ಮೇಲೆ ಮಾತಾಡಿ. ಅದಕ್ಕೆ ನಾನು ಹೇಳಿದ ಮಧ್ಯದಲ್ಲಿ ಸಮಯ ಇದೆ ಕೇಳಿಸ್ಕೊಳ್ಳಿ. ಆಮೇಲೆ ಅವ್ನು ಅದು ಪೂರ್ತಿ ಮಾಡಿದ್ಮೇಲೆ ಅವ್ರು ಹೇಳಿದ್ದೆ ಸತ್ಯ, ಬೇರೆಯವ್ರಿಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಅವ್ರು ಹೇಳಿರೋ ತಪ್ಪು ಸುಳ್ಳು ಹೇಳಿದ್ರು ನಾವು ಒಪ್ಕೊಳ್ಬೇಕು ಅಂತ ಇಲ್ವಲ್ಲ. ಅವರು ನಮ್ಮ ಪಕ್ಷದ ಹಾಲಿ ಅಧ್ಯಕ್ಷರು, ಇಂಥ ಸಾಕಷ್ಟು ಜ್ಞಾನ ಇರುವಂತವ್ರು, ಇಂಥ ವಿಚಾರ ಬಗ್ಗೆ ಅವ್ರಿಗೆ ಬಹಳ ಗೊತ್ತಿದೆ. ಅದಕ್ಕಾಗಿ ನಾನು ಅವ್ರು ಕೇಳಿದೆ. ECG ಬಗ್ಗೆ ನನಗೆ ಡೌಟ್ ಇದೆ. ECG ಬಗ್ಗೆ ಮಾಡೋದ್ರಿಂದ ಇದು ಆಗಿರ್ಬೋದು ಲಿಮಿಟೇಷನ್ಸ್ ಇಂಥದ್ದು. ಅದಕ್ಕೆ ಡಾಕ್ಟರ್ ಅವರು BAMS ಅವರು ಅಲ್ಲಿ ಆಯುರ್ವೇದಿಕ್ ಅವ್ರಿಗೆ ಡಾಕ್ಟರ್ ಸುಂದರಪ್ಪ ಅಂತ ಕಳಿಸಿದಾಗ ಅವ್ರಿಗೆಲ್ಲ ಇದನ್ನು ಆ್ಯಕ್ಟ್ ಇಂಥದ್ದೆಲ್ಲ ಇದನ್ನು ಕಳಿಸಿರೋ ಈ ಥರ ಹಿಂಗಿದೆ ಅಂತ ನಾವೇನು ಬರ್ತೇವೆ ಆ ಕಡೆಗೆ ಏನು ಹುಟ್ಟು ಬಂದು ಅದೆಲ್ಲ ಸರಿ ಅವರು ಮಾತಾಡ್ತಾರೆ ಏನಿದೆ ಕಾನೂನು ಪ್ರಕಾರ ಏನಿದೆ ಅದೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಸೊ ನನಗೆ ಒಂದಷ್ಟು ಇವರಿಗೆ ಪ್ರಾವಿಷನ್ ಇದೆ, ಆದರೆ ಅದು ಮೀರಿದಾರ ಅದು ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ದಿಕ್ಕಿಗೆ. ಆದರೆ ಅದು ಮೀರಿ ಪ್ರಶ್ನೆ ಮಾಡಿದಾರ ಇನ್ನೊಂದು ನನಗೂ ಈಗ ಕ್ಲಾರಿಟಿ ತಗೋತಾ ಇದ್ದೀನಿ. ECG ಬಗ್ಗೆ ಹೇಳಿದ್ರು. ECG ಡಯಾಗ್ನೋಸ್ಟಿಕ್ ಸೆಂಟರ್ ECG ಆಗ್ಬೋದು. ಇಲ್ಲ ECG ಮಾಡೋದು ತಪ್ಪಲ್ಲ. ಇವನ್ ECG ಟ್ರೀಟ್ಮೆಂಟ್ ಅನ್ನು ಆಯುರ್ವೇದ ಟ್ರೀಟ್ಮೆಂಟ್ ಇರ್ತಾರೆ. ವ್ಯಾಪಾರ ಟ್ಯಾಬ್ಲೆಟ್ ಕಾರ್ಡಿಯಾಕ್ ಟ್ರೀಟ್ಮೆಂಟ್ ಕೊಡ್ಬೋದು ನಾವು. ಯಾಕಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ. ಅದು ECG ಮಾಡೋದಿಲ್ಲ, ರೀಡಿಂಗ್ ಮಾಡಿ ನಾವು ಹೇಳೋದಕ್ಕೆ ಅಲೋಪತಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇಟ್ ಈಸ್ ಫಾಲ್ಟ್ ಅಲ್ಲ. ECG ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ಬೋದು, ECG ರಿಪೋರ್ಟ್ ನೋಡ್ಬೋದು, ECG ಮಾಡೋದು ತಪ್ಪು ಅಂದ್ರೆ ಎಲ್ಲ ಹೆಂಗೆ ಆಮೇಲೆ ಈಗ ನಾವೊಂದು
ನೀವು ಆಕ್ಚುಲಿ ನೀವು ಜನ ಬರ್ತೀರ ಅನ್ನೋದಿದ್ರೆ ನಮ್ಗೆ ಗೊತ್ತಿದ್ದಿದ್ರೆ ನಾವು ನಮ್ಮ ಇದರಲ್ಲಿ ನಮ್ಮಲ್ಲೇ ಇರುವಂತಹ ಕೆಲವೊಂದು ಎಕ್ಸ್ಪರ್ಟ್ಸ್ ನ ಕರ್ಕೊಳ್ತಾ ಇದ್ವಿ. ಯಾಕಂದ್ರೆ ಒಂದಷ್ಟು ಮಾಹಿತಿ ಗೊತ್ತಾಗಲಿಲ್ಲ. ಆದ್ರೆ ನೀವೆಲ್ಲ ಬಂದಿರೋದ್ರಿಂದ ನಾವು ಇಷ್ಟೆಲ್ಲ ಈಗ ನಾನು ಕರಿಬೇಕು ಅನ್ಕೊಂಡಿದ್ದೆ. ಆದ್ರೆ ನೀವು 4-5 ಜನ ಸಂಘಟನೆಯಿಂದ ಬರ್ತೀವಿ ಅಂದ್ರಲ್ವಾ, ಸಂಘದಿಂದ 4 ಜನ ಬರ್ತಾರೆ ವಿಚಾರಿಸೋಣ, ಆಮೇಲೆ ನೋಡೋಣ. ಬಟ್ ಇವತ್ತು ಇಷ್ಟೆಲ್ಲ ಬಂದಿರೋದ್ರಿಂದ ನಾವೊಂದಷ್ಟು ಮಾಹಿತಿ ತಗೊಳ್ಬೇಕಾಗುತ್ತೆ. ಒಂದು ಲ್ಯಾಂಗ್ವೇಜ್ ಬಗ್ಗೆ ನಾವು ಅದಕ್ಕೆ ಏನ್ ಮಾಡ್ಬೇಕು ಹೇಳ್ಬೋದು. ಅವ್ರು ನಮ್ಮ ಪಕ್ಷದಲ್ಲಿ ಇರೋ ತನಕ ಅದಕ್ಕೆ ಅನ್ನೋದು ತಪ್ಪು ಮಾಡಿದ್ರೆ ತಪ್ಪಿಗೆ ಅವರು ಅನುಭವಿಸ್ಬೇಕು. ನೀವೇ ಕಂಪ್ಲೇಂಟ್ ಮಾಡೋದು ನಮ್ದೇನು ನಾವು ಅಡ್ಡ ಹಾಕೋದಿಕ್ಕಾಗುತ್ತೆ. ದಟ್ ಇಸ್ ಬಿಕಾಸ್ ನಿಮ್ ರೈಟ್ಸ್ ಅದು. ಆದ್ರೆ ನಿಮ್ ಕಡೆ ಏನಾದ್ರು ತಪ್ಪಿತ್ತು ಅಂದ್ರೆ ನಾವು ಅವರಿಗೆ ಯಾಕೆ ನಿಮ್ ಕೇಳಿದ್ರೆ ಅಂತ ಕೇಳಕ್ಕ ಹೌದು ಅಷ್ಟೇ. ಅಷ್ಟೇ ನಾವು ಕೇಳ್ತಾ ಇರೋದು. ಹಾಗಾಗಿ ಅದನ್ನ ನಾವು ಕೇಳ್ಕೊಳ್ತೀವಿ, ಕನ್ಫರ್ಮ್ ಮಾಡ್ಕೊಳ್ತೀವಿ. ಆಮೇಲೆ ನೀವು ಅಷ್ಟೇ ನಿಮ್ದೇನಾದ್ರು ಆ ತರ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನ ಮೀರ್ಕೊಳ್ಳೋದಕ್ಕೆ ಫೈಟ್ ಮಾಡಿ. ಅದನ್ನ ಬಿಟ್ಟು ಅದು ಇರೋವಾಗ್ಲೇನೆ ಯಾವ್ದಾದ್ರು ಒಂದು ಇಲ್ಲೀಗಲ್ ಆಗಿದ್ರೆ ಅಥವಾ ಅದಕ್ಕೆ ನಿಮ್ಮನ್ನ ಬಾರ್ ಮಾಡಿದ್ರೆ ನಾಟ್ ಸಪೋಸ್ ಟು ಡೂ ಆಲ್ ದಿಸ್ ಅಂತಿದ್ರೆ ಅದನ್ನ ಮಾಡ್ಬೇಡಿ. ಒಂದಷ್ಟು ದಿವಸ ನಿಮ್ಗೆ ಪರ್ಮಿಷನ್ ತಗೊಳ್ಳೋ ತನಕ ಬದಲಾವಣೆ ಮಾಡ್ಬೇಡಿ. ಕಾನೂನಲ್ಲಿ ಎಲ್ಲ ಅವಕಾಶ ಇದೆ. ನನಗೆ ನೋಡಿ, ನೀವು ಏನೇನೋ ಹೇಳ್ತೀರ ನನಗೆ ಗೊತ್ತಾಗಲ್ಲ. ನಾನು ಹೇಳಿದ್ದು ಬಾಟಮ್ ಲೈನ್ ಅಲ್ಲಿ ಹೇಳ್ತಾ ಇದ್ದೀನಿ. ಏನು ಪೇಮೆಂಟ್ ಟರ್ಮ್ಸ್ ಅಲ್ಲಿ ನಿಮಗೆ ನಿಮ್ ಪರ್ಮಿಷನ್ ಇರೋದನ್ನ ಮಾಡಿ, ಪರ್ಮಿಷನ್ ಇಲ್ಲದೆ ಇರೋದನ್ನ ಮಾಡ್ಬೇಡಿ. ನೀವು ಇಂಥ ಪರ್ಮಿಷನ್ ಇದೆ ಇಂಥದಕ್ಕಿಲ್ಲ ಅಂದ್ರೆ ನಮ್ಗೇನು ತಲೆ ಕೂಡ ಅರ್ಥ ಆಗಲ್ಲ. ಆದ್ರೆ ಅವ್ರೇನಾದ್ರು ತುಂಬಾ ಇನ್ನೊಂದ್ಸಲ ಚೆಕ್ ಮಾಡಿ ಅವ್ರು ಕೇಳಿರೋದ್ರಲ್ಲೇ ತಪ್ಪಿದೆ, ಭಾಷೆದು ನಾವು ಅದನ್ನ ಬೇರೆ ರೀತಿಯಲ್ಲಿ ಮಾತಾಡ್ಕೊಳ್ತೀವಿ. ಭಾಷೆ ಮಾತಾಡಿರೋದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಆತ ಏನೋ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ ಅಂದ್ರೆ ಇನ್ನೊಂದರ ನಡ್ಕೊಳ್ತೀವಿ. ಆದ್ರೆ ಆತ ಕಾನೂನು ಬಾಹಿರವಾಗೇನೆ ಇದ್ದಾನೆ. ಯಾವ ವಿಚಾರದಲ್ಲಿ ಆತ ಕೇಳ್ತಿರೋದೇನೆ ಅಪೂರ್ಣ ಮಾಹಿತಿಯಿಂದ ಅಜ್ಞಾನದಿಂದ ಕೆಲವರು ಕೇಳ್ತಾ ಇದ್ದಾನೆ ಅಂದ್ರೆ ಅದು ನಾವು ಸ್ವಲ್ಪ ವಿಚಾರಿಸಬಹುದು. ಆತ ಅಜ್ಞಾನದಿಂದ ಮಾತಾಡ್ತಾ ಇಲ್ಲ, ಆತನಿಗೆ ಒಂದಷ್ಟು ಮಾಹಿತಿ ಇದೆ, ಆತ ಕೇಳ್ತಿರೋ ಪ್ರಶ್ನೆಗಳು ಸರಿ ಇದೆ. ಕೇಳ್ತಿರೋದು ಸರಿ ಇಲ್ಲ ಅಂದ್ಮೇಲೆ ಅದಕ್ಕೆ ನಾವು ಬರೀ ಕೇಳ್ತಿರೋದು ಸರಿ ಇಲ್ಲ ಅಂತ ಮಾತ್ರ ಉತ್ತರ ಕೊಡ್ಬೋದೇ ಹೊರತು ಬೇರೆ ಕೊಡಲ್ವಾ? ದೀಪ ಈಗ ನಾವು ಪಂಚಕರ್ಮ ಮಾಡ್ಬೇಕಂದ್ರೆ ಇಷ್ಟೆಲ್ಲ ನಾವು CBC, ಇವನ್ನೆಲ್ಲ ಮಾಡ್ಬೇಕು. ಅವನ್ನೆಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಪಂಚಕರ್ಮ ಗೊತ್ತಲ್ಲ ಸರ್, ರೇತನ ಅವಮಾನ ಹೀಗಲ್ಲ. ಅವ್ರು ವಿತೌಟ್ ಚೆಕ್ ಮಾಡಿದ್ರೆ ಕೊಡಬಾರ್ದು. ಯಾಕಂದ್ರೆ ಕೆಲವೊಂದು ಬೇಸಿಕಲಿ PNC ಲೆವೆಲ್ ಈಗ ಎಲ್ಲರೂ ಮಾಡ್ಬೋದು ಸರ್. ಎಷ್ಟೋ PNC against medical doctors ಇದ್ದಾರೆ, BAMS ಡಾಕ್ಟರ್ more than 25 years ವರ್ಕ್ ಮಾಡ್ತಿದ್ದಾರೆ. ಈಗ MBBS ಡಾಕ್ಟರ್ಸ್ ಬಂದಿದ್ದಾರೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮೇಲೆ ರಿಮೂವ್ ಮಾಡಿದ್ದಾರೆ. ಇಷ್ಟು ವರ್ಷ ಗೌರ್ಮೆಂಟ್ ಪರ್ಮಿಷನ್. ನಾನು ಇನ್ನೊಂದು ಮಾತಿಗೆ ಹೇಳ್ಬಿಡ್ತೀನಿ ನೋಡಿ, ಒಂದು ನಿಮಿಷ. ರಾಜ್ಯದ ಅನೇಕ ಕಡೆಗಳಲ್ಲಿ, ರಾಜ್ಯನೆಲ್ಲ ದೇಶಾದ್ಯಂತ ಡಾಕ್ಟರ್ಗಳ ಕೊರತೆ, ವಿಶೇಷವಾಗಿ MBBS ಡಾಕ್ಟರ್ ಕೊರತೆ ಇದೆ. MBBS ಡಾಕ್ಟರ್ ಕೊರತೆ ಇದ್ದಾಗ ಒಂದು ಮಟ್ಟಕ್ಕೆ ದೇಶದ ಜನರ ಆರೋಗ್ಯವನ್ನ ಕಾಪಾಡಿರೋದು ಆರಂಭಿಕ ಹಂತದಲ್ಲಿ ನೀವೇ. ಆದ್ರೆ ಅದು ರೂರಲ್ ಸೈಡ್ ಎಲ್ಲ ನಾವೆಲ್ಲ ಮುಗಿಸಿಲ್ಲ. ಆದ್ರೆ ನೀವು BIMS ಒಂದು ಮಿನಿಮಮ್ ಆಗಿ ಓದಿರ್ತೀರ. ಆದ್ರೆ ಇವತ್ತು BIMS ಡಾಕ್ಟರ್ಗಳು ಸಿಗದಿರುವಂತಹ ಕಡೆಗಳಲ್ಲಿ ಏನೂ ಓದದೇ ಇರೋರು IV ಹಿಡ್ಕೊಂಡು ಏನೇನೋ ಇಂಜೆಕ್ಷನ್ ಹಿಡ್ಕೊಂಡು ಎಲ್ಲೆಲ್ಲ ಓಡಾಡ್ತಾರೆ. ವಾಕ್ಗಳು ಇದ್ದಾರೆ, ವಾಕ್ಗಳು ಇದ್ದು ಅವ್ರ ಕಾರಣಕ್ಕಾಗಿ ಸತ್ತಿರೋರು ಇದ್ದಾರೆ, ಬದುಕಿರೋರು ಇದ್ದಾರೆ. ಅವರಿಂದ ಏನೋ ಒಂದು ಅದೃಷ್ಟಕ್ಕೂ ಅಥವಾ ಏನೋ ಒಂದು ಕಾರಣಕ್ಕೂ ಆ ಟೈಮ್ಲಿ ಟ್ರೀಟ್ಮೆಂಟ್ ಸಿಕ್ಕ ಕಾರಣಕ್ಕೆ ನಿಮ್ಗೆ ಗೊತ್ತಿದೆ ಗೋಲ್ಡನ್ ಅವರ್ ಅಂತ ಇರುತ್ತೆ ಅಲ್ವಾ? ಈಗ ಲಕ್ವಾ ಹೊಡೆದ್ರೆ ಪ್ಯಾರಾಲಿಸಿಸ್ ಆಯ್ತು ಅಂದ್ರೆ 2 hours 3 hours ಅದೇನೋ ಒಂದು ಇಂಜೆಕ್ಷನ್ ಬಂದಿದೆ ಅಂತ ಅದು ಕೊಟ್ರೆ ಇವಾಗ ಬಹುತೇಕ ಗುಣ ಆಗ್ಬಿಡ್ತಾರೆ ಅಂತ ಎಲ್ಲ ಇದೆ. ಆ ಪೀರಿಯಡ್ ಅಲ್ಲಿ ಅದೇ ಅಲ್ಲ, ಬೇರೆ ಇನ್ಯಾವುದೋ ಒಂದು ಕಾಯಿಲೆ, ಇನ್ಯಾವುದೋ ಸಣ್ಣದೇ ತಗೊಳ್ಳೋಣ, ಸಣ್ಣದು ಗಂಭೀರವಾಗೋದು. ಈ ವಾಕ್ಯಗಳು ಮಾಮೂಲಿ ಯಾವುದೋ ಒಂದು ಸಣ್ಣದೊಂದು ಅವ್ರು ಗೊತ್ತಿರೋ ಒಂದು ಚಿಕಿತ್ಸೆ ಕೊಟ್ಟೆ ಬದುಕಿರ್ತಾರೆ, ಇಲ್ಲ ಅಂತಲ್ಲ. ಅದೇ ತರಕ್ಕೆ ಮೊನ್ನೆ ಯಾವ್ದೋ ಒಂದು ಇಲ್ಲೊಂದ್ ಕಡೆ ನೋಡಿದ್ವಿ, ಯಾವುದೋ ಒಂದ್ ಕಡೆ ಅದ್ ಯಾವ್ದೋ ಕೊಟ್ಟು ಒಂದಷ್ಟು ಜನ ಸತ್ತು ಹೋದ್ರು ಅಥವಾ ಆಯ್ತು ಕಾಫ್ ಸಿರಪ್ ಅಲ್ಲ, ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಕಾಫ್ ಸಿರಪ್ ಅಲ್ಲ, ಬೇರೆ ಇಲ್ಲೇನೋ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಇಲ್ಲೇ ಯಾವ್ದೋ ಒಂದು ಕರ್ನಾಟಕದಲ್ಲಿ ಯಾವ್ದೋ ಬಿಜಾಪುರ ಬಾಗಲಕೋಟೆ ಎಲ್ಲ ಒಂದ್ ಕಡೆ ಆಗಿದೆ ಈ ತರ ಪಾಕಗಳು ಕೊಟ್ಟು. ಸೊ ಹಾಗಾಗಿ ಆ ತರದ್ದು ಇದೆ. ಆದ್ರೆ ಹಾಗಂತ ಮಾತ್ರಕ್ಕೆ ನೀವು ಜನರ ಆರೋಗ್ಯ ಕಾಪಾಡಿಲ್ಲ, ಜನರು ಬದುಕಿಸಿಲ್ಲ ಅಂತ ಹೇಳೋದು ಸುಳ್ಳ. ನೀವು ಬದುಕಿಸಿದ್ದೀರಾ, ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ನಿಮ್ಮಲ್ಲೂ ಮಾಸ್ಟರ್ ಡಿಗ್ರಿ ಇದೆ, ನಿಮ್ಮಲ್ಲೂ ಬೇರೆ ಬೇರೆ ತರದ ಇದಿದೆ, ಅದನ್ನ ಇನ್ನೂ ಬಳವಳಿಕೆ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಹಾಗಾಗಿ ನಿಮ್ಮನ್ನ ಡಾಕ್ಟರ್ಗಳು ಅಲ್ಲ ಅಂತ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯ. ನಿಮ್ಗೆ ಗೌರ್ಮೆಂಟ್ ಡಾಕ್ಟರ್ ಅಂತ ಕೊಡುತ್ತೆ,
ನೀವು ಆದ್ರೆ ಯಾವ ಚಿಕಿತ್ಸೆ ಅನ್ನೋದಷ್ಟೇ. ಹಾಗಾಗಿ ಆತ ನೀವು ಡಾಕ್ಟರ್ ಅಲ್ಲ ಅಂತ ಆತ ಹೇಳಿದ್ರೆ ಆತ ಅಲ್ಲಿ ಅದು ಏನು ಅವ್ರದ್ದು ಇದಿರ್ಲಿಲ್ಲ, ಸರ್ಟಿಫಿಕೇಟ್ ಇರ್ಲಿಲ್ಲ ಅಂತ ಹೇಳಿದಾಗ ಬೇರೆ, ಸರ್ಟಿಫಿಕೇಟ್ ಕೊಟ್ಮೇಲೆ ನೀನು ಡಾಕ್ಟ್ರೇ ಅಲ್ಲ ಅಂತ ಹೇಳೋದು ತಪ್ಪು. ಮೊದಲನೇ ಅದನ್ನ ನಾವು ಏನು ಅದಕ್ಕೆ ಬೇಕಾಗಿರೋದು ಇದೇನು ತಪ್ಪಾಗಿದ್ರೆ ಅದಕ್ಕೆ ಅದನ್ನ ಏನ್ ಯಾವ ತರ ಕೇಳ್ಬೇಕು ಏನ್ ಕೇಳ್ಬೇಕು ಅಂತ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡ್ಬೇಕು. ಎರಡನೇದಾಗಿ ಯಾಕಂದ್ರೆ ಅವರು ಇಂಡಿವಿಜುವಲ್ ಆಗಿದ್ರೆ ಅದೊಂದು ತರಕ್ಕೆ, ಇಂಡಿವಿಜುವಲ್ ಅಲ್ಲ, ಅವರೊಬ್ಬ ಆಫೀಸ್ ಬೇರೆಯವರು, ಅವರ ಸ್ವತಂತ್ರ ಅಂದ್ಕೊಂಡ್ರು ಅವೆಲ್ಲ ಮಾಡಿದಾಗ ಬಿಕಾಸ್ ನೀವು ಆತ ಸ್ವತಂತ್ರ ಆಗಿದ್ದು ಇಲ್ಲಿ ತನಕ ಬರ್ತಾ ಇಲ್ಲ, ಅದು ಇಟ್ ರಿಫ್ಲೆಕ್ಟ್ಸ್ ಆನ್ ಅವರ್ ಪಾರ್ಟಿ ನಮ್ಮ ಇದ್ರದ್ದು. ಆದ್ರೆ ಕೊಟ್ಟಿರೋ ಟ್ರೀಟ್ಮೆಂಟ್ ಅಲ್ಲಿ ತಪ್ಪಿತ್ತು ಅಂದ್ರೆ ಆಗ್ಲೇ ಹೇಳಿದಂಗೆ ಈಸ್ ಆಲ್ಸೋ ಮಾಡ್ಬೋದಲ್ಲ, ಅದೇ ದೊಡ್ಡ ECG ಯಾರು ಬೇಕಾದ್ರೂ ಮಾಡ್ಬೋದು. ECG ನಾನೇ ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ ಬರ್ತೀನಿ, ನಾನು ನೋಡ್ತೀನಿ, ಆದ್ರೆ ಅದನ್ನ ನೋಡಿ ನಾನು ಟ್ರೀಟ್ಮೆಂಟ್ ತಗೊಳ್ತೀನ ಅಥವಾ ಅದನ್ನ ನೋಡಿ ಯಾರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾರಿಗೆ ಅಧಿಕಾರ ಇದೆ? ಬೇರೆ ಕಳ್ಸೋದೇ ಆಗ್ಲಿ, ECG ನಲ್ಲಿ ಪ್ರೈಮರಿ ನಿಮ್ಗೆಲ್ಲ ECG ನಲ್ಲಿ ಏನೇನು ಅದು ವೇವ್ಸ್ ಯಾವ ಅನ್ನೋದ್ ಮೇಲೆ ಇದು ನಾರ್ಮಲ್ ಅಬ್ನಾರ್ಮಲ್ ಅಂತ ಗೊತ್ತಾಗುತ್ತೆ. ಅಬ್ನಾರ್ಮಲ್ ಆದ ತಕ್ಷಣ ಅಬ್ನಾರ್ಮಲ್ ಇದ್ರು ಬೇಗ ಅಲ್ಲಿ ಹೋಗುವಂತೆ ನಾವು ಹೇಳ್ತೀವಿ ಅಲ್ವಾ? ಆದ್ರೆ ಅಲ್ಲೇ ನಾರ್ಮಲ್ ಅಬ್ನಾರ್ಮಲ್ ಇದ್ದಾಗ್ರು ಇಲ್ಲ ಇದು ನನ್ ಟ್ರೀಟ್ಮೆಂಟ್ ಗೊತ್ತು ಅಂತ ಮಾಡಿದ್ರೆ ಮಾತ್ರ ಅಲ್ವಾ? ಇದು ECG ಮಾಡೋದು ಯಾರು ಬೇಕಾದ್ರೂ ECG ಮಾಡ್ಬೋದು. ECG ಟೆಸ್ಟ್, ಅದೇ ECG ಟೆಸ್ಟ್ ಮೇಲೆ ಡಿಸಿಷನ್ ಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಎರಡು ಇಂಪಾರ್ಟೆಂಟ್. ನೀವು ಅದು ಮಾಡಿಲ್ಲ ಅಂದ್ರೆ ECG ಮಾಡೋದು ತಪ್ಪಲ್ಲ, ಬ್ಲಡ್ ಟೆಸ್ಟ್ ಗಮನಿಸೋದು ತಪ್ಪಲ್ಲ, ಇನ್ಯಾವುದೋ ಒಂದು ಎಕ್ಸ್ರೇ ನೋಡೋದು ತಪ್ಪಲ್ಲ. ನನಗೆ ಇದು ಕ್ಲಾವಿಕಲ್ ಬೋನ್ ಏನಂತಾರೆ ಅದನ್ನ, ಕಾಲರ್ ಬೋನ್ ಅಂತಾರೆ, ಕ್ಲಾವಿಕಲ್ ಬೋನ್ ಉಳಿದೋಗಿತ್ತು ಸೈಕಲ್ ಜೊತೆ ಹೋದಾಗ. ಇಲ್ಲಿ ನಮ್ಮ ಆನೇಕಲ್ ತಾಲೂಕು ಎಲ್ಲ ಕನಕಪುರ ರೋಡಲ್ಲಿ ಉಳಿದೋಯ್ತು ನನಗೆ. ಆಗ ಇಲ್ಲಿ ನಾನು ಇದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಕೋವಿಡ್ ಇತ್ತು ಅದೇ ಟೈಮಲ್ಲಿ ನನಗೆ. ಹಾಗಾಗಿ ಇದು ಆಪರೇಷನ್ ಬೇಡ ಹಾಗೆ ಇರುತ್ತೆ ಅಂದ್ರು, ಕೈ ಎತ್ತಕ್ಕೆ ಆಗ್ತಾ ಇರಲಿಲ್ಲ, ಪೂರ್ತಿ ಬಿದ್ದ ಹೋಗಿತ್ತು. ಅದಕ್ಕೇನು ಇದೇ ಇರಲಿಲ್ಲ, ಸುಮ್ಮನೆ ಅದು ಇಟ್ಕೊಂಡು ಆಮೇಲೆ ಇನ್ನೊಂದು 15 ತಿಂಗಳಾದ್ಮೇಲೆ ಎಲ್ಲಿದೆ ಭಟ್ರಳ್ಳಿ ಅಲ್ಲಿ ಹೋದೆ. ಅವ್ರು ಎಕ್ಸ್ರೇ ಕೇಳಿದ್ರು ಎಷ್ಟಾಗಿದೆ ಏನಾಗಿದೆ ಅಂತ. ಅವ್ರೇನು ಬೇರೆ ಸ್ವಲ್ಪ ಫೀಲ್ ಮಾಡ್ಬೋದೇ ಹೊರತು ನಿಜಕ್ಕೂ ನೋಡ್ಬೇಕು ಅಂದ್ರೆ ಎಕ್ಸ್ರೇ ತಗೊಂಡು ಹೋಗಿದ್ದೆ. ಎಕ್ಸ್ರೇ ನೋಡಿ ಅವ್ರ ಟ್ರೀಟ್ಮೆಂಟ್ ಅದು ಕಟ್ ಹಾಕೋದ್ರಲ್ಲಿ ತಪ್ಪೇನಿಲ್ವಲ್ಲ, ಅದೇ ತಪ್ಪಿಲ್ಲ. ಎಕ್ಸ್ರೇ ನೋಡೋದಾಗ್ಲಿ, ECG ಮಾಡೋದಾಗ್ಲಿ, ಬ್ಲಡ್ ಟೆಸ್ಟ್ ನೋಡೋದಾಗ್ಲಿ ತಪ್ಪಲ್ಲ ನನ್ನ ಪ್ರಕಾರ. ಹಾಗಾಗಿ ಆತ ಎಕ್ಸ್ರೇ ECG ಮೇಲೆ ನೀವೇನೋ ಇಂಜೆಕ್ಷನ್ ಕೊಟ್ಟಿದ್ದಾನೆ ಅಂತ ಹೇಳ್ತೀರಲ್ವಾ, ಅದು ಸರಿನಾ ತಪ್ಪ ಅನ್ನೋದಷ್ಟೇ. ಅದೇನೆ ಅದು ಡಾಕ್ಟರ್ ಬಿಟ್ಟಿರೋ ವಿಚಾರ. ಆದ್ರೆ ಅದು ಸರಿನಾ ತಪ್ಪ ಅನ್ನುವಂಥದ್ದು ಯಾರು ಬಿಟ್ಟಿರೋದು? ಅದು DHOಗೆ ಅಥವಾ ಸರ್ಕಾರಕ್ಕೆ. ಅದೊಂದು ಯಾವ್ದೋ ನಿಮ್ದು ಒಂದು ಇದಿರುತ್ತಲ್ಲ, ಕಾಂಪಿಟೆಂಟ್ ಅಥಾರಿಟಿ, ಇದನ್ನ ಸರಿ ತಪ್ಪ ಅಂತ ಹೇಳುವಂಥದ್ದು. ಅದು ನೀವು ಕೊಟ್ಟಿರೋ ಟ್ರೀಟ್ಮೆಂಟ್ ಕರೆಕ್ಟ್ ಇತ್ತು ಅಂದ್ರೆ ಅದನ್ನು ಪ್ರಶ್ನೆ ಮಾಡಕ್ಕಾಗಲ್ಲ. ಕೊಟ್ಟಿರೋ ಟ್ರೀಟ್ಮೆಂಟ್ ತಪ್ಪಿದೆ ಅಂದ್ರೆ ಮಾತ್ರ ಆವಾಗ ನೀವು ಯು ಆರ್ ನಾಟ್ ಕ್ವಾಲಿಫೈಡ್ ಟು ಈ ಇಂಜೆಕ್ಷನ್ ಕೊಡೋದಿಕ್ಕೆ ಅಂತ ಹೇಳಿ. ನಿಮ್ಗೆ ಅದೇನಿದೆಯೋ ಇಲ್ಲ ಅದು ಸಣ್ಣ ತಪ್ಪಾಗಿದ್ದು ಯಾರು ಸತ್ತಿಲ್ಲ ಅಂದ್ಮೇಲೆ ವಾಗ್ದಂಡನೆ ಮಾಡುತ್ತೋ ಅಥವಾ ನಿಮ್ಮ ಲೈಸೆನ್ಸ್ ರಿವೋಕ್ ಮಾಡುತ್ತೋ, ಇದು ತಪ್ಪಾಗಿತ್ತು ಅಂದ್ರೆ ಕೇಸ್ ಮಾಡಿ FIR ಮಾಡಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಲ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಜೈಲ್ಗೆ ಆಗುತ್ತೋ, ಅದೆಲ್ಲ ಇಟ್ಸ್ ಅಪ್ ಟು ದ ಸಿಸ್ಟಮ್. ಬಿಕಾಸ್ ವೆನ್ ಯು ಆರ್ ಫ್ಲೋಟಿಂಗ್ ರೂಲ್ಸ್, ಅದು ಯಾವ ತರದ ಪ್ರಮಾಣ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವೇನೇ ಮಾಡಿದ್ರು ತಪ್ಪೇ ಮಾಡಿದ್ರು ಯಾರು ಸತ್ತಿಲ್ಲ ಅಂದ್ರೆ ನೀನ್ ಅಲ್ಲೇನು ಕಾಸ್ ಅಂಡ್ ಎಫೆಕ್ಟ್ ಏನಿಲ್ವಲ್ಲ ಅಂತ ಬಿಟ್ಬಿಡ್ತಾರೆ. ಆದ್ರೆ ಸಣ್ಣ ತಪ್ಪು ಆದ್ರೆ ಬೇರೆ ಯಾವ್ದೋ ಕಾರಣ ಸೈಡ್ ಎಫೆಕ್ಟ್ ಆಗಿ ಹೋಗ್ಬಿಡ್ತು ಅಂದ್ರೆ ಯು ವಿಲ್ ಬಿ ಲಯಬಲ್ ಫಾರ್ ದಟ್ ಮಿಸ್ಟೇಕ್. ಅದಕ್ಕೆ ಇನ್ನೊಂದು ವಿಷಯ ನಾವು ಮಾತಾಡ್ತೀವಿ, ನಾವೇನ್ ಮಾಡ್ಬೋದು ಅಂತ. ಈಗ ಅವ್ರಿಗೆ ಕೆಲವೊಂದು ವರ್ಡ್ ಯೂಸ್ ಮಾಡ್ತಾ ಇರೋದು ಒಂದ್ಸಲ ಮಾಡಿರೋದು ಅವತ್ತೊಂದೇ ಎಪಿಸೋಡ್, ಆಮೇಲೆ ಪದೇ ಮಾಡಿ ಒಂದೇ ವಿಡಿಯೋ ಅಲ್ವಾ? ಹಾಗಾಗಿ ಮುಂದಕ್ಕೆ ಈಗ ಆಲ್ರೆಡಿ ಮಾಡಿರೋದಲ್ಲ, ಮುಂದಕ್ಕೆ ಅವ್ರು ಮಾಡದೇ ಇರೋದು ಅವ್ರಿಗೂ ಬಿಕಾಸ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಪರ್ಸನ್ ನಾನು ಅಂದ್ಕೊಂಡ ಹಾಗೆ ಅವರು ಆ ತರಕ್ಕೆ ಮುಂದಕ್ಕೆ ಮಾತಾಡುವಾಗ ಒಂದು ಹುಷಾರಲ್ಲಿರ್ತಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಮಿಕ್ಕಿತ್ತು ಈಗ ಆಗಿರೋದಕ್ಕೆ ನಾವು ಅದನ್ನ ಯಾಕಂದ್ರೆ ನಾವು ನೀವು ಬಂದಿದ್ದೀರಾ, ನಾವು ಅವ್ರನ್ನೂ ಕೇಳಿದಿರಾ, ನೀವು ತಪ್ಪು ಮಾಡಿದಿರ ಅಂತ ಅವ್ರು ಹೇಳಕ್ಕಾಗಲ್ಲ. ಪದ ಬಳಕೆ ಕೆಲವೊಂದು ತಪ್ಪಿದೆ. ಈ ಡಾಕ್ಟ್ರೇ ಅಲ್ಲ, ನೀವು ಪಾಕು ಇನ್ನೊಂದು ಅನ್ನುವಂಥದ್ದು. ಆಮೇಲೆ ECG ನೋಡ್ತಾರೆ ಅನ್ನುವಂಥದ್ದು ತಪ್ಪು. ಅದೇ ನನ್ನ ಪ್ರಕಾರ ಒಂದು ಟೆಕ್ನಿಕಲಿ ತಪ್ಪು, ಇನ್ನೊಂದು ಪದ ಬಳಕೆ ತಪ್ಪಿದೆ. ಆದ್ರೆ ಪದ ಬಳಕೆಗೆ ನಾವ್ ಎಷ್ಟೊಂದು ಶಿಕ್ಷೆ ಕೊಡಕ್ಕಾಗುತ್ತೆ. ಆದ್ರೆ ಬೇರೆ ನಿಮ್ಮ ರೈಟ್ಸ್ ನ ವೈಲೇಟ್ ಮಾಡಿದಾರಾ, ನಿಮಗೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಲೈವ್ಲಿಹುಡ್ ಯಾರಿಗೂ ಯಾವ್ದು ನಮ್ಮ ದೇಶದ ಕಾನೂನಲ್ಲಿ ಒಬ್ಬರು ಲೈವ್ಲಿಹುಡ್ಗೆ ತೊಂದರೆ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಅಲ್ಲ ಅದಕ್ಕೆ ನೀವು ಕಾಂಪನ್ಸೇಷನ್ ಕೇಳೋದು. ಆಮೇಲೆ ಅದನ್ನ ಕೇಳೋದಲ್ಲ, ನಾನು ಕೇಳ್ತಾ ಇದ್ದೀನಿ. ಅದಕ್ಕೇನೆ ಕಾನೂನಲ್ಲಿ ಬೇರೆ ಬೇರೆ ಅವಕಾಶಗಳಿರುತ್ತೆ, ಅದನ್ನ ನಾವು ಮಾಡಕ್ಕಾಗಲ್ಲ. ನೀವು ವಿಕ್ಟಿಮ್ ಆಗಿರುವಂತವ್ರು ನೀವು ಹೋಗಿ ನೊಂದೋರ್ ಪರವಾಗಿ
ನಾ ಬೇರೆ ಏನಾರು ಹೋಗಿ ಕೇಳೋದಕ್ಕೆ ಆಗೋದಿಲ್ಲ. ಅವ್ರು ನೊಂದವರೇ ಹೋಗ್ಬೇಕು, ವಿಕ್ಟಿಮ್ ಎಲ್ಲಿ ಅಂತ ಕೇಳುತ್ತೆ ಕೋರ್ಟ್. ಹಾಗಾಗಿ ನೀವು ಅದು ಮಾಡ್ತಿರೋ ಬಿಟ್ಟಿರೋ ನಿಮಗೂ ಬಿಟ್ಟಿರೋದು. ಆದ್ರೆ ನಾವು ಅವ್ರು ನೊಂದಿದ್ದಾರೆ, ನೀನು ಅವ್ರು ತಪ್ಪು ಮಾಡಿದ್ದೆ, ಶಿಕ್ಷೆ ನೀನು ಅನುಭವಿಸೋ, ನಾವು ಶಿಕ್ಷೆ ಕೊಡಕ್ಕಾಗಲ್ಲ. ನೀವೇ ಕೇಳಬೇಕು, ನೀವೇ ಕೇಳೋದನ್ನ ನೀವೇ ಮುಂದುವರಿಬೇಕು. ಅದನ್ನ court of law ಆಗುತ್ತೆ. ಈ ತನಕ ಬಂದಿರೋದು ಒಂದು ರೀಸನ್ ಸರ್, ಪಾರ್ಟಿ ಅವರು ನೀವು ಒಂದೊಂದ್ಸಲಿ ತಪ್ಪು ಕರೆದು ಎಲ್ಲ ಡಾಕ್ಟರ್ಗೂ ಮಾತಾಡಬೇಡಿ ಅಂತ ಕನ್ವಿನ್ಸ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಎಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇದ್ದಾರೆ ಎಲ್ಲ ಪೇಷಂಟ್ಗಳು ಮತ್ತೆ ಮಾತಾಡ್ತಾರೆ ಸರ್. ನೀವು ಹೇಳಿದ್ರಲ್ವಾ, ಈಗಾಗಲೇ ನಾನೇ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ನಾವು ಸೋಷಿಯಲ್ ಸರ್ವಿಸ್ ನಮ್ಮ ಬಗ್ಗೆ ಕರುಣೆ ಇರಲಿ. ಹಳ್ಳಿಗಳಲ್ಲಿ ಕರುಣೆ ಏನು ಬೇಕಾಗಿಲ್ಲ. ಆದ್ರೆ ಕರುಣೆ ಅಲ್ಲ, ಹೇಳಿದಲ್ವಾ, ನೀವು ಏನು ಏನಂತಾರೆ ಫ್ರಂಟ್ ಲೈನ್ ವಾರಿಯರ್ಸ್, ನಮ್ಗೆ ಆ ಗೌರವ ಇದೆ. ಆದ್ರೆ ಗೌರವ ಇದೆ, ಹಾಗಂತೇಳಿ ಯಾರೇ ಇಲ್ಲ ಅಷ್ಟೇ. ಹಾಗಾಗಿ ನೀವು ನಮ್ಮ ಬಗ್ಗೆ ಕರುಣೆ ಇರಲಿ. ನಾವು ನಿಮ್ಮ ರೈಟ್ ಅದು ಎರಡು ನಾವು ಆಸೆ ಪಡಲ್ಲ, ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಕೊಂಡು ನಾವು ಬದುಕ್ತಾ ಇದೀವಿ ಅಲ್ಲೇ. ನಾವು ಒಂದು 16 ಜನ ಬರೋರ್ನ ಓಡಿಸಿದಾಗ ಸರ್ ಹಿಂಗ್ ಮಾಡಿದ್ದಕ್ಕೆ ಬೇಜಾರಾಗಿದೆ, ಅದು ನಿಮ್ ಹಕ್ಕದು, ನಿಮ್ ಹಕ್ಕು. ಹಾಗಾಗಿ ನಾವು ಅದನ್ನ ವೈಲೇಟ್ ಮಾಡೋದಕ್ಕಾಗ್ಲಿ ಇಟ್ಕೊಳ್ಳೋದಾಗ್ಲಿ ಬರೋದಿಲ್ಲ. ನೀವು ಮಾಡ್ತಿರೋದೇ ತಪ್ಪಿದೆ ಅಂದ್ರೆ ಬೇಕಾದ್ರೆ ನಾವು ಅದು ಬೇರೆ ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಷ್ಟೇ. ಆಗ್ಬಿಟ್ರೆ ನಾವು ಅಡ್ಡ ಬರೋದಿಲ್ಲ. ಆದ್ರೆ ನೀವು ಅದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ಕಡೆಗಳಲ್ಲಿ ತಪ್ಪ ಆಗಿದ್ರೆ, ತಪ್ಪ ಆಗ್ತಾ ಇದ್ರೆ ಸರಿ ಮಾಡ್ಕೊಳ್ಳಿ. ಸಿಕ್ಕಾಕೋಬೇಡಿ ಅಂದ್ರೆ ಸಿಕ್ಕಾಕೊಳ್ಳದಿರೋ ಯಾರೋ ಲಂಚ ಕೊಟ್ಟಂತಲ್ಲ, ತಪ್ಪೇ ಮಾಡಬೇಡಿ ಅನ್ನೋದು ನಾವು. ಸಿಕ್ಕಾಕೋಬೇಡಿ ಅಂತ ಏನೋ ಲೋಫರ್ ಹೇಳ್ತಾರಲ್ಲ, ನಾಚ್ಕೊಂಡು ಅವನು ಗಂಡನ ಮಗ ಗೊತ್ತಾಗಿಲ್ಲ ಏನ್ ತಗೊಳ್ಳೋದು ಅಂತ, ಲಂಚ ತಗೊಂಡು ಸಿಕ್ಕಾಕೊಂಡ್ಬಿಟ್ಟ ಅಂತ. ಸಿಕ್ಕಾಕೊಳ್ಳದಿರೋ ತಗೊಳ್ಳೋ ಅಂತ ಹೇಳೋದಲ್ಲ ನಾವು. ತಪ್ಪು ಮಾಡೋದೇ ಬೇಡ, ತಪ್ಪೇ ಮಾಡ್ಬೇಡಿ. ತಪ್ಪು ಮಾಡಿದ್ರೆ ಸಿಕ್ಕಾಕೊಳ್ಳಿ. ಕರ್ನಾಟಕದಲ್ಲಿ ಅದರಲ್ಲಿ ಈಗ ಮೋರ್ ದನ್ 15,000 ಮೆಂಬರ್ಸ್ ನಮ್ಮ ಅಸೋಸಿಯೇಷನ್ ಇದ್ದಾರೆ ಸರ್. ಆಲ್ರೆಡಿ ಟೋಟಲಿ ಸ್ಟೇಟ್ ಅಲ್ಲಿ ಆಯುಷ್ ಡಾಕ್ಟರ್ ಇರ್ತಕ್ಕಂಥದ್ದು 65,000 ಜನ ಇದ್ದಾರೆ ಸರ್. ಅಟ್ ಪ್ರೆಸೆಂಟ್ ರಿಜಿಸ್ಟ್ರೇಷನ್ ನಡೀತಾ ಇದೆ. 130 ಕಾಲೇಜ್ ಇದೆ ಸರ್, ಆಯುರ್ವೇದಿಕ್ ಕಾಲೇಜ್. ಎಲ್ಲದರಲ್ಲೂ ಹೌದು ಸರ್, ಎಲ್ಲಾ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಏನು ಮಾಡರ್ನ್ ಮೆಡಿಸಿನ್ ಇರುತ್ತೋ ಅಷ್ಟೇ ಆಯುರ್ವೇದ ಮೆಡಿಸಿನ್ ಇರುತ್ತೆ. ಬಟ್ ಲಾಸ್ಟ್ ಎಲ್ಲ ಇದರಲ್ಲೂ ಪ್ರಾಕ್ಟಿಕಲ್ ಇದರಲ್ಲಿ ಥಿಯರಿ ಎಲ್ಲದೂ ಸೇಮ್ ಇರುತ್ತೆ. ಲಾಸ್ಟ್ ಬಂದಾಗ ರಿಜಿಸ್ಟ್ರೇಷನ್ ಕೊಡ್ಬೇಕಲ್ಲ ಮಾತ್ರ ನೀವು ಮಿನಿಮಮ್ ಮಾಡಿ, ಜಾಸ್ತಿ ಹೋಗ್ಬೇಡಿ, ಎಲ್ ಸೇವ್ ಮಾಡಿದೆಲ್ಲ ಇಷ್ಟು ಬಿಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಯಾರು ಗೌರ್ಮೆಂಟ್ ಇವತ್ತು ಒಂದೇ ಸೆಕೆಂಡ್ ಮಹಾರಾಷ್ಟ್ರದಲ್ಲಿ ಸರ್ ಇವತ್ತು ಸರ್ಜರಿ ಎಲ್ಲ ಪರ್ಮಿಷನ್ ಕೊಟ್ಟಿದೆ, ಆಂಧ್ರದಲ್ಲೂ ತೆಲಂಗಾಣದಲ್ಲಿ ಮತ್ತೆ ತಮಿಳುನಾಡಲ್ಲಿ ಪರ್ಮಿಷನ್ ಇದೆ. ಇವನ್ನ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಎಲ್ಲ ಈಗ ಅದಕ್ಕೆ ಏನ್ ಮಾಡಿದ್ರು, ಕೆಲವೊಂದು ಜನ ಕೊಡೋದಿಲ್ಲ. ಅದಕ್ಕೆ ಗೌರ್ಮೆಂಟ್ ಅಂದ್ರೆ NCIS ಅಂತ ಹೇಳ್ಬೇಕು. NCIS ಅಂತ ನಾನು ನಾವು ಇದಕ್ಕೆ ಹೋರಾಟ ಮಾಡಬೇಕಾಗಿತ್ತು. ಈಗ ಸಿಲೆಬಸ್ ಎಲ್ಲ ಕೊಟ್ಟಿದೆ, NCIS ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅದು ನಾನು ಮಾಡದೆ ತಪ್ಪು. ಬೇಸಿಕ್ ಅಂತ ಮಾಡ್ಬೋದಲ್ಲ, ಮಾಡಲೇಬೋದಲ್ಲ, ಅದನ್ನೇ ತಪ್ಪು ಅಂತ ಹೇಳಿ ಯಾವುದೇ ಕ್ವಾಲಿಫೈಡ್ ನಾವೇ ಇಟ್ಕೊಡ್ತೀವಿ ಸರ್. ನಾವು ಪಕ್ಷದ ನಾವೇ ಬರ್ತೀವಿ. ಏನಂದ್ರೆ ಆಯುರ್ವೇದ ತುಂಬಿಟ್ಟಾಗ ಹೇಳಿದ್ದಾರೆ
ಸೋಷಿಯಲ್ ಮೀಡಿಯಾ ಮೇಲೆ ಇವ್ರಿಗೆಲ್ಲ ಆಸೆ ಕೊಟ್ಟಂಗೆ ಆಗಿದೆ. KRS ಪಕ್ಷದರ ಇವ್ರು ಕ್ವಶನ್ ಮಾಡಿದ್ದಾರೆ, ನಾವ್ ಯಾಕೆ ಸರ್ ನಿನ್ನೆನೇ ಒಬ್ಬರು ಬಂದಿದ್ದಾರೆ. ಲೋಕಲ್ ಬರ್ತಾರೆ ಬಂದಿಲ್ಲ ಪ್ರಜಾಶಕ್ತಿ ಅಂತ ಈಗ 96 ಅಲ್ಲಿ ಗ್ಯಾರಂಟಿ ಯೂನಿವರ್ಸಿಟಿ ಬ್ಯಾಚ್ ಸ್ಟಾರ್ಟ್ ಆಯ್ತು ಸರ್. ಮೆಡಿಕಲ್ ಆಯಾ ಯೂನಿವರ್ಸಿಟಿಯಲ್ಲಿ ಎಲ್ಲ ಏನು ಕೋಲಾರ ಅವೆಲ್ಲ ಆಯಾ ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು. 96 ಅಲ್ಲಿ ರಾಜೀವ್ ಗಾಂಧಿ ಮರ್ಜ್ ಆಯ್ತು ಆಲ್ ವೈದ್ಯಕೀಯ ಕಾಲೇಜಸ್. ಅವಾಗಿಂದನೂ ಆಯುರ್ವೇದ ಸೇಮ್ ಮೆಡಿಕಲ್ ಅಲ್ಲಿ ಏನ್ ನೋಡ್ತಾ ಇದ್ದೇನೋ MBBS ನವರಿಗೆ ಸೇಮ್ ಆಯುರ್ವೇದ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ. ಅದೇ ತರನೇ ಎಕ್ಸಾಮ್ ನಡೆಯೋದಲ್ಲ ಎಲ್ಲ ಸ್ಟ್ರಿಕ್ಟ್ ಆಗೇ ನಡೆಯುತ್ತೆ. ಯಾವ ಕಾಲೇಜ್ ಇಲ್ಲ, ಎಲ್ಲ ಸ್ಟೂಡೆಂಟ್ ಎಲ್ಲರೂ ಮೆರಿಟ್ ಹೌದು. ಈಗ ಮಧ್ಯಾಹ್ನ ಸರ್ ಇನ್ನೊಂದು ವಿಷಯ ಕ್ವಾಲಿಫೈಡ್ ಡಾಕ್ಟರ್ ಅಂತ ಅಂದಾಗ ಎಲ್ಲರೂ ನೋವಾಗಿ ಒಂದೊಂದು ಬಗ್ಗೆ ಬ್ಲೇಮ್ ಮಾಡುವಾಗ ಕಮಿಟಿ ತಗೋಬೇಕು. ಬಟ್ ನಮ್ದು ಇನ್ಕ್ಲೂಡಿಂಗ್ ಮಾಡ್ಕೊಂಡು ಮಾತಾಡಬೇಕು. ಈ ಒಂದು ವಿಡಿಯೋದಿಂದ ಏನ್ ಕರ್ನಾಟಕದಲ್ಲಿ ಆಯುಷ್ ಡಾಕ್ಟರ್ಸ್ ಎಲ್ಲರೂ ಡ್ಯಾಮೇಜ್ ಬೇರೆಯವ್ರಿಗೆಲ್ಲ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗಿದೆ ಸರ್. ಈ ಒಂದು ವಿಡಿಯೋ ಆ ವಿಡಿಯೋ ಅವರು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ವಿಮರ್ಶಿಸಿ ಹಾಕ್ಬೇಕಾಗಿತ್ತು. ಸಮಸ್ಯೆ ಇದು ನಾವು ಪಕ್ಷದ ಇದರಿಂದ ಅವರಿಗೆ ಈ ತರ ನಡೀತಾ ಇದೆ ಇದು ನೋಡಿ ಅಂತ ಹೇಳಿರೋದಲ್ಲ. ಅದೇ ನಾವು ಫ್ರೀಡಮ್ ಕೊಟ್ಟಿದ್ದೀವಿ ನಾವು Yes sir, ಕೊಡಿ sir. ಏನಾದ್ರು ತಪ್ಪು ಅಕ್ರಮ ಅಂತಿದ್ರೆ ನೀವು ಹಿಂದೆ ಸರಿಬೇಡಿ, ಪ್ರಶ್ನೆ ಮಾಡಿ ಅಂತ. ಆದ್ರೆ ಮಾಡೋದಿಕ್ ಮೊದಲು ಅದು ಸರಿನಾ ತಪ್ಪ ಕೇಳ್ಕೊಳ್ಬೇಕು. ಏನೋ ತುಂಬಾ ನಾವಿಸು ತುಂಬಾ ಸಣ್ಣ ಹುಡುಗ ಅಂತಲ್ಲ, ಎಜುಕೇಟೆಡ್ ಪರ್ಸನ್ ಅವನು ಮಾಡಿದ್ದಾನೆ, ಎಲ್ಲೆಲ್ಲೇ ಮಾಡ್ತಿದ್ದಾನೆ ಈಗ ಹಾಗಾಗಿ ಆತ ಕ್ವಾಲಿಫೈಡ್ ಡಾಕ್ಟರ್ ಅವರು ತೋರಿಸಿ MCSM ಗೈಡೆನ್ಸ್ ಏನಿದೆ ನೋಡಿ ಸರ್. ಈಗ ಸ್ಟೇಟ್ ಗೌರ್ಮೆಂಟ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ NCIS ಗೈಡ್ ಲೈನ್ ಹಾಗೆ ಬಿಡುತ್ತೆ ಸರ್. ಪಾಸ್ ಆಗುತ್ತೆ, ಅಪ್ಡೇಟ್ ಆಗಿದೆ ಅದು ಆಗಿದೆ. KRS ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಿದ್ದಾರೆ. KRS ಪಕ್ಷದವರೇ ಇಲ್ಲಿ ಕೇಸ್ ಮಾಡಿ ಬಿಟ್ಟಿದ್ದಾರೆ. ರೋಲ್ ಕಲರ್ಸ್ ಜಾಸ್ತಿ ಆಗಿದ್ದಾರೆ. 50,000 ಡಾಕ್ಟರ್ಸ್ ಇದು ಎಫೆಕ್ಟ್ ಆಗಿದೆ ಸರ್. ಇಲ್ಲಿ ಬಂದಿದಾರಲ್ಲ, ಇಲ್ಲಿ ಯಾರು ಹೇಳಕ್ ಆಗ್ತಾ ಇಲ್ಲ. ನಾಗರಾಜ್ ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಬಹಳ ಜನ RTI ಆಕ್ಟಿವಿಸ್ಟ್ಗಳು ರೋಲ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಾವು ಏನು ಹೀರೋಗಳು ನಾವು ನಂಬಿಲ್ಲ. ಲೀಡರ್ಗಳಾಗಪ್ಪ ಎಲ್ಲ ಸಂಘಟಿತವಾಗಿ ಮಾಡಿ ಯಾವುದೇ ಅನ್ಯಾಯ ಅಕ್ರಮ ವಿರೋಧ ಮಾಡಿ ಸುಮ್ಮನೆ ಹೋಗಿ RTI ಹಾಕೊಂಡು ಇನ್ನೊಂದು ಹಾಕೊಂಡು ಯಾರಿಗೊಬ್ಬರ ಮೇಲೆ ಸೇಡಿಗೆ ನೀವು ಮಾಡಬೇಡಿ ಅಂತ. ಆದ್ರೆ ನಾವು RTI ಹಾಕೋದನ್ನ ಯಾವತ್ತು ನಾವು ರೋಲ್ ಕಾಲ್ ಮಾಡೋನೇ ಆಗಿರ್ಲಿ ಮಾಡದೇ ಇರೋನಾಗ್ಲಿ RTI ಹಾಕ್ಬೇಡಿ ಅಂತ ಯಾವತ್ತು ಹೇಳಲ್ಲ. ಯಾಕೆ ಗೊತ್ತಾ? ರೋಲ್ ಕಾಲ್ ಯಾರು ಒಳಗಾಗ್ತಾರೆ ಅಂತ ತಪ್ಪು ಮಾಡದೇ ಇರೋನ್ನ ಯಾವತ್ತೂ ರೋಲ್ ಕಾಲ್ ಮಾಡಕ್ಕಾಗಲ್ಲ. ನೀವು ಸ್ವಲ್ಪ ಸಣ್ಣ ಪುಟ್ಟ ಎದುರಿಸಬಹುದು, ಬೆಳೆಸಬಹುದು, ಇನ್ಕನ್ವೀನಿಯನ್ಸ್ ಮಾಡಬಹುದು. ನೀನ್ ಏನ್ ಮಾಡ್ಕೊಳ್ತೀಯ ಮಾಡ್ಕೋ, ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ಬಿಟ್ಮೇಲೆ ಯಾವೊಂದು ರೋಲ್ ಕಾಲ್ ಮಾಡ್ತಾನೆ. ಅದಕ್ಕೆ ನೀವ್ ಹೇಳ್ತಿರೋದ್ರಲ್ಲಿ ನನ್ಗೆ ಗೊತ್ತಾಯ್ತು, ಕೆಲವೊಂದು ನೀವು ಹೇಳೋದಕ್ಕೆ ಆಗದಿರುವಂತ ಸಣ್ಣ ಪುಟ್ಟ ಕೆಲವೊಂದು ಏನಂತಾರೆ ವೈಲೇಷನ್ಸ್ ಇರುತ್ತೆ. ಅವು ನೆಗ್ಲಿಜಬಲ್ ಅಥವಾ ಸೀರಿಯಸ್ ಅನ್ನುವಂಥದ್ದು ವಿಚಾರ. ನೆಗ್ಲಿಜಬಲ್ ಇದ್ರೆ ನಾವು ಏನ್ ಅದೇ ಸೀರಿಯಸ್ ಆಗಿದ್ರೆ ನಿಮ್ದು ನೀವು ವೈಲೇಟ್ ಮಾಡ್ತಿರುವಂತ ಸೀರಿಯಸ್ ಇದ್ರೆ ನೀವು ರೋಲ್ ಕಾಲ್ ಒಳಗಾಗ್ತೀರ. ಯಾರೇ ಮಾಡ್ಲಿ ರೋಲ್ ಕಾಲ್ ಇವತ್ತು ಇಬ್ರು ಮಾಡ್ತಾ ಇದಾರೆ. ಏನು ಕ್ರಿಮಿನಲ್ಗಳು, ಎರಡನೇದು ಸರ್ಕಾರಿ ಅಧಿಕಾರಿಗಳು, ನಿಮ್ ಇಲಾಖೆಯ ಅಧಿಕಾರಿಗಳು. ನೀವು ಯಾವ ಇಲಾಖೆಯಲ್ಲಿ ಇರ್ತಾರೋ ಅವರೇ ಬಂದು ನಿಮ್ಗೆ ರೋಲ್ ಕಾಲ್ ಮಾಡೋದು. ಅದನ್ನ ನೀವು ರೋಲ್ ಕಾಲ್ ಲಂಚ ಅಂತೀರಾ, ನೀವು ಅದು ರೋಲ್ ಕಾಲ್ ಅನ್ನೋದಿಲ್ಲ. ನಾನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಮಾಡೋದನ್ನ ಏನಂತೀರಾ? ರೋಲ್ ಕಾಲ್ ಅಂತೀರಾ. ಜೀವನದ ಬರೆ ಮಾಡ್ದಂಗಿಲ್ಲ. ಎಲ್ಲರೂ ಮೌನವಾಗಿ ಒಂಥರ ಇದ್ದಾರೆ. ಯಾಕಂದ್ರೆ ಪ್ರಾಕ್ಟೀಸ್ ಹೋಗ್ತಾರೆ ಈವ್ನಿಂಗ್
ಜನ ನಮ್ಮನ್ನು ಏನ್ ತಿಳ್ಕೊತಾರಪ್ಪ ನೋಡಿ ಶೇರ್ ಮಾಡ್ತಾರೆ ಸರ್ ಎಷ್ಟು ಜನ ಎನ್ಕ್ವೈರಿ ಮಾಡ್ಬೇಕಾಗಿದೆ ಸರ್. ಅವರು ಅಡ್ವೊಕೇಟ್ ಒಂದು ಡೀಸೆನ್ಸ್ ಇದೆ, ಕೂತ್ಬಿಟ್ಟು ಒಂದ್ ಸ್ವಲ್ಪ ಕೇಳಿ ಮಾಡಿ ತಪ್ಪಿದ್ರೆ ಅವ್ರ ಆಕ್ಷನ್ ತಗೊಳ್ಳಿ, ನೋ ಪ್ರಾಬ್ಲಮ್. On that day I was not there. He came. He was like, I'm a lawyer, I'm going to start. So any person can come and tell that I'm a lawyer, I'll make a video out of you, I can debate however he wants up. There is no like restriction or you being a doctor, whatever it is. He is a doctor. He studied for 5.5 years, right? So what was the, like, how much knowledge did he have at that point of time to come and like just enter when a BMS or MBBS, doctors grab him to make a video or whatever and talk like that. Did he have enough information? ಇನ್ನೊಂದು ವಿಷಯ Please assess that how much information he had to come and talk to ವಿಡಿಯೋ you. ಮಾಡದೆ ತಪ್ಪು ವಿಡಿಯೋ ಮಾಡಿದ್ರೆ ಕ್ವಾಲಿಫೈಡ್ ಡಾಕ್ಟರ್ ಕ್ಲಿನಿಕಲ್ ಬಂದು ಎಲ್ಲ ಅದು ಯಾವ ವಿಡಿಯೋ ಮಾಡೋದು ಅಫೆನ್ಸ್ ಎಲ್ಲೂ ಬರ್ದಿಲ್ಲ. ನೀವು ಅದನ್ನೇ ಯಾವ ದುರುದ್ದೇಶ, ಯಾವ್ದೋ ಒಂದು ಹೆಣ್ಮಗಳು ಮಾಡಿಸ್ತೀನೋ ಇನ್ನೊಂದು ಕಾಂಪ್ರಮೈಸಿಂಗ್ ಡಾಕ್ಟರ್ ಚೆಕ್ ಮಾಡೋಗೆಲ್ಲ ಕೇಳಿರುತ್ತಲ್ಲ, ನಾನು ಕೇಳಿಸ್ಕೊಳ್ಳೋಣ. ನನ್ಗೆ ಗೊತ್ತಿಲ್ಲ, ನನಗೆ ಫಲ ಮಾಡಕ್ ಬರ್ಬೇಡಿ ಪ್ಲೀಸ್. ಆದ್ರೆ ನಾನು ಕೇಳ್ತಿರೋದು ನೋಡಿ, ಇವತ್ತು ಯಾಕೆ ಇವತ್ತು ವಿಡಿಯೋ ಮಾಡ್ತಾ ಇದೀವಿ ನಾವು, ಕೇರ್ಸ್ ಪಾರ್ಟಿ ಹೋಗಿ ಗೌರ್ಮೆಂಟ್ ಹೆಸರು ಯಾಕೆ ಮಾಡ್ತಾ ಇದೀವಿ? ಯಾವ ಸಾಕ್ಷಿಗೂ ಒಂದ್ ಕಡೆ ಸಾಕ್ಷಿಗೆ, ಇನ್ನೊಂದ್ ಕಡೆಗೆ ಯಾರು ಆಕ್ಷನ್ ತಗೊಳ್ಬೇಕಾಗುತ್ತೋ, ಯಾರು ಕೆಲಸ ಮಾಡ್ಬೇಕಾಗುತ್ತೋ ಅವ್ರು ಮಾಡ್ತಾ ಇಲ್ಲ ಅಲ್ವಾ? ಆಮೇಲೆ ಗೌರ್ಮೆಂಟ್ ಆಫೀಸು ಇಟ್ಸ್ ಎ ಪಬ್ಲಿಕ್ ಸ್ಪೇಸ್, ಇಟ್ಸ್ ನಾಟ್ ಎ ಪ್ರೈವೇಟ್ ಸ್ಪೇಸ್. ಎವ್ರಿ ಪಬ್ಲಿಕ್ ಸರ್ವೆಂಟ್ ಏನಿರ್ತಾನೆ ಅವನು ಪಬ್ಲಿಕ್ ಸ್ಪೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಗೌರ್ಮೆಂಟ್ ಆಫೀಸರ್ ಮಾಡಬಾರ್ದು ಅಂತ ಇಲ್ವೇ ಇಲ್ಲ. ಎಲ್ಲಿ ಬೇಕು ಪಬ್ಲಿಕ್ ಅಲ್ಲಿ ನಿಮ್ದು ಮಾಡ್ಬೋದು, ನಮ್ದು ಮಾಡ್ಬೋದು. ಆದ್ರೆ ಕ್ಲಿನಿಕಲ್ ಬಂದ್ ಮಾಡೋದಕ್ಕೆ ಒಂದು ಆದ್ರೆ ಅವರೇ ಅಲ್ಲ, ಬೇರೆಯವರು ಮಾಡ್ಬೋದು ಮುಂದಕ್ಕೆ. ಯಾವಾಗ ಅವರೆಲ್ಲೋ ದೂರು ಕೊಡ್ತಾರೆ, ಅದು ಸರ್ಕಾರ ಯಾವನೊಬ್ಬ ಕ್ವಾಕ್, ಎಷ್ಟು ಜನ ಕ್ವಾಕ್ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ, ಏನ್ ಆಕ್ಷನ್ ಮಾಡಿದೆ ಸರ್ಕಾರ? ಹಾಗಾಗಿ ಇವನು ಕ್ವಾಕ್ ಇರಬಹುದು, ಹಾಗಾಗಿ ನಾವು ಇಳ್ಕೊಳ್ಳೋಣ ಅಂತ ಬಂದಿರಬಹುದು. ಒಂದು ಬೆನಿಫಿಟ್ ಆಫ್ ಡೌಟ್ ಅನ್ಕೊಳ್ಳೋಣ. ಮತ್ತೆ ಅವ್ರು ಬಂದಾಗ ಅಲ್ಲಿ ಇದಿರ್ಲಿಲ್ಲ, ಏನು ಎರಡನೇದು. ಮೂರನೇದು ಕೊಟ್ಟ ಮೇಲೆ ಇಲ್ಲಿ ನಿಖಿಲ್ ಜನತಾ ಬರ್ತಾ ಇದೆ ಅಂದ್ಮೇಲೆ BAMS ಆಗಿದೆ ಅಂತ ತೋರಿಸಿದ ಮೇಲೆ ನೀ ಡಾಕ್ಟರ್ ಅಲ್ಲ ಅಂದಿತ್ತು. ಆದ್ರೆ ಅದಕ್ಕೆ ಮೊದಲು ಅಲ್ಲಿ ಬಂದಾಗ ಏನು ಬೋರ್ಡ್ ಇಲ್ಲ, ಎಂತದ್ದು ಇಲ್ಲ, ಏನೋ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ಅವ್ನ್ ಡಾಕ್ಟರ್ ಅಲ್ವೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಸಾಕ್ಷಿಕೋ ಇನ್ನೊಂದಕ್ಕೋ ಮಾಡಿರೋದು. ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ಳಿ, ನೀವು ಪ್ರತಿಯೊಂದಕ್ಕೂ ನಾವು ಇದೇ ತಗೋಬೇಡಿ. ನಾನು ಪರವಾಗಿಲ್ಲ, ನಿಮ್ ಪರವಾಗಿಲ್ಲ, ನಾವೇನೋ ಸತ್ಯ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಇದು ಸತ್ಯ, ಜೊತೆಗೆ ಇದು ನಿಮ್ಗೂ ಡ್ಯಾಮೇಜ್ ಆಗದೆ ಇರೋ ಹಾಗೆ. ನೀವು ಜಾಸ್ತಿ ಎಳೆದಷ್ಟು ಮಾಡಿದಷ್ಟು ಅದು ನಿಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಕೆಲವೊಂದೆಲ್ಲ. ಹಾಗಾಗಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾಕೆ ಒಂದು ವಿಜಿಲೆಂಟೆ ಜಸ್ಟಿಸ್ ಅಂದ್ರೆ ಗೊತ್ತಲ್ಲ, ಯಾರು ಸರ್ಕಾರ ಇನ್ನೊಂದು ವ್ಯವಸ್ಥೆ ನ್ಯಾಯ ಕೊಡದಿರುವಾಗ ಕಾನೂನು ಕೈ ತೆಗೆದುಕೊಳ್ಳೋದೇ ವಿಜಿಲೆಂಟೆ ಜಸ್ಟಿಸ್. ಯಾರು ಒಬ್ಬ ತೆಗೆ ಶಾಕತ್ತಿರೋನು ಕೊಲೆ ಮಾಡೋದು, ಅತ್ಯಾಚಾರ ಮಾಡಿರೋ ಕೊಲೆ ಮಾಡೋದೇ ಅದೊಂಥರ ನ್ಯಾಯ ಕೊಟ್ಟಂಗೆ. ಯಾಕಂದ್ರೆ ವ್ಯವಸ್ಥೆ ಫೇಲ್ ಆಗ್ಬಿಡುತ್ತಲ್ಲ. ಈಗ ನಾವು ಅದನ್ನ ಯಾಕೆ ಮಾಡ್ತಾ ಇದ್ದೀವಿ? ಯಾಕೆಂದ್ರೆ ಮಾಡ್ಬೇಕಾಗಿರೋರು ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು, ಈಗ ನಿಮಗೆ ಇವತ್ತು ಒಂದ್ ಕಡೆ BAMS ಹೋಗ್ತಾರೆ, ಒಂದೊಂದ್ ಕಡೆ ಇಲ್ಲ ಸರಿ MBBS ಡಾಕ್ಟರ್ ಹತ್ರ ಹೋಗ್ತಾರೆ, BAMS ಡಾಕ್ಟರ್ ಹತ್ರ ಬರ್ಬೇಕು ಅಂತ ಬರ್ತಾರೆ. ಆದ್ರೆ ಪಕ್ಕದಲ್ಲಿ ಯಾವ ಒಬ್ಬ ಕೈಗುಣ ಚೆನ್ನಾಗಿದೆ ಅನ್ಕೊಂಡು ಅವ್ನು ಏನೋ ಮಾಡದೇ ಇರೋನು, ಅವ್ನು ಪ್ರಾಕ್ಟೀಸ್ ಚೆನ್ನಾಗ್ಬಿಟ್ರೆ, ಅವ್ನು BAMS ಮಾಡಿಲ್ಲ, MBBS ಮಾಡಿಲ್ಲ, ಅವನು ಪಾಕು ಸುಮ್ಮನೆ ಯಾವ್ದೋ ಅಂತ ಹಾಕೊಂಡ್ಬಿಟ್ಟ, ಜನ ಹೋಗ್ತಾ ಇದಾರೆ. ಅವ್ರು ನಿಮ್ಗೇನಾಗುತ್ತೆ? ನಿಮಗೆ ಬಿಕಾಸ್ ಯು ಬಿಕಮ್ ಎ ವಿಕ್ಟಿಮ್. ಇವರೇ ವಿಕ್ಟಿಮ್ ಅಲ್ವಾ? ಅವಾಗ ನೀವು ಸರ್ಕಾರ ದೂರು ಕೊಟ್ಟಿದ್ದೀರಾ, ಇವನೊಬ್ಬ ಮಾಡ್ತಾ ಇದ್ದಾನೆ ಅಂತ. ಹಾಕತ್ತ ಯಾರು ವಿಜಿಲೆನ್ಸ್ ಸ್ಕ್ವಾಡ್ ಅವರು ಇನ್ನೊಬ್ರು ಲಂಚ ತಗೊಂಡು ಅವ್ನು ಹಾಗೆ ಬಿಟ್ಬಿಟ್ರೆ ನಿಮ್ಗೇನಾಗುತ್ತೆ? ನಿಮ್ ಹೊಟ್ಟೆ ಪಡೆದಾಗಬೇಕು. ತುಂಬಾ ಕಡೆ ಇದೆ. ಅದಕ್ಕೇನೆ ತಪ್ಪು. ಯಾಕೆ ಅವಾಗ ವಿಡಿಯೋ ಮಾಡೋದು ಇನ್ನೊಂದು ಮಾಡೋದಕ್ಕೆ ಹೋದಾಗ ನೀವು ಮಾಡ್ತಿರೋ ಇಲ್ವಾ ವಿಡಿಯೋ? ನೀವು ಮಾಡೋದಕ್ಕೆ ಮುಂದಾಗ್ತಿರೋ ಇಲ್ವಾ? ಆಗ್ಲೇಬೇಕು. ನೀವು ಆಗ್ಲಿಲ್ಲ ಅಂದ್ರೆ, ಈ ತರದ್ ಮಾಡ್ಲಿಲ್ಲ, ಜಾಗೃತಿ ಮೂಡ್ತಿಲ್ಲ ಅಥವಾ ಎದುರಾಕೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಈಗ ನೋಡಿ, ಗುಟ್ಕಾ ಚೈನಿ ಎಲ್ಲಾನು ಬಸ್ ಹಾಕಿದ್ರು, ಕಿತ್ತಿದ್ರು. ಅಯ್ಯೋ ಇದು ಕಿತ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಅದು ಕಾನೂನಿದೆ. ಏನ್ ಕಾನೂನಿದೆ? ಏನು ಕಾನೂನಿಲ್ಲ ಅದನ್ನ ತೆಗಿಸೋದಿಕ್ಕೆ. ನಮ್ ಇಷ್ಟ, ನಮ್ ಸರ್ಕಾರ, ನಮ್ ದುಡ್ಡು ಅಂತಾರೆ. ಅವನ್ನೆಲ್ಲ ಹೋಮ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಿಲ್ಸೋಂಗಿರೋ ಗೌರ್ಮೆಂಟ್ ನಿಲ್ಲುತ್ತೆ.
ಅದು ಮಾಡೋದಕ್ಕೆ ಯಾವ ಅವಕಾಶ ಕೊಟ್ಟರು ಅಂತ. ನಿನಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಗೌರ್ಮೆಂಟ್ ತಾಯಿ ಇದ್ದಂಗೆ, ತಾಯಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಮಕ್ಕಳನ್ನ ಹೆಂಗ್ ಕಾಪಾಡ್ಕೊಳ್ಬೇಕು, ದುರಭ್ಯಾಸಕ್ಕೆ ಹೋಗದೆ ಇರೋಂಗೆ ಅಂತೆಲ್ಲ ಅನ್ಸ್ಬಾರ್ದ. ಅದಕ್ಕೆ ಅವರ್ಯಾರೋ ಕಿತ್ರು. ಇವಾಗ ಬಾಯಿ ಮುಚ್ಕೊಂಡು ಸರ್ಕಾರ ಇಲ್ಲ ನಮ್ಮ ಮೇಲೆ ಹಾಕಲ್ಲ ಅಂತ. ಹಾಗಂತೇಳಿ ಅಯ್ಯೋ ಯಾರೊಬ್ರು ಪಾಪ ಹೇಳ್ತಾ ಇದ್ರು ಹಿಂಗೆಲ್ಲ ಮಾಡ್ತಾ ಹೋದ್ರೆ ಸರ್ಕಾರ ಅದು ಪೇಂಟ್ ಹೋಗ್ಬಿಡುತ್ತೆ, ಪೇಂಟ್ ದುಡ್ಡು ಖರ್ಚಾಗಿನ್ನು ಅಪ್ಪ ಅದಕ್ಕಿಂತ ದೊಡ್ಡದು ಅಲ್ಲಿ ಉಳಿಯುವಂಥದ್ದು, ಜೀವ ಉಳಿಯುವಂಥದ್ದು, ಅದು ಕಾಯಿಲೆಗಳು ಮಾಡುವಂಥದ್ದು, ಮತ್ತೆ ಸಮಾಜದಲ್ಲಿ ಕೊಡುವಂತ ಕೆಟ್ಟ ಸಂದೇಶ ಏನಿರುತ್ತೆ, ಏನ್ ಮಾಡೋದು ಸರಿ, ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಂತ ಆಗ್ಬಿಡುತ್ತೆ ಅಂತ. ಹಾಗಾಗಿ ನೀವು ಅದನ್ನ ನಿಮ್ಮ ಹಕ್ಕಲ್ಲಿ ನೀವು ಪರಿಗಣಿಸಬಹುದು. ಆದ್ರೆ ಇವತ್ತು ಸ್ಥಿತಿ ಅಲ್ಲಿ ಬಂದಿದೆ. ನಾನು ನಿಮ್ಗೆ ಹೇಳ್ತಾ ಇರೋದಕ್ಕೆ ವಿಡಿಯೋ ಯಾಕೆ ಮಾಡ್ತಿದ್ದಾರೆ, ಗತಿ ಇಲ್ಲದೆ ನಿಮ್ಮ ಮೇಲೆ ದೂರು ಅಕಸ್ಮಾತ್ ಒಬ್ರು ಯಾಕೆ ಆಗಿದ್ರು ದೂರು ಕೊಟ್ಟರು ಏನಾಗ್ತಾ ಇದೆ, ಜಸ್ಟಿಸ್ ನಾಟ್ ಓನ್ಲಿ ಬಿ ಡನ್, ಸೀನ್ ಟು ಬಿ ಡನ್ ಅಂತ ಒಂದು ಮಾತಿದೆ. ನ್ಯಾಯ ಆಗಿದೆ ಅನ್ನೋದು ಜನ ಮನವರಿಕೆ ಆದಾಗ ಮಾತ್ರ ಆ ನ್ಯಾಯಕ್ಕೆ ಬೆಲೆ ಅಲ್ವಾ. ಹಾಗಾಗಿನೇ ಇವತ್ತು ಜನಕ್ಕೆ ಸರ್ಕಾರದ ವಿರುದ್ಧ ಸರ್ಕಾರದವರಿಗೆ ಏನೇ ಸರ್ಕಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಕ್ರಮ ತೆಗೆದುಕೊಳ್ತಾರೆ, ಅನ್ಯಾಯ ಅಕ್ರಮ ನಿಲ್ಲಿಸ್ತಾರೆ ಅಂತ ಯಾರು ನಂಬಿಕೆ ಇಲ್ಲ. ನಿಮ್ಗಿದೆಯಾ? ಇಲ್ಲ. ಅದೇ ಸ್ಥಿತಿಗೆ ಇವತ್ತು ವಿಕಾಸ್ ಆಫ್ ದಟ್ ಓನ್ಲಿ ಪಾರ್ಟಿ ರಿಲೆವೆಂಟ್ ಆಗಿದೆ. ಹಾಗಾಗಿ ನಾವು ನನಗೆ ಈ ಬಗ್ಗೆ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಪಾರ್ಟಿ ಹೇಳಿದಂಗೆ ನಮ್ಮ ಪಕ್ಷದ ಬಳ್ಳಾರಿ ಡಿಸ್ಟ್ರಿಕ್ಟ್ ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದವರು ಒಬ್ರು ಆಯುರ್ವೇದಿಕ್ ಡಾಕ್ಟರ್ ನಮ್ಮಲ್ಲೂ ಇದ್ದಾರೆ. ನಾವು ಯಾರು ನೀವು ಏನೋ ಅಂದ್ರೆ ಆಗ್ಲೇ ಹೇಳಿದಂಗೆ ಕೆಲವೊಂದು ಕಡೆಗಳಲ್ಲಿ ನಿಮ್ಮಲ್ಲೂ ಕೆಲವು ತಪ್ಪುಗಳು ಆಗ್ತಾ ಇರುತ್ತೆ. ಆ ತಪ್ಪುಗಳನ್ನ ಯಾರಾದ್ರೂ ಕೇಳಿದಾಗ, ನಮ್ಮ ಪಕ್ಷದವರೇ ಕೇಳಿದಾಗ ನೀವು ತಪ್ಪು ಮಾಡಿದ್ರೆ ನಾವ್ ಹೇಳೋದೇ ಇಲ್ಲ. ನಾವ್ ಯಾರಿಗೂ ನಿಖಿಲ್ ಆಗ್ಲಿ ಬೇರೆ ಯಾರೇ ಆಗ್ಲಿ ಅಥವಾ ನಮ್ಮ ಪಕ್ಷದಲ್ಲಿದ್ದು ಅವನೊಂದು ಅಯೋಗ್ಯ ಆಗಿದ್ದಾನೆ ಅಂದ್ರೂ ಅವ್ನು ಯಾವ್ದೋ ಒಂದು ನ್ಯಾಯವಾದದನ್ನ ಕೇಳಿದ್ದಾನೆ ಅಂದ್ರೆ ಆ ವಿಚಾರಕ್ಕೆ ನಾವು ಅಡ್ಡ ಹಾಕೋಬಹುದು. ಆದ್ರೆ ಯಾವನೇ ದೊಡ್ಡ ಮನುಷ್ಯರಲ್ಲಿ ನಾನು ಸೇರಿದಂತೆ ಕೇಳಬಾರ್ದನ್ನ ನಾವು ಕೇಳಿದ್ದೀವಿ ಮತ್ತು ಅದನ್ನ ಪ್ರಜ್ಞಾಪೂರ್ವಕವಾಗಿ ಬೇಕು ಅಂತ ಕೇಳಿದೀವಿ ಅಂದ್ರೆ ಬಿಡೋದಿಲ್ಲ. ಈಗ ನಿಮ್ಮನ್ನ ಸಿಕ್ಸ್ಬೇಕು ಮಾಡ್ಬೇಕು, ನಿಮ್ ಡಿಸ್ಕ್ರೆಡಿಟ್ ಮಾಡ್ಬೇಕು, ಅದಕ್ಕೆ ಹೊಂಚಾಕೊಂಡು ದುರುದ್ದೇಶನ ಮಾಡಿದೀವಿ ಅಂದ್ರೆ ನೋ ಬಡಿ ವಿಲ್ ಬಿ ಎಕ್ಸ್ಕ್ಯೂಸ್. ಬಟ್ ಎನಿ layman, any party member for that matter, if he goes in a good faith and asks something which is in his limits, which has rights to ask, ನಾವು ಅದನ್ನ ಇಲ್ಲ ತಪ್ಪು ಮಾಡಿದ್ಯಾ, ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಗಂಡ ಈ ತರ ಕೇಳಲ್ಲ. ನೀನ್ ಯಾಕೆ ಹೋದ್ರೆ ನಮ್ದು ಆ ಥರಕ್ಕೆ ಇಲ್ಲ. ಹಾಗಾಗಿ ನಿಮ್ದು ಅದೇನು ಡ್ಯಾಮೇಜ್ ಆಗಿದೆ ಇಲ್ಲ ಕೇಳೋದಿಲ್ಲ ನಾನು. ನೀವು ಹೇಳಿದ್ರೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದ್ರು ಕಾನೂನುಬದ್ಧವಾಗಿ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಅದಕ್ಕೆ ಯಾವ್ದಕ್ಕೂ ಹಂಚ್ಕೊಳ್ಬಿಡಿ. ಇವತ್ತೆಲ್ಲ ಆಮೇಲೆ ಬಹಳ ಜನ ಅಲ್ಲಿ ಕ್ಲಿನಿಕ್ ಅಂತ ನೋಡ್ತಾರೆ ಹೊರತು BIMS, MBBS ಇನ್ನೊಂದು ಅಂತ ನೋಡ್ಕೊಂಡು ಬರೋದಿಲ್ಲ, ನಿಮ್ಮನ್ನು ಕೇಳೋದಿಲ್ಲ. ಆದ್ರೆ ಎಲ್ಲಾದ್ರೂ ಒಂದು ಅಡ್ಮಿನಿಸ್ಟರ್ ಮಾಡುವಾಗ ನೀವು ಟ್ರೀಟ್ಮೆಂಟ್ ಇಂಜೆಕ್ಷನ್ ಅಡ್ಮಿನಿಸ್ಟರ್ ಮಾಡುವಾಗ ಹೆಚ್ಚು ಕಮ್ಮಿ ಆದ್ರೆ ಅದು ಇವತ್ತಿಲ್ಲದೆ ಇದ್ರು ನಾಳೆ ಸಿಕ್ಕಾಕೊಂಡ್ರು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅಂತದೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆ ಚಿಕಿತ್ಸೆ ಕೊಡಿ, ಜನರನ್ನ ಕಾಪಾಡಿ ಬದುಕಿಸಿ. ವೈದ್ಯೋ ಹರಿಯಂತ ಇವತ್ತು ಅದು ಬಂದಿರೋದು ಇವತ್ತಿರೋ ಅಲೋಪತಿ ಡಾಕ್ಟರ್ ನಂಬ್ಕೊಂಡಲ್ಲ, ಶತಮಾನಗಳಲ್ಲ ಸಹಸ್ರಮಾನಗಳ ಹಿಂದೆನೆ ಬಂದಿರುವಂತದ್ದು. ಒಂದು ನೋವು, ಒಂದು ಸಣ್ಣ ನೋವು ನಿವಾರಿಸಿದ್ರು ಸಾಕು, ಜನ ನೋವು ನಿವಾರಿಸೋರು ನೆನಪಿಟ್ಕೊಳ್ತಾರೆ. ನಾವೆಲ್ಲ ಹೋಗಿ ಇದಾಕ್ಸ್ಕೊಂಡ್ ಬರ್ತಾ ಇದ್ವಿ, ಮಂತ್ರ ಹಾಕ್ಸ್ಕೊಂಡ್ ಬರ್ತಾ ಇದ್ವಿ. ನೆಗಡಿಗೆ ಡಾಕ್ಟರ್ ಹತ್ರ ಹೋದ್ರೆ ವಾರಕ್ಕೆ ವಾಸಿ ಆಗುತ್ತೆ, ಹಾಗೆ ಬಿಟ್ರೆ 7 ದಿವಸಕ್ಕೆ ವಾಸಿ ಆಗುತ್ತೆ. ದೊಡ್ಡ ಜೋಕೆ ಇದೆಯಲ್ಲ, ನೆಗಡಿ ಡಾಕ್ಟರ್ ಹತ್ರ ಹೋದ್ರೆ ವಾರಕ್ಕೆ ವಾಸಿ ಆಗುತ್ತೆ, ಚಿಕಿತ್ಸೆ ತಗೊಳ್ತಾ ಇದ್ರೆ 7 ದಿವಸಕ್ಕೆ ವಾಸಿ ಆಗುತ್ತೆ. ವಾರಕ್ಕೆ ವಾಸಿ ಆಗಲ್ಲ, 7 ದಿವಸಕ್ಕೆ ವಾಸಿ ಆಗುತ್ತೆ. ಅಳಿಯಲ್ಲ ಮಗಳಗಂಡ ಒಂದೇನೆ. ಹಾಗಾಗಿ ಎಷ್ಟೋ ಕಡೆಗಳಲ್ಲಿ ಟ್ರೀಟ್ಮೆಂಟ್ ಇಲ್ಲದೆ ಇದ್ರು ಆದ್ರೆ ಅವನು ಹಳ್ಳೆ ಕಾಯಿ ಪಂಡಿತ ಅನ್ನೋನು ಏನೋ ಒಂದು ಕೊಡ್ತಾನಲ್ವಾ, ಅದು ಕೂಡ ಮನಸ್ಥೈರ್ಯ ಇದೆಯಲ್ವಾ. ನಮ್ಮ ಬಾಡಿ ನಮ್ಮ ಮನಸ್ಸಲ್ಲಿ ಬರೋ ಧೈರ್ಯದಿಂದ ಬಾಡಿ ರಿಯಾಕ್ಟ್ ಆಗುತ್ತೆ. ನಿಮ್ಗೆಲ್ಲ ಇದು ಹೇಳ್ಬೇಕಾಗಿಲ್ಲ ನಾನು ಡಾಕ್ಟರ್. ಬರೀ ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ಸರ್ಟನ್ ಕೆಮಿಕಲ್ಸ್. ನಮ್ಮ ಬಾಡಿನೂ ನಮ್ಮ ಮನಸ್ಸನ್ನು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ಫೈಟ್ ಮಾಡೋದಕ್ಕೆ. ಬಹಳ ಜನ ಅದನ್ನ ಗಮನಿಸೋದಿಲ್ಲ. ಚಿಕಿತ್ಸೆ ತಗೊಂಡ್ಬಿಟ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಇಂದ ಅಂತಲ್ಲ, ಕೈಗುಣ ಅನ್ನೋದೇನು, ನಾವ್ಯಾರೋ ಡಾಕ್ಟರ್ ಎಲ್ಲ ನೋಡಿ ಚೆಕ್ ಮಾಡಿ ಏನೋ ಒಂದು ಅದನ್ನ ಸುಮ್ಮನೆ ನೀರು ಕೊಟ್ಟರು ವಾಸಿ ಆಗ್ಬಿಡುತ್ತೆ ಅಂತಾರೆ. ಯಾಕೆ ಹಂಗ ಅಷ್ಟೊತ್ತಿಗೆ ಆ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ ಮನಸ್ಸಲ್ಲೇ. ಒಂದು ಯಾವ್ದೋ ಒಂದು ಡಾಕ್ಟರ್ ನೋಡಿದ್ರಪ್ಪ ಅಂತ ಕೆಲವೊಬ್ರು ಡಾಕ್ಟರ್ ಮುಟ್ಟೋದೇ ಇಲ್ಲ, ನೋಡಿ ಹಂಗೆ ಮಾಡ್ಬಿಡ್ತಾರೆ. ಅವ್ನ ಕೈಗುಣ ಸರಿ ಇಲ್ಲ ಅಂತ ಜನ ಹತ್ರ ಹೋಗಲ್ಲ. ಯಾಕೆ ಗೊತ್ತಾ, ಅವ್ನು ಮುಟ್ಟೆ ಚೆಕ್ ಮಾಡಿರೋದಿಲ್ಲ. ಜನ ನಂಬಿಕೆ ವಿಶ್ವಾಸ ಹೋಗೋದು. ನಮ್ಮನೇಲಿ ಇಬ್ರು ಡಾಕ್ಟರ್ ಇದ್ದಾಳೆ, ನಮ್ಮ ಅಣ್ಣನ ಮಕ್ಳು ಇಬ್ರು ಡಾಕ್ಟ್ರೆ. ಒಬ್ಳು MD ಮಾಡ್ತಿದ್ದಾಳೆ ರೇಡಿಯಾಲಜಿ, ಇನ್ನೊಬ್ಳು ಡರ್ಮಟಾಲಜಿ ಮಾಡ್ತಿದ್ದಾಳೆ. ಆಯ್ತಾ, ಅವ್ರು ನಾನು ಅದಕ್ಕೆ ಅವ್ರು ಹೇಳ್ತೀನಿ, ನೀನ್ ಏನಾದ್ರು ಮಾಡ್ರಮ್ಮ,
ಆದ್ರೆ ನೀವು ಸ್ವಲ್ಪ ಆವಾಗ ಪೇಷಂಟ್ಸ್ ಬಂದಾಗ ಕೈ ಮುಟ್ಟಿ ಅದೇ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ. ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರು ಬಿಟ್ಟಿದ್ದು ಅವ್ರ ಕರ್ಮ, ನಾವೇನ್ ಮಾಡೋಕ್ಕಾಗೋದಿಲ್ಲ. ಹಾ, ನಾನು ಹೇಳ್ತಿರೋದು ಫೀಲಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾಟ್ ಅಬೌಟ್ ಯುವರ್ ಡ್ರಗ್ಸ್ ಟ್ರೀಟ್ಮೆಂಟ್, ಟಾಕಿಂಗ್ ಅಬೌಟ್ ಯುವರ್ ಎಮೋಷನ್ಸ್. ಜನಕ್ಕೆ ಧೈರ್ಯ ತುಂಬೋದಿಕ್ಕೆ. ಹಾಗಾಗಿ ನೀವು ಆ ತರದ ಧೈರ್ಯವನ್ನ ನೀವು ಫ್ರಂಟ್ ಲೈನ್ ವಾರಿಯರ್ಸ್ BAMS ಡಾಕ್ಟರ್ಗಳು ಮಾಡಿದ್ದೀರಾ. ರಾಜ್ಯದಲ್ಲಿ ಈಗಲೂ ಲಕ್ಷಾಂತರ ಜನಕ್ಕೆ ನೀವೇ ಫಸ್ಟ್ ಇದು ಎಲ್ಲ MBBS ಮಾಡ್ಕೊಂಡಿರೋರು ಅಷ್ಟು ನಮ್ಮ ರಾಜ್ಯದಲ್ಲಿ ಅಷ್ಟು ಡೆಪ್ತ್ ಆಫ್ MBBS ಡಾಕ್ಟರ್ಸ್ ಇದೆ. ಹಾಗಾಗಿ ಅವರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಥವಾ ಬೇರೆ ಬೇರೆ ಕ್ಲಿನಿಕ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರು ಹೋಗದಿರೋಂಥ ಜಾಗಕ್ಕೆ ನೀವು ಹೋಗಿದ್ದೀರಾ, ಮಾಡ್ತಾ ಇದ್ದೀರಾ. ನಮಗೆ ಆಮೇಲೆ ನೀವು ಸರ್ಕಾರ ನಿಮಗೆ ಮಾಡೋದಿಕ್ಕೆ ಅನುಮತಿ ಕೊಟ್ಟಿದೆ. ನೀವು ಲೈಸೆನ್ಸ್ ತಗೊಳ್ಬೇಕು, ಪರ್ಮಿಷನ್ ತಗೊಂಡಿದ್ದೀರಾ. ಅದನ್ನ ಯಾರು ಪ್ರಶ್ನೆ ಮಾಡೋದಿಕ್ಕೆ ಅವಕಾಶ ಇಲ್ಲ. ಮಾಡೋದ್ರಿಂದ ಕೋರ್ಟ್ ಹೋಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆದ್ರೆ ನಿಮ್ಗೆ ಈಗ ಬಂದಿರೋದು ಒಟ್ಟು ಇಷ್ಟು 2 ವಿಚಾರ. ಒಂದು, ಇಂತ ಕೇಳಿರೋದೇ ಕೆಲವೊಂದು ತಪ್ಪಿದೆ ಅನ್ನೋದು. ಎರಡನೇದು, ಇದು ವಿಡಿಯೋ ಮಾಡಿದ್ರಿಂದಾಗಿ ಸಡನ್ ಆಗಿ ಒಂದು ರೀತಿಯಲ್ಲಿ ವೈರಲ್ ಆಗಿ ಸಮಾಜದಲ್ಲಿ ಜನ ಎಲ್ಲ BAMS ಮಾಡಿರೋರು ಡಾಕ್ಟರ್ಗಳಲ್ಲ, ನಕಲಿ ವೈದ್ಯರು ಅನ್ನುವಂತ ಭಾವನೆ ಬಂದ್ಬಿಟ್ಟಿದೆ. ಇದು ತಪ್ಪು ಅಂತ. ಹಾಗಾಗಿ ಅದನ್ನ ಆತರ ಆ ವಿಚಾರ ಹೇಳಿರೋದು ತಪ್ಪು. ನಾವ್ ಅದಕ್ಕೆ ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ನಾವು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಇನ್ನು ಮುಂದೆ ಸರ್ ಒಂದು ಕೆಲಸ ಸರ್, ನಿಮ್ಮ ಪಾರ್ಟಿ ಯಾರೇ ಆಗಿರ್ಲಿ ಕ್ವಾಲಿಫೈಡ್ ಡಾಕ್ಟರ್ ಇದಾರೆ ಅಂದ್ರೆ ಸ್ವಲ್ಪ ಬಿಹೇವಿಯರ್ಸ್ ಅಲ್ಲಿ ಮಾತಾಡ್ತಾರೆ. ಅದನ್ನ ಯಾರು ಅಲ್ಲ ಸರ್, ಇವ್ರದ್ದು ಯಾಕೆ ಬರೀ ಡಾಕ್ಟರ್ ಹತ್ರ ಯಾಕೆ, ಡಾಕ್ಟರ್ ಹತ್ರ ಯಾಕೆ, ಎಲ್ಲತ್ರ ನಿಮ್ಮ ಹತ್ರನೂ ಹಾಗೆ ಇರ್ಬೇಕು, ಒಬ್ಬ ಗೌರ್ಮೆಂಟ್ ಅಫೀಸರ್ ಹತ್ರ ಆಗಿರ್ಬೇಕು, ಕಸ ಗುಡ್ಸ ಜನಿಟರ್ ಹತ್ರನೂ ಹಾಗೆ ಇರ್ಬೇಕು. ಎಲ್ರಿಗೂ ಅದೇ ಗೌರವ ಕೊಡ್ಬೇಕು. ಎಲ್ರಿಗೂ ಮೇಲುಗಿಡಂತಲ್ಲ. ಹಾಗಾಗಿ ನಾವೆಲ್ಲರೂ ನಾನೊಂದು ನನ್ನ ಪಕ್ಷದಲ್ಲಿ ಹಲವಾರು ಸಂದರ್ಭದಲ್ಲಿ ಬಸವಣ್ಣನ ಭಾಷಣ ಹೇಳ್ತೀನಿ. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಈ ಕಡೆ ಸದ್ಭಕ್ತ. ಆ ತರದ ವರ್ತನೆಗಳನ್ನ ಬದಲಾಯಿಸ್ಕೊಡ್ರಪ್ಪ. ಒಂದು ಸದ್ಭಾವನೆಯಲ್ಲಿ ಎಲ್ಲರೂ ಟ್ರೀಟ್ ಮಾಡಿ ಅಂತ. ನಾವು ಇದೇ ರೀತಿಲಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಎಷ್ಟೋ ಕಡೆ ಆಗಲ್ಲ. ನಾನು ಸ್ವಲ್ಪ ಗಟ್ಟಿಯಾಗಿ ಕೇಳ್ತಾ ಇದ್ದೀನಿ, ಇನ್ನೂ ಮೆತ್ತಗೆ ಮಾತಾಡ್ಬೋದು. 2 ವಿಚಾರ ಕೇಳ್ತಾ ಇದ್ದೀನಿ. ಒಂದು, ಹತ್ರ ಯಾರಿದ್ದೀರೋ ನಿಮಗೆ ಅದು ಒಳಗಡೆ ಹೋಗ್ಲಿ ಅಂತ. ಇನ್ನೊಂದು, ದೂರ ಇರೋರು ಕೇಳಿಸ್ತೀವಿ. ಇನ್ನೂ ಮೆತ್ತಗೆ ಮಾತಾಡೋದು, ಇನ್ನೂ ಮೆತ್ತಗೆ ಮಾತಾಡ್ತೀವಿ. ಆದ್ರೆ ಇದೊಂದು ನಮ್ದು ಒಂಥರ ಪರ್ಫಾರ್ಮೆನ್ಸ್ ಇದ್ದಾಗೆ. ಯಾಕೆ ಅದು ಆ ಟೈಮ್ ಅಗತ್ಯ ಇದೆ, ಆ ಕಾರಣಕ್ಕಾಗಿ. ಆದ್ರೆ ಮಿಕ್ಕಾಗಿ ಯಾರಿಗೆ ಆಗ್ಲಿ ಅವ್ರು ಕೊಡ್ಬೇಕಾದ್ರೆ ಗೌರವ ಕೊಡ್ಬೇಕು. ನಿಮ್ದು ಅಷ್ಟೇ, ನೀವು ಅಷ್ಟೇ, ನಮ್ಗೆ ಅಷ್ಟೇ ಅಲ್ಲ, KRS ಪಕ್ಷದವ್ರು ಅಷ್ಟೇ ಅಲ್ಲ, KRS ಪಕ್ಷದ ಹೊರಗಡೆ ಇರೋರು ಕೂಡ ನಿಮ್ ಜೊತೆ ನಡ್ಕೊಂಡಾಗ ಅಥವಾ ಅವ್ರಿಗೆ ನಡ್ಕೊಂಡ್ರೆ ಅವ್ರಿಗೆ ನೀವು ಕೇಸ್ ಹಾಕಿದ್ರು KRS ಪಕ್ಷದ ಮೇಲೆ ಕೇಸ್ ಹಾಕಬಾರ್ದು ಅಂತಿಲ್ಲ. ನಿಮ್ ರೈಟ್ಸ್ ಏನಿದೆಯೋ ಅದನ್ನ ನೀವು ಎಕ್ಸರ್ಸೈಸ್ ಮಾಡಿ. ನನ್ನ ಮೇಲೆ ಆಗ್ಲಿ, ಯಾರ ಮೇಲೆ ಬಿಡ್ಬೇಡಿ. ಅವರು ತಪ್ಪಾಗಿದೆ ತಿಳ್ಕೊಳ್ತಾರೆ ಅನ್ನೋದಿದ್ರೆ ಕ್ಷಮೆ ಮಾಡೋದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ನಾವು ಇಲ್ಲಿ ವಿಕ್ಟಿಮ್ಸ್ ಆಗಿದ್ದೀವಿ ಅಂದಾಗ ನೀವು ಮಾಡ್ತಾ ಫೈಟ್ ಮಾಡ್ಬೇಕು. ನಿಮ್ ಪರವಾಗಿ ನಾವು ಮಾಡೋದಿಕ್ಕೆ ಆಗೋದಿಲ್ಲ. ನೀವು ಮಾಡಿ ನನ್ನ ಸಹಾಯ ಕೇಳಿ, ನಾವು ಬರ್ತೀವಿ. ಯಾವ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ದು ಈಗ ರಿವೋಕ್ ಮಾಡಿದೆ ಅಂತೀರಲ್ವಾ, ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡಿ, ಧರಣಿ ಮಾಡಿ, ನ್ಯಾಯಯುತವಾಗಿದ್ರೆ ಅದು ನೈತಿಕವಾಗಿದ್ರೆ ಸರ್ಕಾರ ತಪ್ಪು ಮಾಡಿದೆ ಅಂತ ಅನಿಸಿದ್ರೆ ಖಂಡಿತ ನಿಮ್ ಜೊತೆ ಬಂದು ನಿಂತ್ಕೊಳ್ತೀವಿ. ಆಮೇಲೆ ಇದು ಒಂದ್ ಸಿಂಗಲ್ ಇನ್ಸಿಡೆಂಟ್, ಇದನ್ನ ಔಟ್ ಆಫ್ ದ ಪ್ರಪೋರ್ಷನ್ ಲೋ ಮಾಡ್ಬೇಕು. ಬಟ್ ಒಂದ್ ಸಿಂಗಲ್ ಇನ್ಸಿಡೆಂಟ್ ಈಗಲೂ ಬ್ಯಾಡ್ ಇದು ಕೊಟ್ಟಿದ್ದೀನಿ ನೋಡಿ ಸರ್. ಈಗ ನಿಮ್ಗೆ ತುರಿಕೆ ಗೊತ್ತಲ್ವಾ, ತುರಿತಿದ್ದಷ್ಟು ಕೆಲಸ ಜಾಸ್ತಿ ಆಗುತ್ತೆ. ಅದೊಂದು ಕೊಡ್ಬೇಕು. ಆಲ್ರೆಡಿ ಹೋಗಿರೋದನ್ನ ಯಾರೇನು ಮಾಡಕ್ಕಾಗೋದಿಲ್ಲ. ಈಗ ಆ ಸರ್ಪೇಜಿಂದ ಡಿಲೀಟ್ ಮಾಡಿದ್ರು, ಯಾರು ಡೌನ್ಲೋಡ್ ಮಾಡಿದ್ರು, ಯಾವ್ದನ್ನು ಮಾಡಕ್ಕಾಗಲ್ಲ. ನಾವು ಅದನ್ನ ಅದೇನಿದೆ ನಾವು ಆಮೇಲೆ ಮಾತಾಡ್ಬೇಕಾದ್ರೆ ಆತ ವೆದರ್ ಹಿ ವಾಸ್ ಇನ್ ದಿಸ್ ಲಿಮಿಟ್ಸ್ ಅದನ್ನ ನಾವು ಅಸೆಸ್ ಮಾಡ್ಬೇಕಲ್ವಾ, ನಾವು ಮಾಡ್ಬೇಕಲ್ವಾ. ಅದಾದ್ಮೇಲೆ ಏನ್ ಮಾಡ್ಬೇಕು ಅದು ಮಾಡಿ ಡಿಸೈಡ್ ಮಾಡಿ ನಮ್ ಕರೀರಿ. ಮತ್ತೊಮ್ಮೆ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಮತ್ತೆ ನಾವು ಕೆಲವೊಂದು ಇಲ್ಲ. ನಾನು ನಿನ್ನೆ ಯಾರೋ ಮೊನ್ನೆ ಮಾಡಿದ್ರು ಬಿರಾದರ್ ಮಾಡಿದ್ ನೆಕ್ಸ್ಟ್ ಡೇ ಇವ್ರು ಮಾಡಿದ್ರು. ಸೊ ನಾನು ಇವತ್ತು ನನ್ನ ಬೇರೆ ಕಾರ್ಯಕ್ರಮ ಇತ್ತು, ಅದು ಮುಗಿಯುತ್ತೆ ಅಂದ್ಕೊಂಡು 1:30 ಬನ್ನಿ ಅಂತ ಹೇಳಿದೆ. ನಾನೇನು ಅನ್ಕೊಂಡೆ 3-4 ಜನ ಬರ್ತಾರೆ, ಮತ್ತೆ ಆತನು ನಿಖಿಲ್ ಏನ್ ಕರೆಯೋದು ಈ ಟೈಮಲ್ಲಿ ನೋಡಿ, ಇವ್ರು ಬಂದು 3-4 ಜನ ಬಂದು ಏನೋ ಮಾತಾಡ್ಕೊಂಡು ಹೋಗ್ತಾರೆ ನೋಡೋಣ ಅನ್ಕೊಂಡು ನಾನು ಸುಮ್ಮನೆ ನನ್ನ ಹತ್ರನೇ ಮಾತಾಡ್ಬೇಕು ಅಂದಾಗ. ಹಾಗಾಗಿ ಇಲ್ಲದಿದ್ರೆ ನಾನು ನಿಖಿಲ್ ಕರೀತಾ ಇದ್ದೆ. ಅವ್ರು ನಮ್ಮ ಪ್ರಭು ಜಾಣಗೆರೆ ಫಾರ್ಮಸಿಸ್ಟ್, ಅವ್ರು ಈ ಕ್ಯಾಶ್ ಏನಾದ್ರು ಲೈಫ್ ಕೇರ್ ಅಥವಾ ಚೈನ್ ಆಫ್ ಮೆಡಿಕಲ್ ಸ್ಟೋರ್ಸ್ ಇದೆಯಲ್ವಾ, ಅದು ಪಾರ್ಟ್ನರ್. ಅವ್ರು ಕರೀತಿದ್ರು. ಬೇಕಾದ್ರೆ ಅವ್ರು ನಮ್ಮ ಅಷ್ಟು ಅರ್ಜೆಂಟ್ ಇದ್ರೆ ನಾವು ಮಂಜುನಾಥ್ ಕರಿಬೋದಿತ್ತು.
ನಮ್ಮ ಪಕ್ಷದಲ್ಲಿ ಇರೋ BMS ಡಾಕ್ಟರ್ ಇವೆಲ್ಲ ಮಾಡ್ತಿದ್ವಿ. ಬಟ್ ನಮಗೆ ಇದು ಇಷ್ಟು ನನಗೆ ದೇವರಣೆ ನೀವು ಇಷ್ಟು ಜನ ಬರ್ತೀರಾ ಅನ್ನೋದಾಗ್ಲಿ, ಸೀರಿಯಸ್ ಆಗಿದೆ ಅನ್ನೋದಾಗ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಲೀಡರ್ಸ್ ಆದರೂ ಉತ್ತರ ಕೊಡಕ್ ಆಗ್ತಿಲ್ಲ. ನೀವು ನೋಡಿ ಏನು ಹೇಳೋದ್ ಬೇಕಾಗಿಲ್ಲ. ನೀವು ಇಷ್ಟು ಜನ ಬಂದಿರೋದೇ ಇದ್ರದ್ದು ಸಿಚುಯೇಷನ್ ಅಂತಾರಲ್ವಾ, ಅದು ಅರ್ಥ ಆಗಿದೆ. ಸೊ ಅದರಿಂದ ನಮ್ಗೆ ಅದು ಅರ್ಥ ಆಗಿದೆ. ನಾವು ಅಷ್ಟು ಸೂಕ್ಷ್ಮತೆ ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಮುಂದಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಇವ್ರೇನು ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ ನೀವೇನಿದೆ ಅಂದಿರಾ, ಈಗ ನಾವು ಹೇಳೋದು ಕೆಲವು ಕ್ಲಾರಿಫಿಕೇಶನ್ ಬೇಕು ಅಂತ ಇಲ್ಲ. ಅದು ಕ್ಲಾರಿಫಿಕೇಶನ್ ನಿಮ್ಮಿಂದಲ್ಲ, ಅದು ಅವ್ರಿಂದ ಸರ್, ಅವ್ರಿಗೆ ಅದನ್ನ ತಗೊಂಡು ನೀವು ಡಿಸ್ಕಸ್ ನಾವು ಕರೀರಿ ಗೊತ್ತಬೇಕಲ್ಲ, ಮತ್ತೆ ಬಂದು ನೀವು ಕ್ಲಾರಿಫೈ ಮಾಡೋದು ರೆಡಿ ಇದೀವಿ. ಅಣ್ಣ ನೀವು ಏನ್ ನಿಮ್ಮ ಹೆಸರು ಡಾಕ್ಟ್ರೆ? ನಾನ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳೋ ಸ್ಥಿತಿ ಇಲ್ಲ. ನಾವ್ ಹೇಳೋದ್ ಯಾರು ನಾವ್ ಆತರ ನೀವು ಆಗ್ಲೇ ಹೇಳಿದಂಗೆ ಪ್ರಜ್ಞಾವಂತಿಕೆಯಿಂದ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಏನು ಯಾವುದೇ ತರ ದುರುದ್ದೇಶ ಇಟ್ಕೊಳ್ಳದೆ ಮಾಡಿ ಅಂತ ನಾವು ಹೇಳೋದು. ಇಂತಿಂತ ಟೈಮಲ್ಲಿ ಇಂತಿಂತ ಮಾಡ್ಬೇಕು ಅನ್ನೋದಕ್ಕೆ ಅಲ್ಲೇನು SOP ಇಲ್ಲ ಇದು, ಆಯ್ತಾ? ನಾವು ಅದನ್ನ ನೀವು ದುರುದ್ದೇಶ ಇಟ್ಕೊಂಡು ಮಾಡ್ಬೇಡಿ ಅಷ್ಟೇ ನಾವ್ ಹೇಳೋದಿಕ್ಕಾಗ. ಯಾವುದೇ ಇದೇ ಆಗ್ಲಿ, ನಿಮ್ ಡಾಕ್ಟರ್ ಅಂತಲ್ಲ, ನಿಮ್ಗೇನು ಸ್ಪೆಷಲ್ ನನಗೂ ಇಲ್ಲ ನಿಮ್ಗೂ ಇಲ್ಲ ಹೇಳ್ಕೊಂಬ ಇದೆಯಾ? ಡಾಕ್ಟರ್ ಮಾತ್ರ ಮಾಡ್ಬೇಡಿ, ಇನ್ನೊಂದು ಮಾಡ್ಬೇಕಲ್ಲ. ಯಾರೇ ಆಗ್ಲಿ, ಯಾರನ್ನೇ ಆಗ್ಲಿ, ಯಾವುದೇ ವೃತ್ತಿ ಆಗ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ ತುಚ್ಛೀಕರಿಸಬಾರ್ದು. ಕಾನೂನು ಅಷ್ಟೇ ಅಲ್ಲ, ನಾನು ನೈತಿಕತೆ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಯಾವುದೇ ವ್ಯಕ್ತಿ, ಯಾವುದೇ ವೃತ್ತಿ, ಯಾವುದು ಕಡಿಮೆ ಅಲ್ಲ, ಯಾವುದನ್ನು ತುಚ್ಛೀಕರಿಸಬಾರ್ದು. ಅಷ್ಟೇ ಆದ್ರೆ ನಾವು ಒಬ್ಬರು ಒಂದು ವರ್ಗನ ತುಚ್ಛೀಕರಿಸ್ತಿದೀವಿ. ಯಾವುದು KRS ಪಾರ್ಟಿ ಭ್ರಷ್ಟಾಚಾರ. ಯಾಕಂದ್ರೆ ಕೈ ಬಿದ್ದು ಕೇಳಿದ್ವಿ, ಕಾಲು ಬಿದ್ದು ಕೇಳಿದ್ವಿ, ಬೇರೆ ರೀತಿಯಲ್ಲಿ ಹೇಳಿದ್ವಿ, ಮಾಡ್ತಾ ಇಲ್ಲ. ಅದಕ್ಕೆ ಭ್ರಷ್ಟ, ನೀನ್ ದುಷ್ಟ, ನೀನ್ ನೀಚ, ನೀನ್ ದೇಶದ್ರೋಹಿ ಅಂತ ಇದ್ದೀವಿ. ಯಾಕಂದ್ರೆ ಅವರಿಂದ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಅದನ್ನೂ ಮಾಡಬಾರ್ದು. ನಾವು ಗಾಂಧಿವಾದದಲ್ಲಿ ನಂಬಿಕೆ ಇಟ್ಕೊಂಡು, ನಾನಂತೂ ವೈಯಕ್ತಿಕವಾಗಿ ಗಾಂಧಿನಲ್ಲಿ ನಂಬಿಕೆ ಇಟ್ಕೊಂಡು ಗಾಂಧಿ ತರದ ರೀತಿ ನಾವು ಬಾಳ್ಬೇಕು, ಪರಿವರ್ತನೆ ಮಾಡ್ಬೇಕು. ದುಷ್ಟರನ್ನ ಪರಿವರ್ತನೆ ಮಾಡ್ಬೇಕು ಅಂತಿದೀವಿ ಹೊರತು ದುಷ್ಟರನ್ನ ಕೊಲ್ಲಬೇಕು ಅಂತಿಲ್ಲ ನಾವು. ಹಾಗಾಗಿ ನಾವೇನ್ ಹೇಳ್ಬೇಕು ಅದನ್ನ ಆಲ್ರೆಡಿ ನೀವೇನ್ ಹೇಳಿದ್ರಲ್ವಾ, ಅವ್ರು ಹೇಳಿದ್ರು, ದೀಪಕ್ ಏನ್ ಹೇಳಿದ್ರು, ರಾತ್ರಿ 10 ಗಂಟೆ ಆದ್ಮೇಲೆ ನಮ್ಮ ಪಕ್ಷದವ್ರು ನಾವು ಮೆಸೇಜ್ ತಗೊಳ್ಳಲ್ಲ, ಫೋನ್ ತಗೊಳ್ಳಲ್ಲ. 2ನೇ ಸ್ವಲ್ಪ 3ನೇ ಸ್ವಲ್ಪ ಫೋನ್ ಬಂದ್ರೆ ಮಾತ್ರ. ನಮ್ಮ ಪಕ್ಷದ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಗೊತ್ತಿರಲಿ, ರಾತ್ರಿ 10 ಗಂಟೆ ಮೇಲೆ ಯಾರು ಆಗ್ತಾರೋ ಅವನ್ನೆಲ್ಲ ಡಿಲೀಟ್ ಮಾಡ್ತೀವಿ. ನಾವು ಸರಿ ಇರ್ಬೋದು, ಇನ್ನೊಬ್ಬ ಸರಿ ಇರ್ತಾನಂತ ಗ್ಯಾರಂಟಿ ಇಲ್ವಲ್ಲ. ಹಾಗಾಗಿ ಪ್ರತಿಯೊಂದು ಫೋನ್ ರೆಕಾರ್ಡ್ ಆಗ್ತಾ ಇದೆ. ನೀವು ಪ್ರತಿ ಎಲ್ಲಿ ನಿಂತಿದ್ದೀರೋ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಜ್ಞಾಪಕ ಇಟ್ಕೊಂಡು ನೀವು ವರ್ತನೆ ಮಾಡಿ ಅಂತ ಹೇಳಿದೀವಿ. ಶೀಲ ಮತ್ತು ಶಿಸ್ತು ಅಂತ ನಾವು ಪಕ್ಷದಲ್ಲಿ ಬೇರೆ ದೇಶದ ಯಾವುದೇ ಪಕ್ಷದಲ್ಲೂ ಇಲ್ದಿರುವಂತ ಒಂದಷ್ಟು ಕೆಲವು ನೈತಿಕ ಮೌಲ್ಯಗಳನ್ನು ನಾವು ಪಕ್ಷದಲ್ಲಿ ಕೊಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾಗಾಗಿ ಅಷ್ಟೇ ನಾವು ಹೇಳ್ಬೋದು. ವೈದ್ಯರಾದಾಗ ಇವ್ರು ಹಿಂಗ್ ಬಿಹೇವ್ ಮಾಡಿ, ಕಂಡಕ್ಟರ್ ಆದಾಗ ಅವನ ಹತ್ರ ಹಿಂಗ್ ಬಿಹೇವ್ ಮಾಡಿ ಅಂತೆಲ್ಲ ಹೇಳಕ್ಕಾಗಲ್ಲ. ಯಾರೇ ಆಗಲಿ ಯಾರದೇ ಗೌರವ ಘನತೆನ ಕಳಿಬೇಡಿ. Unless they are criminals. Unless they are criminals. They are criminals. Don't take a step back. ಒಂದೇ ಒಂದು ಇನ್ಸಿಡೆಂಟ್ ಆಗಿದೆ. ಅಂದ್ರೆ ಜನ ಒಂದು ಒಪಿನಿಯನ್ ಬರಬಾರ್ದು. ಯಾರೋ ಒಬ್ರು ರ್ಯಾಂಡಮ್ ಪರ್ಸನ್ ಬಂದ್ಬಿಟ್ಟು ಡಾಕ್ಟರ್ ಮೇಲೆ ಅಂತಾರಲ್ಲ, ಒಂದು ಯಾರೋ ಒಬ್ರು ಲಾಯರ್ ವಿತೌಟ್ ಪರ್ಮಿಷನ್, ವಿತೌಟ್ ಎನಿ ಅಡಿಕ್ವೇಟ್ ನಾಲೆಜ್ ಬಂದ್ಬಿಟ್ಟು ವಿಡಿಯೋ ಹಾಕ್ಬೋದು ಅಂತ ಅವ್ರಿಗೆ ಒಂದು ಮೆಸೇಜ್ ಹೋಗ್ಬಾರ್ದು. ಬಿಕಾಸ್ ನೀವೇನ್ ಆಗ್ತೀವೋ ಅದನ್ನೇ ನೋಡ್ತಾರೆ ಅವರು. ಅಂಡ್ ದೇ ವಿಲ್ ಬಿಲೀವ್ ದಟ್ ಓನ್ಲಿ. ಓಕೆ, ಒಂದು ವಿಚಾರ ನೀವು ಕಾನೂನಲ್ಲೂ ಹಂಗ್ ಮಾಡಕ್ ಆಗೋದಿಲ್ಲ. ಅದಾದ್ಮೇಲೆ ಯಾರೇ ಇರ್ಲಿ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅದಕ್ಕೆ ಕಾನ್ಸಿಕ್ವೆನ್ಸಸ್ ಯಾವನ್ ಮಾಡಿರ್ತಾನೋ ಅವನು ಅನುಭವಿಸ್ತಾನೆ. ಅದಕ್ಕೆ ನಾವ್ ಹೇಳೋದು, ನೀವೇನಾದ್ರು ಹೇಳಿ, ನಾವು ಅದನ್ನ ಅವ್ರು ಹೇಳೋದು, ನೀವು ಅದನ್ನೇ ಅವ್ರು ಹೇಳಿದ್ರೆ ಹೇಳ್ತಾ ಇದ್ದೀರಾ. ನಾವು ರೂಲ್ ಮಾಡಕ್ ಆಗೋದಿಲ್ಲ. ರೂಲ್ ಏನ್ ಮಾಡಬಹುದು, ದುರುದ್ದೇಶ ಇಟ್ಕೊಂಡು ಮಾಡ್ಬೇಡಿ. ಮತ್ತೆ ನಿಮ್ ಕಡೆಯಿಂದ ತಪ್ಪಾಗಿದ್ರೆ ಯು ಫೇಸ್ ದ ಮ್ಯೂಸಿಕ್ ಅಷ್ಟೇ ನಾವ್ ಹೇಳ್ಬೋದು. ನಂದು ಕೊನೆಗೆ ಏನಾದ್ರು ಕನ್ಫ್ಯೂಸ್ ಯಾರಾದ್ರೂ ಹೋಗುವಂತವ್ರು ಸ್ವಲ್ಪ ನಾಲೆಜ್ ಇಟ್ಕೊಂಡು ಹೋಗಿ. ಇಲ್ಲ ಅವಾಗ ಏನ್ ಮಾಡೋದು? ಅದನ್ನೇ ಈಗಲೂ ಅಷ್ಟೇ. ಈಗ ನೋಡಿ, ಈಗಲೂ ನಾವು ನಿಖಿಲ್ ನಾಲೆಜ್ ಇಟ್ಕೊಂಡು ಹೋಗಿದ್ದಾನೋ ಗೊತ್ತಿಲ್ಲ. ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾಕೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಅರ್ಚನಾ, ಕೇಳಿಸ್ಕೊಳ್ಳಿ. ನಾವು ಪರ ಮಾತಾಡ್ತಿದೀವ, ಮತ್ತೆ ಬೇಕಾಗ್ತೇನೆ ಇಲ್ಲ. ನಾವು ಯಾರೇ ಇರ್ಲಿ, ನೀವು ಯಾರೇ ಆಗಿರ್ಲಿ, ನಾವು ಪೊಲೀಸರು ನನ್ನ ಮೇಲೆ 13 ಕೇಸ್ ಇದೆ, ನಮ್ಮ ಪಕ್ಷದವ್ರ ಮೇಲೆ 106 ಕೇಸ್ ಇದೆ. ನಾವು ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ, ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ.
ಅವ್ರು ಹೋಗಿ ಎದುರಿಸಿ ನಾವೇನು ಮಾಡೋದಿಲ್ಲ. ಅವ್ರು ಅನುಭವಿಸ್ತಾರೆ, ನಾವು ಅನುಭವಿಸ್ತೀವಿ. ಹಾಗಾಗಿ ನಮ್ ವಿಚಾರಕ್ಕಲ್ಲ, ನಮ್ ವಿಚಾರ ನೀವು ಹೇಳಿದ್ರು, ನಮ್ಮ ಪಕ್ಷ ನಾವು ಹೇಳ್ತೀವಿ. ನನ್ಗೆ ಗೊತ್ತಾಯ್ತು. ನಾವು ನಮ್ಮ ಪಕ್ಷದಲ್ಲಿರೋರು ಹೇಳ್ಬೋದು, ಪಬ್ಲಿಕ್ ಏನ್ ಹೇಳ್ತೀರಾ? ಆಲ್ರೆಡಿ ಹೇಳಿದ್ದೀವಿ. ಆಗ್ಲೂ ಕೆಲವೊಂದು ಎಕ್ಸೆಪ್ಷನ್ಸ್ ಆಗುತ್ತೆ, ಆದ್ರೆ ಪಬ್ಲಿಕ್ಗೆಲ್ಲ ಅದಕ್ಕೆ ಏನ್ ಮಾಡ್ಬೋದು? ನಾನು ಬಹುಶಃ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಚ್ಚರವಾಗಿರ್ಬೇಕಾಗಿರೋರು ಯಾರು ಮಾಡಲಿಲ್ಲ? ಯಾರು? ನೀವೇ. ಬಿಕಾಸ್ ಯು ನಾಟ್. ಈಗ ಹೇಗೆ ನಿಖಿಲ್ ಅನ್ನೋರು KRS ಪಕ್ಷ ರೆಪ್ರೆಸೆಂಟ್ ಮಾಡ್ತಾ ಇದಾರೋ, ಒಬ್ಬ ಡಾಕ್ಟ್ರು ನಿಮ್ ಇಡೀ ಪ್ರೊಫೆಷನಲ್ ಇದನ್ನ ಸಮೂಹ ಕಮ್ಯುನಿಟಿನ ನಿಮ್ ಪ್ರೊಫೆಷನ್ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರಲ್ವಾ? ಅದಕ್ಕೇನೆ ಒಂದು ಕಡೆಯಿಂದ ಮಿಸ್ಟೇಕ್ ಆದ್ರೂ ಬೇರೆಯವ್ರಿಗೂ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಹಾಗಂತೇಳಿ ಅವ್ನೊಬ್ರು ಮಾಡಿದಕ್ಕೆ ಎಲ್ರಿಗೂ ಅದೇ ಮಾಡಕ್ಕಾಗುತ್ತೆ? ನಾವು ಬೇರೆ ಮಾಡಕ್ಕಾಗೋದಿಲ್ಲ. ಆದ್ರೆ ಡ್ಯಾಮೇಜ್ ಅಂತೂ ಆಗ್ಬಿಡುತ್ತಾ? ಇದನ್ನೇನು ಮಾಡಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಅದನ್ನ ದಾಟಲೇಬೇಕಾಗುತ್ತೆ. ನೀವು ಡಾಕ್ಟರ್ ಆಗಿರುವಂತವ್ರು ಇವೆಲ್ಲ ರೆಡಿ ಆಗಿರ್ಬೇಕು, ಫೇಸ್ ಮಾಡೋದಕ್ಕೆ. ಇಲ್ಲ ಪ್ರೊಫೆಷನ್ಗೆ ಬರಬಾರ್ದು. ಸೈನ್ಯಕ್ಕೆ ಹೋಗುವಂತವ್ರು ಗೊತ್ತಾಗಿದೆ ಸರ್, ಎಲ್ಲ ಪೊಲೀಸ್ ಗೊತ್ತಾಗಿದೆ. ನಾವು ಆಗುವಾಗ ಇದ್ದಿಲ್ಲ, ನಾವು ಗೌರ್ಮೆಂಟ್ ಡಾಕ್ಟರ್ಗಳನ್ನ ಹೊಡೆದಿದ್ದಾರೆ. ನಿಜಕ್ಕೂ ಇವತ್ತು ರಾಜ್ಯದಲ್ಲಿ ಬಡವ್ರ ಅಷ್ಟೋ ಇಷ್ಟೋ ಏನು ಏನಪ್ಪಾ ಅಂದ್ರೆ ಚಿಕಿತ್ಸೆ ಸಿಗ್ತಾ ಇದೆ ಅಂದ್ರೆ ಗೌರ್ಮೆಂಟ್ ಡಾಕ್ಟರ್ ಕಾರಣ. ನಾವು ಪ್ರತಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗಲೂ ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಅಂತ ನಾವು ಡಾಕ್ಟರ್ ಕೈ ಮುಗಿದೀನಿ ನಾನು. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಬಡವ್ರು ಸತ್ಯ ಹೋಗ್ತಾ ಇದ್ರು. ಆದ್ರೆ ಹಾಗಂತೇಳಿ ಗೌರ್ಮೆಂಟ್ ಡಾಕ್ಟರ್ ನೋಡಿಲ್ವಾ? ರಿಸ್ಕಿ ಪ್ರೊಫೆಷನಲ್ ಹಜಾರ್ಡ್ ಅಂತ ಇರುತ್ತೆ, ಪ್ರೊಫೆಷನಲ್ ರಿಸ್ಕ್ ಅಂತ ಇರುತ್ತೆ. ನೀವು ತಗೊಳ್ಬೇಕು, ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿ ಮಾಡಿ. ಹಾಗಂತೇಳಿ ಡಾಕ್ಟರ್ ಬಿಟ್ಟಿರ್ಬೇಡಿ, ಧೈರ್ಯವಾಗಿ ಮಾಡಿ. ಇಂಥದ್ದು ಅರ್ಥ ಆಗ್ಲಿ ನೀವೇನು ಅದೇನೋ ಏನೋ ಯೂಸ್ ಮಾಡಿರಲ್ಲ. ಆ ಓತ್ ನೋಡಿ, ಆ ಓತಿಂದ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ ಅನ್ಕೊಂಡ್ಬಿಟ್ಟೆ ನಾನು. ಅದನ್ನ ಹಿಪೋಕ್ರಟಿಕ್ ಅಂತ ಏನೋ ಓದ್ತು. ಹಾಗಾಗಿ ನೀವು ಅದೇ ತರದ್ ಏನ್ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆ ಓದ್ತಲ್ಲಿ ಒಂದು ವರ್ಷಾದ್ರೂ ನೀವು ಮಾಡ್ತಾ ಹೋಗಿ ಸರ್. ಎಲ್ಲ 90% ಮಾಡ್ತಾರೆ ಭಯ ಪಡ್ಬೇಡಿ. ಇನ್ನೊಂದು 10% ಇರುತ್ತೆ ಸರ್. ಬಟ್ ನಿಮ್ದು ಪಕ್ಷದಲ್ಲಿ ಸಾರ್ವಜನಿಕನೇ ಬೇರೆ, ಡಾಕ್ಟರ್ ಸ್ಕೂಲಿಗೆ ಇರ್ತಕ್ಕಂಥ ಸಾರ್ವಜನಿಕ ವ್ಯಕ್ತಿತ್ವನೇ ಬೇರೆ ಸರ್. ಪಕ್ಷದಲ್ಲಿ ರಾಜಕೀಯ ವ್ಯಕ್ತಿಗಳ ಹತ್ರ ಮಾತಾಡ್ತಕ್ಕಂಥ ಘಾಟಿನೇ ಬೇರೆ, ಡಾಕ್ಟರ್ಗಳು ಮಾತಾಡ್ತಕ್ಕಂಥ ಘಾಟಿನೇ ಬೇರೆ. ಪೇಷಂಟ್ಸ್ ಹತ್ರ ಡಾಕ್ಟರ್ಗಳು ಅದನ್ನು ತುಂಬಾ ಸ್ಮೂತ್, ಅವ್ರು ಬೆಳೆದ್ ಬಂದಂತ ವಾತಾವರಣ ಹಂಗೆ ಇರುತ್ತೆ ಸರ್. ಯಾವುದೇ ಡಾಕ್ಟರ್ಗೆ ಸ್ವಲ್ಪ ಮನಸ್ಸಿನ ನೋವಾದ್ರೆ ಇಷ್ಟ ಜನ ಬಂದಿರೋದು ಸರ್. ಸರ್ ನಾವು ಅಧ್ಯಕ್ಷ ಸರ್. ಈಗ ಈ ಎಲ್ಲಾರು ರಾತ್ರಿಯಿಂದ ನನಗೆ ಫೋನ್ ಮಾಡಿರೋದ್ರಿಂದ ನಮಗೆ ಎಷ್ಟು ನೋವಾಗಿದೆ ಅಂದ್ರೆ ಸರ್, ನಿಜ ಹೇಳಿಲ್ಲ, ಊಟ ಮಾಡಿಲ್ಲ ನಾವು ಇವತ್ತು. ಮನವಿ ಮಾಡ್ತಾ ಇದ್ದೀವಿ ನಿಮಗೆ. ಏನು ಏಪ್ರಿಲ್ ಹಾಕೊಳ್ಬೇಕು ಅಂತಿದ್ಯಾ? ಸಾಧ್ಯ ಆದ್ರೆ ನೀವು ಹಾಕೊಂಡು ನಿಮ್ ನೇಮ್ ಮಾಡೋಂತ ಒಂದು ಬ್ಯಾಡ್ಜ್ ಹಾಕೊಂಡು ನಿಮ್ಗೆ ಅದು ಬೇರೆದೇ ಒಂದು ಲೆವೆಲ್ ಹಾಕೊಂಡು ಹೋಗುತ್ತೆ. ನಿಮ್ಮನ್ನು ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ, ಬಂದವ್ರಿಗೂ ಇವ್ರು ಇದು ಅಂತ ಗೊತ್ತಾಗುತ್ತೆ. ಈಗ ಇಂತ ಇದ್ದಾಗ ಯಾಕಂದ್ರೆ ಡಾಕ್ಟರ್ ನೀವು ಆಕಾಶ ಹಿಡಿದು ಬಂದಿಲ್ಲ, ನೀವು ಸಾಮಾನ್ಯ ತರನೇ ಕಾಣ, ಯಾರು ನನಗೆ ವಿಶೇಷವಾಗಿ ಕಾಣಿಸ್ತಾ ಇಲ್ಲ. ಹಾಗೆ ನೀವು ಡಾಕ್ಟರ್ ಹೌದು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾವು ಸರ್ಕಾರಿ ಅಧಿಕಾರಿಗಳು ಅದೇ ಕೇಳ್ತಿರೋದು. ಸರ್ಕಾರಿ ಕಚೇರಿಲಿ ಇದೇ ಚೇರಲ್ಲಿ ಅವ್ನು ಕೂತಿರುವಂತ ಚೇರಲ್ಲಿ ಆಫೀಸರ್ ಕೂತಿಲ್ಲ, ಅವ್ನು ಬೇನಾಮಿ ಕೂತಿದ್ದಾನೆ. ನಾವು ಹಿಡಿದಿದ್ದೀವಿ. ಅವನು ಸಬ್ ರಿಜಿಸ್ಟ್ರಾರ್ ಇದ್ರಲ್ಲಿ ಕಚೇರಿಲಿ FDA ಕೂತಿಲ್ಲ, FDA ಬದಲಿಗೆ ಡೀಡ್ ರೇಟ್ ಕೂತಿದ್ದಾನೆ. ಅವ್ನಿಗೆ ನೇಮ್ ಪ್ಲೇಟ್ ಕೊಡಕ್ಕಾಗಲ್ಲ, ಅವ್ನಿಗೆ ಐಡಿ ಕಾರ್ಡ್ ಕೊಡಕ್ಕಾಗೋದಿಲ್ಲ. ಆದ್ರೆ ಡೀಡ್ FDA ಕೊಡ್ಬೋದಲ್ವಾ? ಅದೇ ತರಕ್ಕೆ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಸಾಧ್ಯ ಆದ್ರೆ ಒಂದು ಸೆಲ್ಫ್ ಮಾತಾಡಿದ್ದು ನನಗೆ ಐಡೆಂಟಿಫಿಕೇಶನ್ ಅಲ್ಲ, ಅದು ಯಾಕೆ ಕೊಟ್ಟಿರೋ ನೀವು ಬೇರೆಯವ್ರ ತಲ್ಲ ಮಾತಾಡೋದಕ್ಕೆ ಬಂದು ಚಿಕ್ಕ ಮಾತಾಡೋದ್ರ ಆಧಾರ್ ಕಾರ್ಡ್ ಎಲ್ಲಿ ಬರುತ್ತೆ? ಗೌರ್ಮೆಂಟ್ ಕೊಟ್ಟಿರೋ ಏನಾದ್ರು ಡಾಕ್ಟರ್ ನಾಗರಾಜ್ ಅನ್ಕೊಂಡು ಹಾಕೊಂಡ್ರೆ ಈಗ ಅವರು ಒಂದು ನಿಮಿಷ, ಈಗ ಅವ್ರೇನೆ ಇವತ್ತು ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾರೆ.
ಕಾಣಿಸ್ತೇವೆ ಒಂದು ನಿಮಿಷ ಕೇಳಿಸ್ಕೊಡ್ರಿ ಅವ್ರಿಂದ ಕಾಣಿಸ್ತೇವೆ ಇವತ್ತು ಆ ಫೋಟೋದಲ್ಲಿ ಹೆಂಗ್ ಅಂದ್ರೆ ಬಿಟ್ಕೊಂಡು ಬಟ್ಟೆ ಬಿಟ್ಕೊಂಡು ಇನ್ಸರ್ಟ್ ಮಾಡಿಲ್ಲ ಏನಿಲ್ಲ ಕಾಂಪೌಂಡರ್ ಡಾಕ್ಟರ್ ಇನ್ನೊಂದು ಅನ್ನೋದಕ್ಕೆ ಲೇಮನ್ ಅನ್ನೋದಕ್ಕೆ ಏನ್ ಇದಿದೆ ಅಲ್ಲ ವ್ಯತ್ಯಾಸ ಏನಿದೆ ಅದಕ್ಕೆ ನಿಮ್ ಡಿಸಿಪ್ಲಿನ್ ನಿಮ್ ಪ್ರೊಫೆಷನಲ್ ಡಿಸಿಪ್ಲಿನ್ ಒಂದು ರೆಕಗ್ನಿಷನ್ ಬರ್ಬೇಕು ಅಂದ್ರೆ ಆತರ ಮಾಡಪ್ಪ ಅಂತ ಕೇಳ್ತಿರೋದು ತಪ್ಪಿಲ್ಲ ಸರ್ ನೀವು ಹೇಳಿದ್ದನ್ನ ಕೇಳಿ. ಅದೇ ಆಧಾರ್ ಕಾರ್ಡ್ do that in front of me to me I don't give a damn anybody ಹೇಳಿರೋದು ಸದ್ಭಾವನೆ ಹೇಳಿದಾಗ ಹೌದು ತಪ್ಪು ತಗೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು ತಗೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು ಆದ್ರೆ ಇವತ್ತು ಏನಪ್ಪ ನಿಮ್ಮ ಡಾಕ್ಟರ್ ಅಭಿಷೇಕ್ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ವಿಡಿಯೋದಲ್ಲಿ ಅಲ್ಲ ನಾನು ಸುಮ್ಮನೆ ಹೇಳ್ತೀನಪ್ಪ ಒಂದು ನಿಮ್ಗೊಂದು ಎಲಿವೇಟ್ ಮಾಡುತ್ತೆ ಅದು ಜನ ಬಂದಂತವ್ರು ನಿಮ್ಗೆ ತಕ್ಷಣಕ್ಕೆ ಗೌರವ ಕೊಡುವಂತ ರೀತಿಯಲ್ಲಿ ಮ್ಯಾನ್ ಇಸ್ ಜಡ್ಜ್ ಬೈ ಯು ಶುಡ್ ನಾಟ್ ಬಿ ಜಡ್ಜ್ ಬೈ ಇಸ್ ಅಟೈರ್ ಬಟ್ ವಾಟ್ ವಿ ಡೂ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ವಾ ಆಯ್ತು ಸರ್ ನೀವು ಸಜೆಸ್ಟ್ ಹೇಳ್ತಾ ಇದ್ದೀನಿ. ಸರ್ ನಾನು ಹೇಳ್ತಾ ಇದ್ದೀನಿ ನೀವೇನು ಹೇಳಿದ್ರಲ್ಲ ಅದನ್ನ ನಮ್ಮ ಅಸೋಸಿಯೇಷನ್ ಇಟ್ಬಿಟ್ಟು ಅದನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಒಂದು ಗೈಡ್ಲೈನ್ ತರೋದಕ್ಕೆ ಯೋಚನೆ ಮಾಡ್ತೀವಿ ನಾವು ಒಳ್ಳೆ ಕೊಟ್ಟಿದ್ದಾರೆ ಪಬ್ಲಿಕ್ ಸ್ಪಿರಿಟೆಡ್ ಅಲ್ಲಿ ಪಬ್ಲಿಕ್ ಒಳ್ಳೇದಾಗಲಿ ಅಂತ ನಿಮ್ಮ ಹೇಳ್ತಾರೆ ಸಜೆಷನ್ ಹೇಳಿದ್ದು ಒಳ್ಳೆದೇ. ನಿಮ್ಗೂ ಒಂದು ಗೌರವ ಬರಲಿ ನೀವು ನಿಜಕ್ಕೂ ಯಾರು ಮಾಡ್ತಾರ ಬಿಡ್ತಾರೋ ನೀವಂತೂ ನೂರಾರು ಸಾವಿರಾರು ಜನ ಜೀವ ಉಳಿಸಿದ್ವಿ ಇಲ್ಲಿದ್ರು ಅಷ್ಟೇ ಇದನ್ನ ಯಾವ್ದೋ ಒಂದು ಟೈಮ್ಲಿ ಟ್ರೀಟ್ಮೆಂಟ್ ಕೊಟ್ಟು ಸಾವಿರಾರು ಜನ ಜೀವ ಉಳಿಸಿದ್ದೀರ ಯಾವತ್ತೂ ನಾನು ಅದನ್ನ ಅದು ನಾನಾಗ್ಲಿ ನಮ್ಮ ಪಕ್ಷದವರಾಗ್ಲಿ ಅಲ್ಗಡಿ ಅದು ದೇ ಆರ್ ಗ್ರೇಟ್ಫುಲ್ ಎಸ್ಪೆಷಲಿ ನಿಮಗೆ ಮನುಷ್ಯರು ಮಾಡೋ ಎಲ್ಲ ವೃತ್ತಿನವರು ಶ್ರೇಷ್ಠವಾದ ವೃತ್ತಿ ಅಂದ್ರೆ ನಿಮ್ಮದೇ ಆದ್ರೆ ಇವತ್ತು ಅದಕ್ಕೆ ಬೇರೆ ಬೇರೆ ರೀತಿ ಆಯಾಮಗಳು ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಹಾಗಾಗಿ ಅದದ್ದು ನೀವು ಅದನ್ನ ಎಲಿವೇಟ್ ಮಾಡ್ಬೇಕಲ್ವಾ ಪ್ರೊಫೆಷನ್ ನ ಮಾಡ್ಕೊಳ್ಳಿ ಮಾಡಿ ಜನರಿಗೆ ಒಂದು ವಿಶ್ವಾಸ ಕೊಡಿ ವಿಶೇಷವಾಗಿ ಬಡವರಿಗೆ ನಿಮ್ ಕೈಲಿ ಆಗಿದ್ದನ್ನ ಮಾಡಿ ಆದ್ರೆ ನಮ್ ಕಡೆಯಿಂದ ತಪ್ಪಾಗಿದೆ ವಿಶೇಷವಾಗಿ ಒಂದ್ 2-3 ವಿಚಾರಕ್ಕೆ ಆತ BAMS ಅಂದ್ಕೊಂಡು BAMS ಅಂತ ಗೊತ್ತಾದ್ಮೇಲೆ ನೀನ್ ಡಾಕ್ಟರ್ ಅಲ್ಲ ಅಂತ ಹೇಳಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ ಮಿಕ್ಕಿದ್ದಕ್ಕೆ ನಾವು ಕೇಳಲ್ಲ ಮಿಕ್ಕಿದ್ದಕ್ಕೆ ನಾವು ಮಾಡಲ್ಲ ಕೆಲವೊಂದನ್ನ ಸಿಂಬಾಲಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ ವೈದ್ಯುಗ ನಾವು ಕ್ಷಮೆ ಕೇಳಿದ ತಕ್ಷಣಕ್ಕೆ ಏನೋ ನಾವೇನೋ ಹಿಡಿದ್ಬಿಟ್ಟು ನೀವು ಮುಗಿಬಿಟ್ಟು ಅಂತ ಆಗಲ್ಲ ಕ್ಷಮೆ ಕೇಳೋದು ದೊಡ್ಡ ಗುಣ ನಮ್ಮ ಪಕ್ಷ ಕಡೆಯಿಂದ ಬಂದಿದ್ದಾರೆ ನೋಡಿ ಅದಕ್ಕಷ್ಟೇ ಗೌರ್ಮೆಂಟ್ ಇಶ್ಯೂಡ್ ಏನಾದ್ರು ಇದ್ರೆ ಅವೆಲ್ಲ ಇರುತ್ತಲ್ಲ ಬೋರ್ಡ್ ಆಚೆ ಕಡೆ ನೇಮೆಲ್ಲ ಇರುತ್ತಲ್ಲ ಸರ್ ಸಿಸ್ಟಮ್ ಮಾಡಿದ್ರು ಬೋರ್ಡ್ ಇದೆಯಲ್ಲ ನಂದು ಅಷ್ಟೇನೆ ಆಮೇಲೆ ನಿಮ್ ಬಗ್ಗೆ ನನ್ಗೆ ಇವಾಗ ಯಾವ ಭಾವನೆನೂ ಇಲ್ಲ ಮುಂದಕ್ಕೆ ಏನಾದ್ರು ಬರ್ಬೋದು ಅಷ್ಟೇ ಆ ವಿಚಾರಕ್ಕೆ ನಾನು ಹೇಳೋದು ಹೇಳ್ಬಿಟ್ಮೇಲೆ ನಾವು ಯಾವ್ದು ವೈಯಕ್ತಿಕವಾಗಿ ಭಾವನೆ ಹಾಕೊಳ್ಳಿ ಅಂತಲ್ಲ ಡಾಕ್ಟರ್ ನಂಗೆ ಬೇರೆ ಕಡೆ ಪ್ರಾಕ್ಟೀಸ್ ಮಾಡೋ ನೇಪ್ರನ್ನ ಹಾಕೊಂಡು ಈಗ ಪೊಲೀಸರು ಹಾಕೊಳ್ತಾರಲ್ವಾ ಆ ತರಕ್ಕೆ ಡಾಕ್ಟರ್ ನೇಪ್ಲೇಟ್ ಹಾಕೊಳ್ಳಿ ಅವ್ರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರಲ್ವಾ ಯಾರು ವರ್ಕಿಂಗ್ ಅವರ್ಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ಹಾಕೊಳ್ಳಿ ತಪ್ಪೇನು ಇಲ್ಲ ನಿಖಿಲ್ ಅವರು ನಿಮ್ಮ ಸ್ಟೇಟ್ ವಿಂಗಲ್ ಇದ್ದಾರೆ ಅನ್ಸುತ್ತೆ ಇವತ್ತಿಲ್ಲ ಅದು ಈಗ ನೀವು ಅಪ್ಲೋಡ್ ಮಾಡಿರೋದು ನಿಮ್ಮ ಏನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಹೋಗಿರುತ್ತೆ ಈಗ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕುಗಳ ನಿಮ್ಮ ವಿಂಗ್ ಅಲ್ಲಿ ಬೇರೆ ನಮ್ಮ ಆಯುರ್ವೇದ ಡಾಕ್ಟರ್ಸ್ಗೆ ನಿಮ್ಮ ಪಕ್ಷದಲ್ಲಿ ಯಾರಾದ್ರೂ ನಮ್ಮ ಸ್ಟೇಟ್ ಲೀಡರ್ಸ್ ಹೋಗಿದ್ದಾರೆ ನಾವೇ ಯಾಕೆ ಹೋಗ್ಬಾರ್ದು ಅಂತೇಳಿ ಹೋಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನಿಮ್ಮ ಎಲ್ಲ ನಿಮ್ಮ ಸ್ಟೇಟ್ ನಮ್ಮ ಸ್ಟೇಟ್ ಅಲ್ಲಿ ಹಿಂದೂಗಳಿಗೆ ನಮ್ಮ BAMS ಡಾಕ್ಟರ್ಸ್ಗೆ ಯಾವ್ದು ತೊಂದರೆ ಕೊಡಬಾರ್ದು ಅಂತ ಒಂದು ಮಾಡಿ ನಮ್ಮ ಅಧ್ಯಕ್ಷರು ಇವತ್ತಿನ ಬೇರೆ ಪೂರ್ವ ತಯಾರಿ ಇಲ್ಲದೆ ಮತ್ತೆ
ಮತ್ತೆ ಕೆಲವೊಂದನ್ನ ಗಮನಿಸದೆ ದಯವಿಟ್ಟು ಹೋಗಿ ಕ್ಲಿನಿಕ್ಗಳಿಗೆ ಹೋಗಿ ನೀವು ಇದನ್ನ ವಿಡಿಯೋ ಮಾಡ್ಬೇಡಿ ಅಥವಾ ಇನ್ನೊಂದು ಮಾಡ್ಬೇಡಿ. ಬೇರೆ ನೀವು ದಯವಿಟ್ಟು ಆ ಥರ ಮಾಡ್ಬೇಕು ಅಂದ್ರೆ ಕ್ರ್ಯಾಕ್ ಡಾಕ್ಟರ್ಸ್ ನಾವೇ ನಿಮ್ಮ ಪಕ್ಷದಲ್ಲಿ ಹುಡುಕೊಡ್ತೀವಿ. ನೀವು ಅದನ್ನ ಅವಾಯ್ಡ್ ಮಾಡ್ಬೋದು. ಸದ್ಯಕ್ಕೆ ನಮ್ಗೆ ಆ ಶಕ್ತಿ ಇಲ್ಲ. ಡಾಕ್ಟರ್ ವಿರುದ್ಧ ಹೋಗೋದು ನಮ್ ಸದ್ಯದ ಅಜೆಂಡಾ ಅಲ್ವೇ ಅಲ್ಲ. ಸದ್ಯದ ಅಜೆಂಡಾ ಅಲ್ವೇ ಅಲ್ಲ. ಏನೋ ಒಬ್ರು ಹೋಗಿದ್ದಾರೆ ಎಲ್ಲೋ ಒಂದ್ ಕಡೆ ಆಗಿದೆ. ನಾವು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೀಗಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಎಲ್ಲಾ ವಿಚಾರಗಳನ್ನು. ಹೌದು ಸರ್. ಈಗ ನಾನು 5 ದಿವಸ ಟ್ರಿಪ್ ಇದು ಒಂದು ಅಭಿಯಾನ ಎಲ್ಲಿ ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ. ಏನಕ್ಕೆ? ಮದ್ಯ ನಿಷೇಧ ಮಾಡಿ ಅಂತ ನಾವು ಏನೇನೋ ವಿಚಾರ ಇಟ್ಕೊಂಡು ಅಭಿಯಾನ ಮಾಡ್ತಾ ಇದೀವಿ. ನಿಮ್ ವಿಚಾರ ಅಂತ ಊರವರೆಲ್ಲ ಸಿಗ್ತಾರೆ. PMS ಮಾಡಿರೋರು ಬೇರೆ ಕಡೆ ಇರ್ಬೋದು, ಮಾಡ್ತಾ ಇರ್ಬೋದು, ಅಥವಾ ಪಾರ್ಕ್ಗಳು ಇರ್ಬೋದು. ನಾವು ಯಾರು ಹುಡ್ಕೊಂಡು ಹೋಗಿಲ್ಲ ಅಪ್ಪ, ಅದು ಜನರ ಸದ್ಯಕ್ಕೆ. ಸರ್, ಈಗ ಆಗಿರೋ ಇನ್ಸಿಡೆಂಟ್ ನಿಮ್ಮ ಹತ್ರ ಬಂದಿರೋ ಉದ್ದೇಶ, ಈಗ ಆಲ್ರೆಡಿ ನಮ್ಮ ಕರ್ನಾಟಕದ ಆಯುಷ್ ಡಾಕ್ಟರ್ಸ್ 45,000 ಜನಕ್ಕೆ ಎಫೆಕ್ಟ್ ಆಗಿದೆ. ಇನ್ನು ಮುಂದಕ್ಕೆ ಎಫೆಕ್ಟ್ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಇದನ್ನ ನೀವು ಯಾವ ರೀತಿ ಅವಾಯ್ಡ್ ಮಾಡ್ತೀರಾ? ನಿಮ್ಮ ಕನ್ವಿನ್ಸ್ ಮಾಡಿ ಸರ್. ಲೈವ್ ಆಗ್ತಾ ಇದೆಯಾ? ಯಾವ ಪಾರ್ಟಿ ಪೇಜ್ ಅಲ್ಲ ನೋಡಿ, ಅದು ಪಾರ್ಟಿ ಪೇಜ್ ಅಲ್ಲಿ ನಾವು ಮಾತಾಡ್ತಿರೋದು ಲೈವ್ ಆಗ್ತಾ ಇದೆ. 1,37,000 35,000 ಏನು ಫಾಲೋವರ್ಸ್ ಫಾಲೋವರ್ಸ್ ಲಕ್ಷಾಂತರ ಆಗುತ್ತೆ ಬಿಡಿ. 1,35,000 ಮಾಡಿಲ್ಲ. ಅದಕ್ಕೆ ನಾವ್ ಹೇಳಿದ್ದು ನೀವೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ನಾವ್ ಯಾವ್ದನ್ನು ಮುಚ್ಚಿಡಲ್ಲ. ಈಗಲಿಂದ ನಾವೇನ್ ಹೇಳಿದೀವಿ, ಇದನ್ನ ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಕಾರ್ಯಕರ್ತರು ಸದಸ್ಯರನ್ನಲ್ಲ, ಸೈನಿಕರು ಅಂತೀವಿ. ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಅರ್ಥ ಮಾಡ್ಕೊಳ್ತಾರೆ, ಮಾಡೇ ಮಾಡ್ತಾರೆ. ಇದನ್ನ ಮೀರಿ ಯಾವನಾದ್ರೂ ಮಾಡಿದ್ರೆ ಅವನಿಗೆ ಏನ್ ಶಿಕ್ಷೆ ಆಗ್ಬೇಕು ಅದ್ ಪಕ್ಷದಲ್ಲಿ ಅದ್ ನಾವು ಮಾಡೇ ಮಾಡ್ತೀವಿ. ಆದ್ರೆ ಸುಮ್ನೆ ಹೋಗಿ ನಮ್ಮ ಪಕ್ಷದವರಿಂದ ನೀವೇನೋ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿರೋವಾಗ, ಕಾನೂನು ಬಾಹಿರವಾಗಿ ಮಾಡದೆ ನ್ಯಾಯಬದ್ಧವಾಗಿ ಮಾಡ್ತಿರೋವಾಗ ನಿಮಗೆ ನಮ್ಮ ಕಡೆಯಿಂದ ಅಧಿಕೃತವಾಗಂತೂ ತೊಂದರೆ ಇಲ್ಲ. ಆಮೇಲೆ ನೀವು ಕೇಸ್ ಆದ್ರೂ ಹಾಕಿ ಕಂಪ್ಲೇಂಟ್ ಹಾಕ್ತಾರೆ. ಇವಾಗಲೂ ನಿಖಿಲ್ ಮೇಲೇನು ನಾವು ಕಾನೂನು ಕಾರ್ಯವಾಗಿ ನಡೆಸ್ತೀವಿ ಅಂದ್ರೆ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೈ ಮುಗಿಯ. ನೀವು ಹೋಗ್ತಿರೋ ಬಿಡ್ತಿರೋ, ನಾವು ಫೋನ್ ಕೂಡ ಮಾಡೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ಜಸ್ಟ್ ನಾನು ಒಂದು ಫೋನ್ ಮಾಡಿ ಏನೋ ನಮ್ಮವ್ರದ್ದೇನೋ ತಪ್ಪಾಗಿದೆ, ಹೋಗ್ಲಿ ಬಿಟ್ಬಿಡಿ ಸರ್, ನಿಮ್ದು ಒಂದು ತಪ್ಪಾಗಿದೆ, ಅವ್ರದ್ದು ತಪ್ಪಾಗಿದೆ ಅಂದ್ಬಿಟ್ಟು ಕೇಸುಗಳು ಆಗ್ತಾ ಇರಲಿಲ್ಲ. ಬಟ್ ನಾವು ಕೇಳೇ ಇಲ್ಲ ಇಲ್ಲಿ ತನಕ. ನಿಮ್ ಹಕ್ಕಿಗೆ ನೀವು ಚಲಾಯಿಸಿ, ನಮ್ಮ ಹಕ್ಕಿಗೆ ನಾವು ಚಲಾಯಿಸ್ಕೊಡ್ತೀವಿ ಅಂತ ಹೇಳಿರ್ತೀವಿ. ಹಾಗಾಗಿ ನಿಮ್ಗೂ ಅಷ್ಟೇ, ನೀವು ಇವತ್ತೆಲ್ಲ ಮುಂದಕ್ಕೆ ಏನಾದ್ರು ಆಗಾಗ್ಲೂ ನಿಮ್ಮ ಒಂದ್ ರೀತಿಯಲ್ಲಿ ನಿಮ್ಮ ಏನು ಲೈವ್ಲಿಹುಡ್ ಕಾಪಾಡ್ಕೊಳ್ಳೋದು ನಿಮ್ಮ ಹೊಣೆ, ಆತ್ಮರಕ್ಷಣೆ ನಿಮ್ ಜವಾಬ್ದಾರಿ. ಅದೆಲ್ಲ ಬರುತ್ತಲ್ವಾ, ಸೆಲ್ಫ್ ಪ್ರೊಟೆಕ್ಷನ್. ನೀವು ಅದನ್ನ ಮಾಡ್ಕೊಳ್ಳೋವಾಗ ನಿಮ್ಮದನ್ನು ಬೇಡ ಅನ್ನೋದಕ್ಕೆ ನಾವು ಯಾವತ್ತೂ ಬರೋದು, ನೀವು ಮಾಡ್ಕೊಳ್ಳಿ. ಹಾಗಾಗಿ ಇನ್ನೊಂದು ರಿಕ್ವೆಸ್ಟ್, ನೀವು ಈಗ ಈ ವಿಚಾರ ಎಲ್ಲ ನಿಖಿಲ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀರಾ? ಮಾಡೋದೇನಲ್ಲ, ಆಲ್ರೆಡಿ ಹೋಗಿದೆ, ಲೈವ್ ಆಗಿದೆ. ಇನ್ನು ಅವರಿಗೆ ನಾನು ಮಾಡಿರೋದು ಸರಿ ಅಂತ ಬಂದ್ರೆ ಅದಕ್ಕೆ ಏನ್ ಬೇಕಾ ಕ್ಲಾರಿಫಿಕೇಶನ್ ನಮ್ಮ ಲೀಗಲ್ ಟೀಮ್ ಅಂತ ಇದೆ, ನಾವು ಬಂದು ಅಧ್ಯಕ್ಷರು ಅವ್ರನ್ನ ಕರೆಸಿ ಮಾತಾಡ್ತಾರೆ. ಮಾತಾಡಿ ಅದನ್ನ ಒಂದಷ್ಟು ತಗೊಳ್ತಾರೆ. ಏನ್ ಕಾರಣ ಮಾಡಿದ್ರು, ಯಾಕೆ ಮಾಡಿದ್ರು, ಅದ್ರಲ್ಲೇನಾದ್ರು ತಪ್ಪಿದೆಯಾ ಅಂತ ಕೆಲವರು ಕೇಳ್ತಾರೆ. ಕೆಲವರು ಟೆಕ್ನಿಕಲ್ ಡೀಟೇಲ್ಸ್ ಕೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಮಾಡಿರೋದು ಪದ ಬಳಕೆ ಬೇರೆ ಎಲ್ಲಾ ಸರಿ ಇತ್ತು ಅಂದ್ರೆ ಪದ ಬಳಕೆ ಇದು ತಪ್ಪು, ಹುಷಾರು ಅಂತ ಹೇಳ್ಬೇಕು. ಹೀಗಾಗಿ ಬೇರೆ ಏನಾದ್ರು ತಪ್ಪಿತ್ತು ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಪರವಾಗಿಲ್ಲ, ನೀವು ಜನ ಇರುವಾಗ 10 ಜನ ನಿಮ್ ಪೇಷಂಟ್ಸ್ ಪಾಪ ನಿಮ್ಮ ಹತ್ರ ಬಂದು ಪಾಕ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಒಳ್ಳೆ ಸಮಾಜ ಕಟ್ಟೋದಕ್ಕೆ ಪ್ರಯತ್ನಿಸ್ತಾ ಇದೀವಿ ನಾವು. ಬೆಂಬಲಿಸಿ ಸ್ವಲ್ಪ ಸರಿ. ಪುಸ್ತಕಗಳಿಗೆ ವ್ಯಾಖ್ಯಾನ ಇವೆಲ್ಲನೂ ಇದರಲ್ಲಿ ಇದೆ ಅಂತ ಒಂದ್ಸಲ ನೋಡಿ. ಆಮೇಲೆ ಇದನ್ನು ಬೇಕಾದ್ರೆ ಎಲ್ಲ ಬಂದು ಆ ಕಡೆ ಕೂಡ ತಗೊಳ್ಳಿ, ಭೇಟಿ ಮಾಡಿ ಇವರಿಗೆ ತಿಳಿಸಿದೀವಿ ಅಂತ ಹೇಳಿ KRS ಪಾರ್ಟಿ 2 ಅಂತ ಸದ್ಯಕ್ಕೆ ನಾವು ಯಾವ್ದು ನಾನೇ ಬೇಕಾದ್ರೆ ನಾನು ಒಂದು ಇಲ್ಬೇಡ, ಆ ಕಡೆ ಬನ್ನಿ, ಇಲ್ಲಿ ಬೆಳಕು ನಮ್ಮ ಹಿಂದೆ ಇರೋದ್ರಿಂದ ಫೋಟೋ ಬರೋದಿಲ್ಲ.
ಈ ಕಡೆನೇ ಬರೋದು. ಇಲ್ಲ ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ನಿಂತ್ಕೊಂಡು ಅಲ್ಲಿ ಲೈಟ್ ಹಾಕಪ್ಪ. ಬನ್ನಿ, ನೀವ್ ಯಾರು ಅಸೋಸಿಯೇಟ್ನವರು ಮಿಕ್ಕವ್ರು ಬನ್ನಿ. ಅದು ಫೋಟೋ ಇದು ಬುಕ್ ಕೊಡ್ತಾ ಇರೋದು ಬರ್ತಾ ಇದೆಯಾ? ನೋಡಿ ಎಲ್ಲ live ಆಗಿದೆ. ನೋಡಿದ್ದೀನಿ, ಆಗಿಂದ ನಾನು ನೋಡ್ತಾ ಇದ್ದೆ, ಭೇಟಿ ಮಾಡಿದ್ದೀನಿ. ಈ ಕಡೆ ಇಲ್ಲಿ ಬನ್ನಿ. ಆ ಲೈಟ್ ಹಾಕು. ಅಲ್ಲಿ ಆ ಫ್ಲಡ್ ಲೈಟ್ ಬುಕ್ ಕೊಡಿ ಸರ್, ಅದು ಬುಕ್ ಕೊಡಿ. ಬುಕ್ ಕೊಡಿ, ಬುಕ್ ಕೊಡಿ. ನಿಮ್ಗೆಲ್ಲ ಇನ್ನು ನೀವು ನಾವು ಪೇಷಂಟ್ ಒಳಗೆ ಅಷ್ಟೇ ಇದ್ದೀವಿ ಸರ್. ನಾಳೆ ಒಳಗೆ ಬನ್ನಿ ಬನ್ನಿ, ದೀಪಕ್ ಬನ್ನಿ. ಎಲ್ಲ ನಿಂತ್ಕೊಂಡ್ಬಿಡಿ, ಎಲ್ಲರೂ ಒಂದ್ ಸೈಡ್ ಇಂದ ಬನ್ನಿ. ಎಲ್ಲರೂ ಒಂದ್ ಸೈಡ್ ನಿಂತ್ಕೊಳ್ಳಿ. ಈ ಏನಾದ್ರು ವ್ಯವಸ್ಥೆ ಮಾಡೋದಾ ಮುಂದೆ? ಇಲ್ಲ, ಎಲ್ಲರೂ ಕೂತ್ಕೊಂಡ್ಬಿಡಿ. ಎಲ್ಲ ನಿಂತ್ಕೊಳ್ಳಿ. ಬನ್ನಿ. ರಾಜ್ಯದ ಜನರ ಪಕ್ಷ ನಾವೇನ್ ನಮ್ ಜೇಬಿಂದ ಮೊದ್ಲು ಹಾಕಿದ್ವಿ, ಇವಾಗ ಏನಿಲ್ಲ. ಇವಾಗೆಲ್ಲ ನಿಮ್ಮಂತವ್ರು ಕೊಟ್ಟಿರೋ ರಾಜೇಶ ರಾಜಕೀಯದಲ್ಲಿ ಆಸಕ್ತಿ ಇರೋ ಮಾಡಿ. ಒಳ್ಳೆ ರಾಜ್ಯ, ಒಳ್ಳೆ ದೇಶ ಕಟ್ಟೋಣ ಎಲ್ಲ ಸೇರಿ. ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ. ಬರೀ ಆರೋಗ್ಯವಂತ ಕಾಯಿಲೆ ಇಲ್ಲದ ದೇಹ ಸಾಕಾಗಲ್ಲ. ಆರೋಗ್ಯವಂತ ಸಮಾಜ ಬಹಳ ಇಂಪಾರ್ಟೆಂಟ್. ಯೂಟ್ಯೂಬರ್ಸ್ ಎದ್ದಾಡಿದ್ದಾರೆ. ಅದು ನೀವು ಮುಲಾಜ್ ನೋಡ್ಬೇಡಿ. ನೀವು ತಪ್ಪಿಲ್ಲದೆ ಇದ್ದಾಗ ಆಮೇಲೆ ಏನೇ ಆಕ್ಷನ್ ತಗೊಳ್ಬೇಕು ತಗೊಳ್ಳಿ. ನೀವು ಯಾರು ದೂರ ಕೊಡ್ತಿರೋ ಅವ್ರೇನಾದ್ರು ಆಕ್ಷನ್ ತಗೊಳ್ಳಿಲ್ಲ ನಮ್ಗೆ ಹೇಳಿ. ಯಾರು ಅಧಿಕಾರಿಗಳು ಇವ್ರ ಮೇಲೆ ಯಾರಾದ್ರು ಅಲ್ಲಲ್ಲ, ಅವ್ರಿಗೆ ನಾನು ಹೇಳಿದ್ ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಎಷ್ಟೊಂದ್ಸಲ ನಾನು ಹೇಳೋದು ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಯಾರೋ ಯೂಟ್ಯೂಬರ್ಸ್ ನಿಮ್ಮ ಹತ್ರ ಬಂದ್ರು, ಅವನು ಏನೋ ನಿಮ್ಮನ್ನ ರೋಲ್ ಕಾಲ್ ಮಾಡಕ್ ಶುರು ಮಾಡ್ತಾನೆ. ತಕ್ಷಣ ಹೋಗಿ ಯಾರು ದೂರ ಕೊಡ್ಬೇಕಾಗಿದೆ ಅವ್ರು ಕೊಡಿ. ಅಧಿಕಾರಿ ನೀವ್ ಹೇಳಿದ ದೂರನ್ನ ತಗೊಳ್ಳದೆ ಕೆಲಸ ಮಾಡದೆ ಹಾಗೆ ಇದ್ರೆ ನಾವು ಅವನ ಹತ್ರ ಬಂದು ಧರಣಿ ಮಾಡ್ತೀವಿ. ಬಟ್ ನಮ್ಗೇನ್ ಬೇಕು? ಕಂಪ್ಲೇಂಟ್ ಬೇಕು. ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀವಿ, ಯಾಕೆ ಅವ್ರು ಕೊಟ್ಟಿದ್ರು, ನೀವು ಯಾಕೆ ಅವ್ನ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ನಾವು ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟು ನಾವು ಅಧಿಕಾರಿಗಳು ಕ್ರಮ ತಗೊಂಡಿದ್ದಾಗ ನಿಮ್ ಜೊತೆಗೆ ನಾವು ಬರ್ತೀವಿ. ಹಲೋ, ಒಳ್ಳೇದಾಗ್ಲಿ. ಪ್ರಾಕ್ಟೀಸ್ ಮಾಡ್ತಾ ಇರೋರು ಬರ್ರಿ. ಏನಂದ್ರು ನಾನೆಲ್ಲ ಅರ್ಥ ಮಾಡ್ಕೊಂಡು ನೀವು ಒಳ್ಳೆ ಮಾತು ಹೇಳಿದ್ರೆ ನಾನು ಕೆಟ್ಟ ಎಲ್ಲಿ ಅವರು ನಮ್ಮ ಇವರು ನಾಗ ಅಲ್ಲ ಇವರು ಸಿಕಾ ಇವರು ಅಭಿಷೇಕ್ ನೆಕ್ಸ್ಟ್ ಟೈಮ್ ಬಂದಾಗ ಕರೆಕ್ಟ್ ಆಗಿರ್ಬೇಕು. ಸ್ಟಿಫ್ ಆಗಿ ಇದಾಗಿರ್ಬೇಕು, ಹೀರೋ ಇದ್ದಾಗಿರ್ಬೇಕಣ್ಣ ನೀನು. ಆ ಫೋಟೋದಲ್ಲಿ ನೋಡಿದ್ರೆ ಯಾರು ನಿಜಕ್ಕೂ ಕಾಂಪೌಂಡರ್ ತರ ಕಾಂಪೌಂಡರ್ ಬೇರೆ ತರ ಹೆಂಗಂದ್ರೆ ಪಂಚಾಯತ್ ಬಂದಿರ್ತೀವಿ. ಆಗಿದೆ. ಆದಾಗ ಡಾಕ್ಟರ್ ವೆಂಕಟೇಶ್ವರ ಅಂತ ಮಾಧುರ್ಯನ ಕೊಡ್ಲಿ ಕಾರ್ಡಿಯಾಲಜಿಸ್ಟ್ ಅವ್ರು ಬಂದಿದ್ದು ಶೆಡ್ಯೂಲ್ ಬಂದಿತ್ತು. ಏನ್ ಮಾಡಕ್ಕೆ ಕೆಲವೊಂದು ಟೈಮಲ್ಲಿ ಬರ್ತಾರೆ. ಆದ್ರೆ ಇವತ್ತು ಆ ಟೈಮಲ್ಲಿ ಬಿಸಿ ಇದ್ರೆ ನಾವು ಮಾಡಿರ್ಬೋದು. ಸರಿ ಮಾಡ್ಕೊಂಡ್ರು ಅಲ್ಲ ಒಂದ್ ಅದು ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ. ಅದನ್ನೇನೋ ಡಿಲೀಟ್ ಮಾಡಿಸೋ ದೊಡ್ಡ ವಿಚಾರ ಅಲ್ಲ. ಬೇರೆ ಬೇರೆ ಕಡೆ ಡೌನ್ಲೋಡ್ ಆಗಿದೆ ಅದೆಲ್ಲ ನಾವು ಮಾಡ್ಸಕ್ಕಾಗಲ್ಲ. ಏನಾಗುತ್ತೆ ಅದಾಗುತ್ತೆ. ಇದೊಂದು ದುಸ್ವಪ್ನ ಅಂದ್ಕೊಂಡು ನೀವು ಮುಂದುವರಿಬೇಕಣ್ಣ. ಈ ತರದ್ದು ಎಷ್ಟಾಗಿಲ್ಲ ನಮಗೆ. ನಿಮ್ಮಂತೂ ಆಗಿದೆ ಬಿಡಿ ಸರ್. ನಮ್ಗೆ ಎಷ್ಟು ಅವಮಾನ ಆಗಿಲ್ಲ, ಎಷ್ಟು ನೋವು ತಿಂದಿಲ್ಲ, ಎಷ್ಟು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಜೈಲಿಗೆಲ್ಲ ಹೋಗಿ ಬಂದಿದ್ದೀವಿ. ಅವೆಲ್ಲ ಒಂಥರ ದುಸ್ವಪ್ನಗಳು. ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಕೆಲವೊಂದೇನೆಲ್ಲ ಎಲ್ಲಾನು ಚೆನ್ನಾಗಿರೋ ಹಂಗಿದ್ರೆ ಪ್ರಪಂಚ ಇಲ್ವಲ್ಲ. ಹಾಗಾಗಿ ಏನಾಗುತ್ತೋ ಆಗುತ್ತೆ. ಧೈರ್ಯವಾಗಿ ಮಾಡಿ. ಸರಿ ಬಂದಿದೆ. ಟೀ ಕುಡಿ. ಟೀ ತೊಗೊಳ್ರಿ. ಅವರು ಪಾಪ ಬಾಬಾ ತಿಂಡಿ ಊಟ ಮಾಡಿದ್ದಾರೆ. ಟೀ ಕುಡಿ. ಮನ
ನಾವು ಕೆಲವೊಮ್ಮೆ ಹೇಳಬೇಕು. ಮಾಡಿ ರಾಜ್ಯಾದ್ಯಂತ ಸಾವಿರಾರು ಜನ ನಿಮ್ಮಂಥವ್ರು ಜನರ ಜೀವ ಕಾಪಾಡ್ತಿದ್ದಾರೆ. ಕೇವಲ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲ ಮಾಡಿ ನಿಮ್ದು ಕ್ಯಾಮ್ರಾ ಅಲ್ಲ ಅದಲ್ಲ ಕ್ಯಾಮ್ರಾ ಫೋಟೋ ತಗೊಳ್ಳೋದಕ್ಕೆ ಯಾಕೆ ಇಲ್ಲ ನಾನೊಬ್ಬ ಜಾಲಿ ಮನುಷ್ಯ, ಇಲ್ಲ ಸೈಲೆಂಟ್ ಮನುಷ್ಯನೇ. ನಮ್ಮ ಬಗ್ಗೆ ಜನರಿಗೆ ಬಹಳ ದುರಭಿಪ್ರಾಯ ಇದೆ, ದೂರ ಅಸ್ಮಿಗೆ ಅಂದ್ಕೊಂಡು. ಹಾಗೆಲ್ಲ ಇಲ್ಲ ನೋಡಿ, ಆಕ್ಚುಲಿ ಆರಾಮಾಗಿ ಗಟ್ಟಿಯಾಗಿ ಮಾತಾಡ್ತೀವಿ. ಕಾರ್ಯಾಧ್ಯಕ್ಷರಾಗಿದ್ದವರು ಇಲ್ಲ, ಅವ್ರು ಆಕ್ಸಿಡೆಂಟ್ ಆಗ್ತಿರೋದು ಇಲ್ಲಿ ಗುಜರಾತಲ್ಲಿ ಕಾರ್ಯ ನಡೀತಾ ಇತ್ತು. ಯಾವಂದ್ರೆ ಮಕ್ಕಳು ಡಾಕ್ಟರ್ ಮಾಡ್ಬಿಟ್ಟಿದ್ದೀರಾ? ದೊಡ್ಡ ಮಗಳ ಚಿಕ್ಕ ಮಗಳ? MBBS ಮುಗಿದು ಆಮೇಲೆ ಮುಂದಕ್ಕೆ ಓದಿಲ್ವ ನಮ್ಮ? ಹೌದಾ? ಹಾಗಾದ್ರೆ ಎಲ್ಲ ಕೂಯ್ತೀರಾ? ಮಾಡಿ ನಾವು ಡಾಕ್ಟರ್ ನಾವು ಕೂಯಿಸ್ಕೊಂಡಿರ್ತೀವಿ. MS ಮುನ್ರೆಡ್ಡಿ ಅಂತ ಗೊತ್ತಾ? ಅವರು 30-35 ಸಾವಿರ ಆಪರೇಷನ್ಸ್ ಮಾಡಿದ್ದಾರೆ ಆನೇಕಲ್ ತಾಲೂಕು ಅವರು. ನಮ್ಮ ತಂದೆಗೂ ಮಾಡಿದ್ರು, ನಮ್ಮ ಮಾವನಿಗೂ ಮಾಡಿದ್ರು, ನನಗೂ ಮಾಡಿದ್ದಾರೆ, ನಮ್ಮ ಶಟಕನಿಗೂ ಮಾಡಿದ್ರು. ಯಾವುದೋ ಬೇರೆ ಬೇರೆ ಕ್ಯಾನ್ಸರ್ ಇಂದ ಹಿಡ್ಕೊಂಡು ನನಗೆ ಹೆಮರಾಯ್ಡ್ಸ್ ಆಗಿತ್ತು, ಅದಕ್ಕೆ ಮಾಡಿದ್ರು. ಅಪೆಂಡಿಕ್ಸ್ ನಮ್ಮ ತಂದೆ ಮಾಡಿದ್ರು. ಆಗ ನೀವು ತುಂಬಾ ದೀರ್ಘಕಾಲ ಕುಯ್ಯೋರು ನೀವು. ಬಟ್ ಏನೋ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಬಂದು ಇನ್ನೊಂದು 50 ವರ್ಷದಲ್ಲಿ ಇಡೀ ಮೆಡಿಸಿನ್ ಫೀಲ್ಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಏನಿ ತಗೊಳ್ಳಿ ದಯವಿಟ್ಟು. ಸ್ವಲ್ಪ ಕೈ ಅಲ್ಲ, ಅದೇ ಆಗ್ಲೇ ಹೇಳಿದ್ರೆ ಕೆಲವೊಂದು ಟ್ರೀಟ್ ಮಾಡ್ಬೋದು. ಮಾನಸಿಕ ಧೈರ್ಯ ಕೊಡೋದು ಇದೆಲ್ಲ ಅದನ್ನ ಡಾಕ್ಟರ್ ಬೆಳಕು ಹಿಂಗ್ ಬರುತ್ತಲ್ಲ, ಉಲ್ಟಾ ಹೊಡೆಯುತ್ತೆ ಬರೋದು. ಬೇಕಾದ್ರೆ ಒಂದು ಕೆಲಸ ಮಾಡಿ, ಚೇರ್ ಹಾಕೊಂಡ್ರಿ. ಕೇಳಿಸ್ಕೊಳ್ಳಿ, ಒಂದೇ ಲೈನಲ್ಲಿ ಎಲ್ಲ ಬರೋದಿಲ್ಲ. ಒಂದು 5-6 ಚೇರ್ ಹಾಕೊಳ್ಳಿ, ಅದರಿಂದ ಒಂದು 6-7 ಜನ. ನಾನು ಹೇಳ್ತಿರೋದು ಅಭಿಷೇಕನ ಕರ್ಸಪ್ಪ, ನಮ್ಮ ಅಭಿಷೇಕ ನಿನ್ನಿಂದ ಕೆಲವೊಂದಿಷ್ಟು ಒಳ್ಳೇದಕ್ಕೆ ಆಗ್ತವೆ. ಏನಿಲ್ಲ ಅದನ್ನ ಇನ್ನೊಬ್ರು ಬಂಡವಾಳ ಮಾಡ್ಕೊಳ್ತಾರೆ. ಇಲ್ಲ ಬಿಡಿ, ನೀವು ಧೈರ್ಯವಾಗಿರಿ ಅಷ್ಟೇ. ಅಲ್ಲ ನಾವು ಕರೆಕ್ಟಾಗಿದ್ದರೆ ಅಲ್ಲ ಅವ್ರು ಏನಾರು ಬಂದ್ರೆ ಅಂದ್ರೆ ನಮ್ಗೆ ಹೇಳಿದ್ರು ಅಧ್ಯಕ್ಷರು. ಹಾಂ ಸರ್, ಬರ್ತಾ ಇದೆ. ನಿಮ್ಮ ಹೊಟ್ಟೆಯಿಂದ ಒಂದು ಚೂರು ಮೇಲಿದಾರ. ಏನ್ ಮಾಡೋದು, ಹೊಟ್ಟೆ ತೆಗಿಯಕ್ಕಾಗಲ್ವೇ? ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ನೀವು ಇಬ್ರು ಸೇರಿ ನಮ್ದು 10 kg ಜಾಸ್ತಿ ಇದೆ. BMI ಜಾಸ್ತಿ ಇದೆ, ಅದಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದೇನೋ ಅಸಹಜ ಅಲ್ಲ. ವೆರಿ ಗುಡ್ ಮಾಡಿ. ಅದೇನೇನು ಬೇಕು ಅವೆಲ್ಲ ಮಾಡಿ. ನಿಮ್ಗೆ ಯಾಕಂದ್ರೆ ನಿಮ್ಮ ಪ್ರೊಫೆಷನ್ಗೆ ಕಾರ್ಪೊರೇಟ್ ಅಲ್ಲ, ಕಾರ್ಪೊರೇಟ್ ಸಪೋರ್ಟ್ ಅಲ್ಲ. ನಮ್ದೊಂದು ಮಾಡ್ರಿ, ನಾನೇ ಇಲ್ಲ, ನಮ್ದೊಂದು ಮಾಡಿ ಹಿಂಗೆ ಇಟ್ಕೊಳ್ಳಿ. ಶತ್ರು. ಹಾಗಾಗಿ ನೀವು ಬಹಳ ದೊಡ್ಡ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಿರೋದು. ಒಂದ್ ಕಡೆ ಆ ಕಡೆನೂ ಮಾಡಬೇಕು, ಇನ್ನೊಂದ್ ಕಡೆ ಜನರ ನಂಬಿಕೆಯನ್ನು ಗಳಿಸಬೇಕು, ಮತ್ತೆ ಅಪಾಯ ಆಗದಿರೋ ಹಂಗೆ ಸರ್ಕಾರದ ಇದ್ರ ಪ್ರಕಾರ ನಡೀಬೇಕು. ಕಾರ್ಪೊರೇಟ್ ಮಾಫಿಯಾದಿಂದನೇ ನಮ್ಮ ಪರ್ಮಿಷನ್ ಕೊಟ್ಟಿದ್ದು ಅದೇ ನಾನು ಹೇಳಿದ್ದು. ಕಾರ್ಪೊರೇಟ್ ಮಾಫಿಯಾನ ಈಗ ನಮ್ಗೆ ನೀವು ತಗೊಂಡೋಗಿ 1 ಕೋಟಿ ಪರಿಸ್ಥಿತಿ ಆಗಿದೆ. ಆದ್ರೆ ನೀವು ಮಾಡಬೇಡಿ, ಫೈಟ್ ಮಾಡಿ ಸಾಧ್ಯ ಆದ್ರೆ ಕೋರ್ಟ್ಗೆ ಹಾಕಿ. ನಿಮಗೇನು ಅಲ್ಲ, ನೀವು ಯಾವ್ದೋ ಈಗ ಸರ್ಕಾರ ನಮ್ಗೆ ಕೊಟ್ಟಿದ್ದಂತ ಅದನ್ನ ರಿವೋಕ್ ಮಾಡಿದೆ ಅಂತ ಕೋರ್ಟ್ಗೆ ಹಾಕಿ ಮಾಡಿ. ಒಳ್ಳೆ ಡಾಕ್ಟರ್ ಸಿಗೋದು ಹೆಂಗು ನಮ್ ಪುಣ್ಯನೋ.
ಒಳ್ಳೆ ವಕೀಲರು ಸಿಗೋದು ನಿಮ್ಮ ನಿಮ್ಗೆ ಯಾರು ಅಂತ ಇದ್ರೆ ಹೇಳಿ ಸರ್, ಅದನ್ನು ಅವ್ರ ಜೊತೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರದಾರಲ್ಲ ಅವ್ರ ಕಡೆಯಿಂದ ಮಾಡ್ಸೋಣ. ಸ್ಟೇಟ್ ಬಾಡಿಯಲ್ಲಿ ಇದ್ದಾವೆ ನಿಮ್ ಕಡೆ ಯಾರಿದ್ರು ಬೇಕಾದ್ರೆ ಅವ್ರ ಹೇಳಿ. ಕಡೆಯಿಂದನೂ ಮಾಡ್ಸಿ. ಅವ್ರು ಹೇಳಿ. ನಿಮ್ಗೇನಾದ್ರು ಇದ್ರೆ ಹೇಳಿ, ಇಲ್ಲಾಂದ್ರೆ ನಾವು ಆಮೇಲೆ ಹೇಳ್ತೀವಿ. ನೀವೇ ಹೇಳಿ ಸರ್. ನಮ್ಗೆ ಗೊತ್ತಿರೋರು ಯಾರು ಇದ್ರೆ ಪರಿಚಯ ಹೇಳಿ ಅಂತ ಐತೆ. ಅದು ಬೇಕಾದ್ರೆ ನಿಖಿಲ್ ಇದೆ, ಇದ್ರು ಇದೆ. ಸರ್, ಈಗ ನಿಖಿಲ್ ಹೇಳ್ಕೊಡ್ತಾರೆ. ಇಲ್ಲ ಇಲ್ಲ ಅವ್ರಾಗಲ್ಲ, ಬೇರೆ ಇಲ್ಲ. ಹೇಳ್ತಾನೆ. ಅಲ್ಲ, ಅವ್ರಿಗೆ ಇದು ಹೈಕೋರ್ಟ್ ಅಲ್ಲಿ ಮಾಮಲ ಇದು, ಹಾಗಾಗಿ ನೀವು ಹೈಕೋರ್ಟ್ ಅಲ್ಲಿ PI ತಪ್ಪೈತೆ. ಇಲ್ಲ ಇಲ್ಲ ಅವ್ರು ಹೇಳಿ ಸರಿ. ನೀವು ನೆಕ್ಸ್ಟ್ ಟೈಮ್ ಅದಾದ್ಮೇಲೆ ನಿಮ್ಮ ಅಡ್ವೊಕೇಟ್ಸ್ ಇನ್ಯಾರು ನೀವು ಕನ್ಸಲ್ಟ್ ಮಾಡಾದ್ಮೇಲೆ, ಇಲ್ಲ ನಾನು ಸೆಕೆಂಡ್ ಒಪಿನಿಯನ್ ಬೇಕು ಅಥವಾ ನೀವು ಇವ್ರ ಕಡೆ ನನ್ಗೆ ಫೋನ್ ಮಾಡಿ, ನಾನು ಲಾಯರ್ ಒಂದು 2-3 ಲಾಯರ್ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ಏನಿದೆಯೋ ಅದು ಫೀಸ್ ಮಾತಾಡ್ಕೊಂಡು ಮಾಡಿ. ಮಾಡ್ಬೋದು. ಅಷ್ಟೇ. ಅದ್ ಹೇಳಿದಲ್ವಾ, ಅದೇ ಒಂದು ಬಾಟಮ್ ಲೈನ್, ಒಳ್ಳೆ ಡಾಕ್ಟರ್ ಸಿಗೋದು ಹೆಂಗ್ ನಮ್ಕೊಂಡೇನೋ, ಒಳ್ಳೆ ವಕೀಲರು ಸಿಗೋದು ನಮ್ಕೊಂಡು. ಅಲ್ಲ, ಒಳ್ಳೆ ರಾಜಕೀಯ ಪಾರ್ಟಿ ಸಿಗೋದು ನಿನ್ನಂತ ಸರ್, ನಮಸ್ಕಾರ. ಅದು ಅದು ನಮ್ಮ ಹಿಂದೆ ಅನಿಸಿಕೆ. ಎಲ್ಲ ಬಂದು ಹೋಗಿದ್ದಾರೆ. ಈಗ ಸ್ವಲ್ಪ ಮುಂದಕ್ಕೆ ಒಳ್ಳೆಯವ್ರು ಬರ್ತಾರೆ. KRS ಪಕ್ಷ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ಮೀಟಿಂಗ್ ಸಾಕು ಸರ್. ಯಾವತ್ತು ಬೇರೆ ಚೆನ್ನಾಗಿರ್ಬೇಕು ಸರ್, ಅದು ಮೇನ್ ನಮಗೆ. ಇದೆಲ್ಲ ಇದು ಸಾಮೂಹಿಕವಾಗಿ ಮಾಡುವಂತ ಕೆಲಸ ಎಲ್ಲ ಸರಿ ಹೋಗ್ತದೆ. ಅಣ್ಣ ನಮ್ಮೋಡಾದ್ರು, ಅಣ್ಣ ನಮ್ಮೋಡಾದ್ರು, ಅದಕ್ಕೆ ನಮ್ಮೋಡ ಅಂತ ಅಂತಲ್ಲ, ಅಲ್ಲ, ಎಲ್ಲ ಅಣ್ಣ ತಮ್ಮ ನಮ್ಮೂರಾಗಲ್ಲ ಅಂತ ಏನು ಹೇಳಿ ಸೈ, ಇವಾಗ ಬಂದೆ. ನನಗೆ ನಾನು ಮತ್ತೆ ಅಲ್ಲೆಲ್ಲೋ ಇದರಲ್ಲಿದ್ದೆ, ಒಂದು ಯಾವುದೋ ಟಿವಿಗೆ ಹೋಗಿದ್ದೆ. ಊಟ 4 ಗಂಟೆ ಫಿನಿಶ್ ಮಾಡಲ? ಹಾಂ, ಸ್ಟಾಪ್ ಮಾಡಿ.